ಜೈ ಶ್ರೀರಾಮ್. ಓಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಆ ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹದಿಂದ ನಾವು ಈ ಗೌಡಪಾದ ಹೃದಯ, ಅದರಲ್ಲಿ 4 ಪ್ರಕರಣಗಳು, ಅದರಲ್ಲಿ ಆಗಮ ಪ್ರಕರಣವನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ 18ನೇ ಪೇಜಲ್ಲಿ ಹೃದಯಾಕಾಶದಲ್ಲಿ ಪ್ರಾಜ್ಞನು ಅನ್ನೋ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಇಲ್ಲಿ ಆ ಹೃದಯಾಕಾಶದಲ್ಲಿ ಬೆಳಗ್ತಾ ಇದ್ದಾನಲ್ಲ, ಅವನ್ನ 3 ರೀತಿಯಲ್ಲಿ ತಿಳ್ಕೊಬಹುದು ಅಂತ. ಒಂದು, ನಮ್ಮ ಮನಸ್ಸೊಳಗಡೆನೆ ಇರುತ್ತಲ್ಲ ಹೃದಯ, ಅದೊಂದು ಅಂತ. ಮತ್ತೆ ಫಿಸಿಕಲ್ ಹಾರ್ಟ್, ಅಂದ್ರೆ ಈಗ ಡಾಕ್ಟರ್ಗಳೆಲ್ಲ ನೋಡ್ತಾರಲ್ಲ, ಫಿಸಿಕಲ್ ಆಗಿ ಹಾರ್ಟ್ ಅಂತ ಹೇಳ್ತಾರಲ್ಲ, ಎಲ್ಲಾ ಕಡೆಗೂ ಅಲ್ಲಿಂದನೇ ಪಂಪ್ ಮಾಡುತ್ತೆ ಬ್ಲಡ್ ಎಲ್ಲ ಅಂತ ಹೇಳ್ಬಿಟ್ಟು, ಅದೊಂದು ಫಿಸಿಕಲ್ ಆಗಿರೋಂಥದ್ದು. ಆದ್ರೆ ಇಲ್ಲಿ ನಮ್ಗೆ ಹೇಳಕ್ ಬಂದಿರೋಂಥ ಯಾವ ಹೃದಯ ಅಂದ್ರೆ, ನಾವು ಗಾಢ ನಿದ್ರೆನಲ್ಲಿ ನಮ್ಮ ಮನಸ್ಸನ್ನೆಲ್ಲ ಬಿಟ್ಟಾಗಿರುತ್ತಲ್ಲ, ಆ ಹೃದಯನ ಹೇಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಸಾಕ್ಷಿಯಾಗಿ ನಾವು ನಮ್ಮ ಅಂದ್ರೆ ಇಲ್ಲಿ ನಾವು ಜ್ಞಾನ ಆದಾಗ ನಮ್ಮ ಮನಸ್ಸನ್ನ ಬಿಟ್ಟು ಎಚ್ಚರದಲ್ಲಿ ನೋಡ್ಕೊಂತೀವಲ್ಲ, ಆ ಜ್ಞಾನ ಸ್ವರೂಪನ ಇಲ್ಲಿ ಮನಸ್ಸು ಬಿಟ್ಟಾಗ ಹೃದಯ ಅನ್ನೋ ಒಂದು ವಿಚಾರನ ಇಲ್ಲಿ ತಗೊಂಡಿದ್ದಾರೆ. ಅದಕ್ಕೆ ಅವನ್ನ ಪ್ರಾಜ್ಞನು ಅಂತ ಹೇಳ್ಬಿಟ್ಟು, ಆ ಗಾಢ ನಿದ್ರೆನಲ್ಲಿ ನಾವು ಅದರ ಒಂದು ಸ್ಯಾಂಪಲ್, ಭಗವಂತ ಕೊಟ್ಟಿರುವಂತ ಸ್ಯಾಂಪಲ್ನ ನೋಡ್ಕೊಬಹುದು ಅಂತ ನಿನ್ನೆ ದಿನ ನಾವು ಈ ವಿಚಾರವಾಗಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ಮೊದಲು ನಾವು ಎಚ್ಚರ, ಕನಸು, ನಿದ್ದೆ ಕಾರಿಕೆ 1ನೇ ಮಂತ್ರದಲ್ಲಿ ಇವರನ್ನ ವಿವರಿಸಿದ ಮೇಲೆ 2ನೇ ಮಂತ್ರದಲ್ಲಿ, ಕಾರಿಕೆ 2ನೇ ಮಂತ್ರದಲ್ಲೇ ಎಚ್ಚರದಲ್ಲೇ ನಾವು ನೋಡ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಕ್ ಶುರು ಮಾಡೋದು. ಅಂದರೆ ಪಿಕ್ಚರ್ ನೋಡ್ತಾ ಇದ್ದಾಗಲೇ ಸ್ಕ್ರೀನ್ ಗುರ್ತಿಡಬೇಕು. ಹಾಗೆ ಈ ಶರೀರ ಹೀಗೆ ಇರುತ್ತೆ, ಪ್ರಪಂಚ ಹೀಗೆ ಇರುತ್ತೆ, ನಾವು ಎಚ್ಚರದಲ್ಲಿ ಇದ್ದಾಗಲೇ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸ್ಬೇಕು ಆಗುತ್ತಾ ಅನ್ನೋದು ಮುಕ್ತಾದವರಿಗೆ ಗೊತ್ತಾಗೋದು. ಆದ್ದರಿಂದ ಗೌಡಪಾದರು ಎಚ್ಚರದಲ್ಲೇ ಈ ವೈಶ್ವಾನರ ತೈಜಸ ಪ್ರಾಜ್ಞನನ್ನು ಗುರುತಿಸ್ಬೋದು ಅಂತ ಹೇಳಿದ್ದು ಇಲ್ಲಿವರೆಗೂ ಆಯಿತು. ಹಾಗೆ ಆದ್ದರಿಂದ ಕಣ್ಣಿನಲ್ಲಿ ಸೂರ್ಯನಿರ್ತಾನೆ. ಆಧ್ಯಾತ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನನ್ನ ಕಣ್ಣು, ದೈವಿಕವಾಗಿ ಆ ಕಣ್ಣಿನ ಹಿಂದೆಗಡೆ ಇರುವ ದೇವರು ಸೂರ್ಯ. ಇಲ್ಲಿ ನಾವು ಆ ಸೂರ್ಯನನ್ನ ಕೂಡ ಉಪಾಸನೆ ಮಾಡ್ತೀವಿ. ಅಲ್ಲಿರೋ ಸೂರ್ಯ ನನ್ನ ಕಣ್ಣಲ್ಲಿರೋ ಸೂರ್ಯ ಅಂತ, ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ ಇದು ಉಪಾಸನೆ. ಈಗ ಉಪಾಸನೆ ಹೇಳ್ತಾ ಇಲ್ಲ, ಹಾಗೆ ಆ ಸೂರ್ಯನ ಹಿಂತಡಿಕೆಯಾಗಿ ಇರುವಂತ ಆತ್ಮನ್ ಗುರುತಿಸ್ಬೇಕು. ಇಲ್ಲಿ ಇಂದ್ರಿಯ ಕಣ್ಣು ಅಂತ ಹೇಳಿದ್ದು ಬರೀ ಒಂದು ನಿಮಿತ್ತ, ಆದರೆ ಅಲ್ಲಿ ಎಲ್ಲಾ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನ ನಾವು ತಗೋಬೇಕಾಗುತ್ತೆ. ಅದು ಇಂದ್ರಿಯ ಅಂತ ಕಣ್ಣು ಅಂತ ಹೇಳಿದ್ದು ಅದು ಬಲಗಣ್ಣು ಏನ್ ಬೇಕಾದ್ರೂ ಹೇಳಿ, ಉಪಲಕ್ಷಣಕ್ಕಾಗಿ, ಜಸ್ಟ್ ಎಕ್ಸಾಂಪಲ್ಗೆ. ಮಿಕ್ಕಿರೋದೆಲ್ಲ ಹಾಗೆ ತಗೋಬೇಕು. ನಾನು ನೋಡೋ ನನ್ನ ಕಣ್ಣಿನ ಹಿಂದೆ, ನನಗೆ ಆ ದೃಷ್ಟಿ ಕಂಡಿದ ತಕ್ಷಣ ಅದ್ರ ಹಿಂದೆಗಡೆ ಒಂದು ಬೆಳಗ್ತಾ ಇರುತ್ತೆ.
ಹೊರಗಡೆ ವಸ್ತುಗಳನ್ನ ಹೇಗೆ ಸೂರ್ಯ ಬೆಳಗ್ತಾನೋ ಆ ಪ್ರತ್ಯಯಗಳನ್ನ ಅಂತಃಕರಣದಲ್ಲಿ ಬೆಳಗೋನೊಬ್ಬ ಇದ್ದಾನೆ. ಅವನ ಕಡೆ ಹೋಗ್ಬೇಕು ನಾನು, ವಸ್ತುಗಳ ಕಡೆ ಅಲ್ಲ, ಪ್ರತ್ಯಯದ ಕಡೆ ಅಲ್ಲ. ಪ್ರತ್ಯಯಕ್ಕೂ ಹಿಂದೆ ಇರೋ ಆ ಆ ಪ್ರತ್ಯೇಕಾತ್ಮ ನನ್ನ ನಾನೇ ನಿಜವಾದ ಸ್ವರೂಪವನ್ನ ಗುರುತಿಸ್ಬೇಕು ಅಂತ ಹೇಳಿದ್ರು. ಹಾಗೆ ಇನ್ನ ಮನಸ್ಸಿನಲ್ಲಿ ಹೇಗೆ ನಾವು ಕನಸ್ಕೋಗೋದಲ್ಲ, ಎಚ್ಚರದಲ್ಲೇ ಇದ್ದಾಗ ಕರ್ಮೇಂದ್ರಿಯಗಳು ಅಲ್ಲಿ ಆದಿ ದೈವಿಕ ಸ್ವಿಚ್ ಆಫ್, ಆದಿ ಭೌತಿಕ ಸ್ವಿಚ್ ಆಫ್, ಆಧ್ಯಾತ್ಮಿಕವಾಗಿ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಸ್ವಿಚ್ ಆಫ್ ಮಾಡಬೇಕು. ಬರೀ ಮನಸ್ಸಿನಲ್ಲೇ ನಾವು ಹಗಲ್ಗನಸು ಅಂತೀವಲ್ಲ ಹಾಗೆ ಅಲ್ಲೂ ಕೂಡ ನಾವು ಈ ಸುಖ ದುಃಖ ಶೋಕ ಮೋಹ ಭಯ ಆಶ್ಚರ್ಯ ಇವುಗಳನ್ನ ನಾವು ಗಮನಿಸ್ತಾ ಇರ್ತೀವಲ್ಲ, ಆ ಪ್ರತ್ಯಯಗಳನ್ನ ಬೆಳಗೋನು ಯಾರು? ಇವನೇ. ಇನ್ನ ಎಚ್ಚರದ ಇಂದ್ರಿಯಗಳ ಅನುಭವ ಬರೀ ಮನಸ್ಸಿನ ಕನಸಿನ ಅನುಭವಗಳು ಬಿಟ್ರೆ ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಮತ್ತು ಅದನ್ನು ಎಚ್ಚರದಲ್ಲಿ ಹೆಂಗೆ ಕಂಡ್ಕೋಬೇಕು? ನಿದ್ದೆ ಮಾಡ್ಬೇಕಾ? ಇಲ್ಲ. ಸಮಾಧಿ ಪಡ್ಕೋಬೇಕಾ? ಅಲ್ಲ. ಮತ್ತೇನು ಅಂದ್ರೆ ಎಲ್ಲಿ ಮನಸ್ಸು ತನವನ್ನ ಬಿಡುತ್ತೋ ಅಲ್ಲಿ ಆತ್ಮನ್ ಕಾಣ್ಕೋಬಹುದು. ನಿದ್ದೆ ಮಾಡೋದಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಸಮಾಧಿ ಬರೋದಲ್ಲ. ಆದ್ದರಿಂದ ಆತ್ಮನ ತಿಳ್ಕೊಳ್ಳೋದು ಅಂದ್ರೆ ಆತ್ಮನಾಗಿ ಉಳ್ಕೊಳ್ಳೋದು. ಆತ್ಮನಾಗಿ ಉಳ್ಕೊಳ್ಳೋದು ಅಂತಂದ್ರೆ ಅನಾತ್ಮವನ್ನ ಬಿಡೋದು. ಎಲ್ಲಿ? ಎಚ್ಚರದಲ್ಲಿ. ಅನಾತ್ಮವನ್ನ ಬಿಟ್ರೆ ಆತ್ಮನಾಗಿರ್ತೀವಿ. ಹಾಗೆ ದೇವರು ಗಾಢನಿದ್ರೆಯಲ್ಲಿ ಈ ಅನಾತ್ಮಗಳನ್ನ ಬಿಡಿಸಿದ್ದಾನೆ. ಹಾಗೆ ಇಲ್ಲಿ ಅನಾತ್ಮ ಅಂದ್ರೆ ಯಾವ್ಯಾವುದು ಪ್ರಶ್ನೆ? ಅನಾತ್ಮ ಅಂದ್ರೆ ಯಾವ್ಯಾವುದು? ಕಲ್ಪನಾ, ಯಾವ್ಯಾವ್ದಮ್ಮ ಅನಾತ್ಮ ಅಂದ್ರೆ? ಗಾಢನಿದ್ರೆ ಬಿಡಿಸಿರ್ ಸುಖ ದುಃಖ ಭಯ ರಾಗವೇಶ, ಓಕೆ, ಆದಿ ಭೌತಿಕವಾಗಿ ಆದಿ ದೈವಿಕವಾಗಿ ಆಧ್ಯಾತ್ಮಿಕವಾಗಿ 19 ಮುಖಗಳೆಲ್ಲರೂ ಬಿಡ್ಬೇಕು ಸರ್. ಗುಡ್. ಇದನ್ನ ಹೇಳ್ಬೇಕು. ಸುಖ ದುಃಖ ಆಮೇಲೆ ಅವೆಲ್ಲ ಜುಜುಬಿ. ಇಲ್ಲಿ ಎಚ್ಚರದಲ್ಲಿ ನಾನು ಸಾಧನೆ ಮಾಡ್ತಾ ಇದ್ದಾಗ ಅವಸ್ಥೆಗಳನ್ನು ಬಿಡಬೇಕು. ಈಗ ನಾನು ಎಚ್ಚರದಲ್ಲಿದ್ದೀನಿ ಅನ್ನೋದು ಹೋಗ್ಬೇಕದು ಸ್ವಿಚ್ ಆಫ್ ಆಗ್ಬೇಕು. ಆದಿ ದೈವಿಕವಾಗಿ ಎಲ್ಲ ಸ್ವಿಚ್ ಆಫ್ ಆಗ್ಬೇಕು. ಆದಿ ಭೌತಿಕವಾಗಿ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತ ಐಶ್ವರ್ಯ ಬಿಡ್ಬೇಕು. ಆಧ್ಯಾತ್ಮಿಕವಾಗಿ ಈ ಶರೀರ ನಾನು ಅಂತ ಹೇಳ್ತೀನಲ್ಲ, ಗೌಣಾತ್ಮ ಮತ್ತು ನಿತ್ಯಾತ್ಮಗಳನ್ನ ಬಿಡಬೇಕು. ಹೋಲ್ಸೇಲ್ ಆಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಬೆಷ್ಟಿ ಸಮಷ್ಟಿ ಬ್ರಹ್ಮಾಂಡ ಪಿಂಮಾಂಡ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಒಟ್ಟಿನಲ್ಲಿ ನಾನು ಇಷ್ಟೆಲ್ಲ ಹೇಳಬೇಕು ಅಂತಂದ್ರೆ ಮನಸ್ಸು ಅಂತ ಹೇಳ್ತೀನಿ. ಹಾಗೆ ಆದ್ದರಿಂದ ಎಚ್ಚರದಲ್ಲಿ ಮನಸ್ಸನ್ನ ಬಿಟ್ರೆ ಆತ್ಮನಾಗಿರ್ತೀವಿ. ಇದು ಈಗ ನಚಿಕೇತನಿಗೆ ಶ್ರವಣದಲ್ಲಿ ಏನಾಯ್ತು ಪ್ರಶ್ನೆ? ಎಚ್ಚರದಲ್ಲೇ ಅವನೇನು ನಿದ್ದೆ ಮಾಡ್ಲಿಲ್ಲ, ಕನಸ್ಕೋಗ್ಲಿಲ್ಲ, ಏನು ಮಾಡ್ಲಿಲ್ಲ. ಈಗ ಎಚ್ಚರದಲ್ಲೇ ಅವನ್ಗೆ ಏನಾಯ್ತು ಪ್ರಶ್ನೆ ಕೇಳ್ತಾ. ಯಾರಿಗಾದ್ರೂ ಗೊತ್ತಾ? ಹೇಳ್ತೀರಾ? ಎಚ್ಚರದಲ್ಲೇ ತಿಳ್ಕೊಂಬಿಟ್ಟ ಸರ್. ಅವನು ಬೇರೆ ಇದಕ್ಕೆ ಹೋಗ್ಲೇ ಇಲ್ಲ. ಅವ್ನಿಗೆ ಹಂಗೆ ಜ್ಞಾನ ಆಗೋಯ್ತು ಸರ್. ಧರ್ಮರಾಯ ಧರ್ಮ ಹೇಳ್ತಾ ಇದ್ದಂಗೆ ಅವನ್ಗೆ ಅದನ್ನ ಕರೆಕ್ಟ್ ಆಗಿ ನಿಂತ್ಕೊಂಡ್ಬಿಟ್ಟ ಆ ಸ್ವರೂಪದಲ್ಲಿ. ಕರೆಕ್ಟು. ಹೇಗಾಯ್ತು ಅಂತ ಪ್ರಶ್ನೆ. ಅವನ್ಗಿದೆಲ್ಲ ಮನಸ್ಸು ಇಂದ್ರಿಯಗಳು ಎಲ್ಲ ಬಿಡೋದಕ್ಕೆ ಕೃಷ್ಣವೇಣಿ ಅವ್ರು ಏನೋ ಹೇಳ್ತಾ ಇದ್ದೀರಾ ಹೇಳಿ. ಅವನ್ಗೆ ಅವ್ರು ಹೇಳ್ತಾ ಇದ್ದಂಗೆ ಈ ಅನಾತ್ಮನೆಲ್ಲ ಬಿಡಕ್ ಬಂತು. ಅವನ್ಗೆ ಸಾಧನೆಗಳೇನು ಬೇಕಾಗ್ಲಿಲ್ಲ. ಅವನು ಅಷ್ಟು ಉತ್ತಮಾಧಿಕಾರಿ ಆಗಿದ್ದ. ಈ ಮನಸ್ಸು ಬುದ್ಧಿ ಚಿತ್ತನೆಲ್ಲ ಬಿಡೋದಕ್ಕೆ ಅವನ್ಗೆ ಅದೆಲ್ಲ ಅನಾತ್ಮ ಅಂತ ಗೊತ್ತಾಗೋಯ್ತು ಹಂಗೆ ಅವನ್ಗೆ. ಓಕೆ. ಅವನಿಗೆ ಅನಾತ್ಮ ಅಂತ ಗೊತ್ತಾಗೋದು ಮಾತ್ರ ಅಲ್ಲ, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಇತ್ತು. ಹೇಗೆ ಗೊತ್ತಾಗುತ್ತೆ? ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಆಗ್ಬಿಟ್ಟಿತ್ತು ಅಂತ ಹೇಗೆ ಗೊತ್ತಾಗುತ್ತೆ ಪ್ರಶ್ನೆ? ವೈರಾಗ್ಯ. ಹೇಗೆ ವೈರಾಗ್ಯ?
ಅವನಿಗೆ ಅವನಿಗೆ ಎಷ್ಟೊಂದು ಪ್ರಲೋಭನೆಗಳನ್ನ ತೋರಿಸ್ತಾನೆ. ಚಕ್ರವರ್ತಿ ಮಾಡ್ತೀನಿ, ಮಕ್ಕಳು ಮೊಮ್ಮಕ್ಕಳು ಮಿಗಿಲಿಲ್ಲದಷ್ಟು ಐಶ್ವರ್ಯ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನಿನಗೆ ಆಯುಸ್ಸು ಕೊಡ್ತೀನಿ, ನಿನಗೆ ಆರೋಗ್ಯ ಕೊಡ್ತೀನಿ ಅಂದ್ರೆ ಇದೆಲ್ಲ ಕಣ್ಣೆತ್ತಿನೂ ನೋಡಲ್ಲ ನಾನು ಅಂತ ಹೇಳ್ತಾನೆ ಅವನು. ಅದರಿಂದ ಅವನಿಗೆ ವೈರಾಗ್ಯ ಇತ್ತು ಅಂತ ಗೊತ್ತಾಗುತ್ತೆ. ಇಹ ಪರ ಲೋಕಗಳಲ್ಲಿ ವಿರಕ್ತಿ. ಈ ಲೋಕದಲ್ಲಿ ಅವರಪ್ಪ ಕೇಳ್ಕೊಂಡಿದ್ದು ನಾನು ಈ ಲೋಕದಲ್ಲಿ ಚೆನ್ನಾಗಿರ್ಬೇಕು, ಸತ್ರೆ ಸ್ವರ್ಗ ಬರಬೇಕು. ಪರಲೋಕದಲ್ಲಿ ಅವನು ಯಾವ್ದು ಕೊಡ್ತೀನಿ ಅಂದ್ರು ಬೇಡ ಅನ್ನಲ್ಲ. ಇಲ್ಲಿ ಆಯಸ್ ಕೊಡ್ತೇನೆ, ಅದು ಕೊಡ್ತೇನೆ, ಅಪ್ಸರೆ ಊರ್ವಶಿ ಏನ್ ಬೇಕಾದ್ರೆ ಕೊಡ್ತೇನೆ, ನೀ ಮಜ್ಜಾ ಮಾಡು ಅಂತಂದ್ರೆ ಕೊನೆಗೆ ಯಮಧರ್ಮರಾಜನ ಪಟ್ಟ ನಾನು ಕೊಡ್ತೀನಿ ಪರಲೋಕದ್ದು ಬೇಡ ಅಂತ. ಹೇಗಿದೆ ನೋಡಿ. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ಅವನು ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಆಗ್ಬಿಟ್ಟಿತ್ತು, ವೈರಾಗ್ಯ ಆಗ್ಬಿಟ್ಟಿತ್ತು. ಮನೆಗೆ ಅವನಿಗೆ ಷಟ್ ಸಂಪತ್ತಿ ಇತ್ತು ಅಂತ ಹೆಂಗೆ ಹೇಳ್ತೀರಾ? ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹ, ಮತ್ತೆ ಉಪವಾಸ ಕೂತಿರ್ತಾನಲ್ಲ ಸರ್, ಯಮಲೋಕಕ್ಕೆ ಹೋಗಿ ಅಲ್ಲಿ ಅವನಿನ್ ಯಮಧರ್ಮರಾಯ ಬರೋ ತನಕ ಅಲ್ಲೇ ಇರ್ತಾನೆ. ಮತ್ತೆ ಅವನು ಅವ್ರ ತಂದೆ ಇದು ನಿನ್ನನ್ನು ಯಮಧರ್ಮನ್ ಕೊಟ್ಟಿದ್ದೀನಿ ಅಂದ್ಮೇಲೆ ಕಳ್ಸೋ ತನಕ ಬಿಡೋದಿಲ್ಲ ಅವನು. ಆ ಶರೀರ ನಾನಲ್ಲ ಅಂತ ಅವ್ನಿಗೆ ಅಲ್ಲೇ ಅನುಭವದಲ್ಲೇ ಗೊತ್ತಾಗೋಗಿತ್ತು. ಅಲ್ಲಿಗೆ ಹೋಗಿ ಅಲ್ಲಿ ಬಾಗ್ಲತ್ರನೇ ಇರ್ತಾನೆ, ಅವ್ನು ಒಳಗಡೆ ಕರೆದ್ರೂ ಹೋಗೋದಿಲ್ಲ ಯಮ ಬರೋ ತನಕ. ಇದರಿಂದ ಗೊತ್ತಾಗುತ್ತೆ ನೋಡ್ರಿ ಎಷ್ಟು ಸಮಾಧಾನವಾಗಿತ್ತು. ಆ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ಇಂದ್ರಿಯಗಳ ಅವನ ಹತೋಟಿಲಿತ್ತು. ಅವನು ಹೇಳ್ದಂಗೆ ಕೇಳ್ತಾ ಇತ್ತು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವು ಇಂದ್ರಿಯಗಳು. ಅಂತಃಕರಣ, ಅವನ ಮನಸ್ಸು ಕೂಡ ಅವನು ಹೇಳ್ದಂಗೆ ಕೇಳ್ತಾ ಇತ್ತು. ಇವೆಲ್ಲ ಆಗಿರ್ಬೇಕು ನಮ್ಗೆ. ಶ್ವೇತಕೇತು 15 ದಿವಸ ಉಪವಾಸ ಮಾಡ್ತಾನೆ ಅವರಪ್ಪ ಹೇಳಿದಾಗ. ಅದ್ರ ಕತೆ ಬಂದಾಗ ನೋಡೋಣ. ಈಗ ಅವನು 15 ದಿವಸ ಉಪವಾಸ. ನಾವು ವಾರದಲ್ಲಿ 15 ದಿವಸದಲ್ಲಿ 1 ದಿನ ಉಪವಾಸ ಮಾಡ್ಬೇಕಾದ್ರೆ ನಾವು ಮಾಡಿದ್ದೀವ? ಇವುಗಳು ಅಂತಃಕರಣ ಶುದ್ಧಿ ಆಗ್ಬೇಕಾದ್ರೆ ನಾನು ಹೇಳೋಂಗೆ ನನ್ನ ಶರೀರ ಕೇಳಬೇಕು. ನಾವು ಹೇಳದೇನೋ ಹೇಳ್ತೀವಿ. ನನ್ನ ಮನಸ್ಸು, ನನ್ನ ಶರೀರ, ನನ್ನ ಕಣ್ಣು, ನನ್ನ ಅಂತಃಕರಣ, ಹೌದಪ್ಪ ಎಲ್ಲಿ ನೀನು ಹೇಳ್ದಂಗೆ ಕೇಳ್ಬಿಡ್ಲಿ. ಮತ್ ನನ್ನದು ಅಂತ ಹೇಳ್ತೀಯಲ್ಲ, ಅದೇ ಹೇಗೆ? ಈಗ ಅದು ದೊಡ್ಡದಾಯ್ತು, ನೀನು ಚಿಕ್ಕದಾದೆ, ಅದು ಹೇಳ್ದಂಗೆ ನಾವು ಕೇಳಬೇಕು. ಹೇಗಿರುತ್ತೆ ನೋಡಿ. ಹೀಗೆ ಅದರಿಂದ ಇಲ್ಲಿ ನಚಿಕೇತನ್ಗೆ ಏನಾಯ್ತು ಅಂತಂದ್ರೆ, ಅವನು ಮನಸ್ಸನ್ನು ಬಿಟ್ಟು ತತ್ವದಲ್ಲಿ ನಿಂತು ಬಿಟ್ಟ. ಇಲ್ಲಿ ಶ್ರವಣ ಆಗೋಯ್ತು, ಶ್ರವಣದಲ್ಲೇ ಮನನ, ಅಲ್ಲೇ ಅವನು ತರ್ಕನೂ ಮಾಡ್ಕೊಂಡ್ಬಿಟ್ಟ, ಅನುಭವ ಗಮ್ಯವಾದ ತರ್ಕ ಸಮೇತ ಮಾಡ್ಕೊಂಡ್ಬಿಟ್ಟ. ನಿಧಿಧ್ಯಾಸನ ಮುಗಿದೋಯ್ತು. ನಿಧಿಧ್ಯಾಸನದಲ್ಲಿ ಏನು, ಮನಸ್ಸನ್ನು ಬಿಟ್ಬಿಡ್ಬೇಕಲ್ಲ, ಅನುಭವ. ಆದ್ದರಿಂದ ಎಲ್ಲಿ ನಮಗೆ ಮೋಕ್ಷ ಆಗುತ್ತೋ ಅಲ್ಲಿ ಶ್ರವಣ, ಮನನ, ಧ್ಯಾನ ಒಟ್ಟಿಗೆ ಆಗ್ಬಿಡುತ್ತೆ. ಅದಾಗಬೇಕು. ಈಗ ಮನನದಲ್ಲಿ ಏನಾಗುತ್ತೆ? ಇಲ್ಲಿ ಮನನಕ್ಕೆ ಯಾರು ಎಕ್ಸಾಂಪಲ್ ತಗೊಂತೀರಾ? ಮನನಕ್ಕೆ ಶ್ರವಣದಿಂದ ನಚಿಕೇತ, ಮನನದಿಂದ ಯಾರಾಗಿ? ಶ್ವೇತಕೇತು ಮನನದಿಂದ ಆಗಿದ್ದು. ಅದು 9 ಸಲ ಹೇಳ್ತಾನೆ. ಯಾರವನು 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಗುರುಗಳು ಸೇವೆ ಮಾಡಿ, ತಣ್ಣೀರ್ ಸ್ನಾನ ಮಾಡಿ, ಚಾಪೆ ಮೇಲೆ ಮಲಗಿ ಮಾಡಿದವನು. ಅಷ್ಟು ಮಾಡಿದ್ರೂ ಕೂಡ ಅವನ ಆತ್ಮತತ್ವವನ್ನು ತಿಳ್ಕೊಂಡಿರಲಿಲ್ಲ. 4 ವೇದಗಳು ಗೊತ್ತಿತ್ತು, ವೇದಾಂಗ ವೇದ, ಆಮೇಲೆ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಗೊತ್ತಿತ್ತು. ಅಹಂಕಾರ ಹೋಗ್ಲಿಲ್ಲ. ಇನ್ನೂ ಜಂಬ ಬಂದಿತ್ತು, ಸ್ಪಿರಿಚುವಲ್ ಈಗೋ. ನಾನು BSc, ನಾನು MSc, ನಮ್ಮಪ್ಪ BSc. ನಮ್ಮಪ್ಪನಿಗೆ ಏನು ಸಲ್ಯೂಟ್ ಹೊಡೆಯೋದು, ಹೊಡಿಲಿ ನಮ್ಮಪ್ಪನೇ ನನಗೆ ಅಂತ ಅವನು. ಹೇಗಿದೆ ನೋಡ್ರಿ. ಆದ್ರಿಂದ ಇವುಗಳು ಅವ್ರು ನಡ್ಕೊಳ್ಳೋ ರೀತಿಯಿಂದ ಗೊತ್ತಾಗ್ಬಿಡುತ್ತೆ. ಇರಲಿ, ಏನಾದ್ರೂ ಇಲ್ಲಿ ಅಲ್ಲಿಗೆ ಇವನಿಗೆ ಮನನದಿಂದ ಆಯ್ತು. ಹಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೂ ಮನನದಿಂದ ಆಯ್ತಂತೆ. ನಾನು ಭಗವತ್ಪಾದರು ಹೇಳ್ತಾ ಇದ್ದು. ಇವೆಲ್ಲ ಗುರುಗಳ ಮುಖಾಂತರ ಬರ್ದೇ ಇದ್ರೆ ಗೊತ್ತಾಗಲ್ಲ. 3ನೇ ಹಾರ್ಟ್ ನಮಗ್ ತಾನೆ ಹೆಂಗ್ ಅರ್ಥ ಆಗುತ್ತೆ? ಇದು ಪುಸ್ತಕ ಓದಿದ್ರೆ ಗೊತ್ತಾಗೋದಿಲ್ಲ, ಗುರುಮುಖೇನ ಕೇಳಿರ್ಬೇಕು. ಇದನ್ನು ಭಗವತ್ಪಾದರು ಸ್ಪಷ್ಟವಾಗಿ ವರ್ಣಿಸಿದ್ರು. 3 ಹೃದಯಗಳಿದೆ ಅಂತ. ಅದರಿಂದಾನೇ ಗೊತ್ತಾಗಲ್ಲ. ಆಮೇಲೆ ನಾವು ಪುಸ್ತಕ ಓದಾಗ ಕರೆಕ್ಟ್ ಅಲ್ಲ, ಎಲ್ಲ ಹೊಂದುತ್ತಾ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಆದ್ದರಿಂದ ಎಚ್ಚರದಲ್ಲೇ ನಾನು ಶ್ರವಣ, ಮನನ, ಧ್ಯಾನ ಆಗೋಗ್ಬಿಡುತ್ತೆ.
ಸೊ ಇಲ್ಲಿ ಅಷ್ಟು ಸಾಕಿಲ್ಲಿ. ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲಿ ನಿನ್ನೆ ಹೇಳ್ದಾಗೆ ಆ ಅವನ ಹೆಸರೇನು, ರಾಜ, ಅಜಾತಶತ್ರು. ಈ ಬುದ್ಧಿಸಂನಲ್ಲೂ ಕೂಡ ಒಬ್ಬ ಅಜಾತಶತ್ರು ಬರ್ತಾನೆ. ಬುದ್ಧನ ಜೀವನ ಚರಿತ್ರೆಯಲ್ಲಿ ಒಬ್ಬ ಭೀಮರಾಜ ಅಂತ ಅವನ ಹೆಸರೇನೋ, ಒಂದು ದೇಶಕ್ಕೆ ಅವನ ಹೆಸರೇನೋ ಇದೆ, ತುಂಬಾ ಚೆನ್ನಾಗಿದೆ, ಭೀಮ್ ಅಂತ ಬರುತ್ತೆ ಆತರ. ಅವರ ಮಗ ಅಜಾತಶತ್ರು. ಅವನ ತಂದೆನೇ ಕೊಂದಾಕ್ಬಿಡ್ತಾನೆ, ಜೈಲಿನಲ್ಲಿ ಹಾಕಿ ಕೊಂದಾಕ್ಬಿಡ್ತಾನೆ. ಅದ್ರ ಕತೆ ಬೇರೆ, ಬಿಟ್ಬಿಟ್ರೆ. ಅವನು ಅಜಾತಶತ್ರು. ಇಲ್ಲಿ ಅಜಾತಶತ್ರು ಅಂತಂದ್ರೆ ಏನರ್ಥ? ಅವನ್ಗೆ ಯಾರು ಶತ್ರುಗಳಿಲ್ಲ ಅಂತ. ಅಜಾತ, ಅವನಿಗೆ ಯಾರು ಶತ್ರುಗಳೇ ಇಲ್ಲ ಅಂತವನು. ಯಾರಿಗಪ್ಪ ಶತ್ರುಗಳಿಲ್ಲ? ಯಾರಿಗೆ ಶತ್ರುಗಳಿರಲ್ಲ ಹೇಳ್ರಿ? ಧರ್ಮರಾಯನ್ಗೆ ಅದೇ ಹೆಸರು ಹೇಳ್ತಾರಲ್ವಾ ಸರ್? ಧರ್ಮರಾಯನ್ಗೆ ಏನು ಹೇಳಲ್ಲ. ಅಲ್ಲ, ನಮಗೆ ನಿಜವಾಗ್ಲೂ ಶತ್ರುಗಳು ಇಲ್ದೇ ಇರೋವನು ಯಾರು? ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿ. ಆತ್ಮನಿಗೆ ಯಾರಾದ್ರೂ ಶತ್ರುಗಳಿದ್ದಾರ? ಆತ್ಮನ್ ಬಿಟ್ಟು ಎರಡನೇ ವಸ್ತು ಏನಾದ್ರೂ ಉಂಟಾ? ಹೇಗಿದೆ? ಆತ್ಮನಿಗಿಲ್ಲ, ಬ್ರಹ್ಮಜ್ಞಾನಿ ಶತ್ರುಗಳಿಲ್ಲ. ಆದ್ದರಿಂದ ಅವನ ಅಜಾತ ಶತ್ರು ಅಂತ ಕರೀತಾರೆ. ಸೊ ಅವನಿಗೆ ಒಬ್ಬ ಬ್ರಾಹ್ಮಣ ಬಂದಿದ್ದೆ, ಕೇಳ್ತಾನೆ, ಎಲ್ಲ ಕತೆ ನೋಡೋಣ ಯಾವಾಗಲಾದ್ರೂ ಬಂದಾಗ. ಅಲ್ಲಿ ನಿನ್ನೆ ನಾವು ವಿಚಾರ ಮಾಡಿದ್ರಲ್ಲಿ ಅದು, ಅವಾಗ ಯಾವನೋ ಒಬ್ಬ ಅಲ್ಲಿ ಅರಮನೆ ಹೊರಗಡೆ ಬರ್ತಾನೆ, ಒಬ್ಬ ಮಲಗಿರ್ತಾನೆ, ಅವನ ಎಬ್ರಿಸೋದು ಎಲ್ಲ ಗೊತ್ತಿದೆ. ಅವನ ಪ್ರಶ್ನೆ ಕೇಳ್ತಾನೆ ಆ ಬ್ರಾಹ್ಮಣನ. ಈಗ ಅವನು ಎಲ್ಲಿದ್ದ? ಅವನ ಅಲ್ಲಾಡಿಸಿದ ಮೇಲೆ ಅವನು ಅಂತ ಎದ್ನಲ್ಲ, ಎಲ್ಲಿಂದ ಬಂದ ಅಂತ ಅವನ ಪ್ರಶ್ನೆ ಕೇಳ್ತಾನೆ. ಹಾಯ್. ಸೊ ಅದಕ್ಕೆ ಜೇನುತುಪ್ಪದ್ದು, ಸಮುದ್ರದ ನೆನ್ನೆ ಕೊಟ್ಟಿದ್ದ ಎಕ್ಸಾಂಪಲ್ಸ್ ಮುಂದೆ ಬರುತ್ತೆ, ನಾವು ಮಾಡೋಣ, ಆ ಪಾಠಗಳೆಲ್ಲ ಮಾಡೋಣ. ಅದು ಇದು ಚಾಂದಿಕ್ಯ ಉಪನಿಷತ್ನಲ್ಲಿ ಕೊನೆ 3 ಟಾಪಿಕ್ಸ್ ಇದೆ, 6, 7, 8, 3 ವಸ್ತು ತಂತ್ರ ಸಾಧನೆ. ತುಂಬ ಚೆನ್ನಾಗಿದೆ ಅದು. ಮಿಕ್ಕಿರೋದೆಲ್ಲ ಉಪಾಸನೆಗಳು ಹೇಳಿದ್ದಾರೆ. ಅಷ್ಟು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದರೂ ಒಂದ್ಸಾರಿ ಓದ್ಕೋಬೇಕು ನಾವು. ಇರ್ಲಿ, ಏನಾದರೂ ಆಗಲಿ, ಇಷ್ಟು ನಮಗೆ ಗೊತ್ತಿತ್ತು. ಈಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಈ ಉಪಾಧಿ ಭೇದದಿಂದ ಅದೇ ಆತ್ಮನೇ ತೇಜಸ್ಸನ್ನೆನಿಸಿರುತ್ತಾನೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಾರೆ, ಇದು ಇಂಪಾರ್ಟೆಂಟು. ವ್ಯಷ್ಟಿ ಸಮಷ್ಟಿ ಹೇಳ್ತಾರೆ. ನಾನು ಫಸ್ಟ್ ಓದ್ತೀನಿ, ಗಮನ ಕೊಟ್ಟು ಕೇಳ್ರಿ. ಪ್ರಶ್ನೆ ಇಲ್ಲಿ ಶುರುವಾಗುತ್ತೆ. ಇದಲ್ಲದೆ ವ್ಯಷ್ಟಿ ಮನಸ್ಸು ಜೀವನಿಗೆ ಲಿಂಗ ಶರೀರದಲ್ಲಿ ಮುಖ್ಯವಾದದ್ದು. ಇಲ್ಲಿ ವ್ಯಷ್ಟಿ ಮನಸ್ಸು ಜೀವನಿಗೆ ಲಿಂಗ ಶರೀರದಲ್ಲಿ ಮುಖ್ಯವಾದದ್ದು ಅಂತಾರೆ. ಇದನ್ನು ಏನು ಅರ್ಥ ಮಾಡ್ಕೋಬೇಕು? ಯಾರಿಗಾದ್ರೂ ಅರ್ಥ ಆಯ್ತಾ ಶ್ರೀಧರ್ ಅವರೇ? ಸರ್, ಲಿಂಗ ಶರೀರದ ಜೀವಾತ್ಮ ಅಂದ್ರೆ ಎಚ್ಚರಿಕೆಯಲ್ಲಿ ವ್ಯವಹಾರಿಕೆಗೆ ಅಂತ ಹೇಳ್ತಾರೆ ಸರ್. ಜೀವಾತ್ಮನಿಗೆ ಹೇಳ್ತಾರೆ ಲಿಂಗ ಶರೀರ ಅಂದ್ರೆ. ಅಲ್ಲ, ಲಿಂಗ ಶರೀರ ಅಂತ ಯಾವ್ದಕ್ಕೆ ಹೇಳ್ತಾರೆ? ಯಾರಾದ್ರೂ ಜೀವಾತ್ಮನಿಗೆ ಹೇಳ್ತಾರೆ. ಕಲ್ಪನಾ, ಏನಾದ್ರು ಗೊತ್ತಾ? ಲಿಂಗ ಶರೀರ ಅಂತ ಯಾವ್ದಕ್ ಕರೆ? ಕನಸಿನಲ್ಲಿ ಇರ್ತಾನಲ್ಲ ಸರ್, ಏನಂದ್ರೆ ಕೃಷ್ಣವೇಣಿ? ಅದೇ ಸರ್, ಕನಸಿನಲ್ಲಿ ಇರ್ತಾನಲ್ಲ ಸರ್, ಅವನ್ಗೆ ಮನಸ್ಸು ಅನ್ನೋ ಉಪಾಧಿ ಇರುತ್ತಾರಲ್ಲ ಸರ್, ಅದರಿಂದ ಅವನ್ಗೆ ಲಿಂಗಾತ್ಮ, ಶರೀರಾತ್ಮ ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರಕ್ಕೆ ಹೇಳ್ತಾರೆ ಲಿಂಗ ಶರೀರ ಅಂತ. ಲಿಂಗ ಅಂತಂದ್ರೆ ಸೂಕ್ಷ್ಮ ಶರೀರ. ಅದೇ ಕನ್ಸಲ್ಲಿ ಬರೀ ಮನಸ್ಸೇ ಇರುತ್ತಲ್ಲ ಸರ್, ಅದಾಗದಿಲ್ವಾ ಸರ್? ಆಗುತ್ತೆ, ಬಟ್ ಇಲ್ಲಿ ಎಚ್ಚರದಲ್ಲಿ ಸೂಕ್ಷ್ಮ ಶರೀರ ಇಲ್ವಾ? ಇದೆ ಸರ್, ಇದೆ ಸರ್. ಓಕೆ ಸರ್. ಆದ್ದರಿಂದ ಈಗ ಕನಸಿನಲ್ಲಿ ಯಾವ್ಯಾವ ಶರೀರಗಳಿದೆ, ನಿದ್ದೆಯಲ್ಲಿ ಯಾವ್ಯಾವ ಶರೀರ ಇದೆ? ಪ್ರಶ್ನೆ. ಕಲ್ಪನಾ, ಯಾವ್ಯಾವ ಶರೀರ ಇದೆಯಮ್ಮ ನಿದ್ದೆಯಲ್ಲಿ? ಸೂಕ್ಷ್ಮ ಶರೀರ ಸರ್. ನಿದ್ದೆಯಲ್ಲಿ ಸೂಕ್ಷ್ಮ ಶರೀರ ಇದೆಯಾ? ಇಲ್ಲ ಸರ್, ಎರಡೂ ಇಲ್ಲ ಸರ್. ಇಲ್ಲ ಸರ್. ಹೇಳಿ ಶ್ರೀಧರ್ ಅವ್ರೆ.
ಇಲ್ಲ ಸರ್, ಯಾವುದೂ ಇಲ್ಲ ಅಲ್ಲಿ. ಸೂಕ್ಷ್ಮ ಶರೀರ ಯಾವುದೂ ಇಲ್ಲ ಅಲ್ಲಿ. ಸ್ಥೂಲ ಶರೀರ ಇದೆಯಾ ನಿದ್ರೆಯಲ್ಲಿ? ಸ್ಥೂಲ ಇಲ್ಲ ಶರೀರ ಸರ್, ಇಲ್ಲ, ಸ್ಥೂಲ ಶರೀರ ಇರಲ್ಲ ಅಲ್ಲಿ. ಆಮೇಲೆ ಹೋಗ್ಲಿ, ಸೂಕ್ಷ್ಮ ಶರೀರ ಇದೆಯಾ? ಇಲ್ಲ, ಮನಸ್ಸು ಗಿನಸ್ಸು ಏನು ಇರಲ್ಲ ಸರ್ ಅಲ್ಲಿ. ಹೋಗ್ಲಿ, ಉಪಾಧಿಗಳೇ ಕಾರಣ ಇರಲ್ಲ ಅಲ್ಲಿ. ಉಪಾಧಿಗಳೇ ಇರಲ್ಲ. ಇರೋದಿಲ್ಲ. ಹೋಗ್ಲಿ, ಕಾರಣ ಶರೀರ ಇರುತ್ತಾ? ಇಲ್ಲ ಸರ್. ಯಾವುದೂ ಇರಲ್ಲ ಸರ್, ಯಾವುದೂ ಇರಲ್ಲ. ಓಕೆ. ಗಾಢ ನಿದ್ರೆಯನ್ನ ಕಾರಣ ಅವಿದ್ಯೆ ಅಂತ ಕರೀಬಹುದಾ? ಕಾರಣ ಅವಿದ್ಯೆ ಇರುತ್ತೆ ಸರ್, ಯಾಕೆಂದ್ರೆ ಅವನು ತಿಳ್ಕೊಂಡಿರಲ್ಲ. ಎಚ್ಚೆತ್ತ ತಕ್ಷಣ ಅವಿದ್ಯೆ ಇರುತ್ತಲ್ಲ ಸರ್, ಅದರಿಂದ ಕಾರಣ ಬೀಜ ರೂಪದಿಂದ ಇದೆ ಅಲ್ಲಿ ಅವಿದ್ಯೆ ಅಂತ. ಗಾಢ ನಿದ್ರೆಯಲ್ಲಿ ನಾವು ಆತ್ಮನಾಗಿದ್ದರೂ ಗೊತ್ತಾಗೋದಿಲ್ಲ, ಅಲ್ಲಿ ಜ್ಞಾನ ಆಗೋದಿಲ್ಲ. ಹಾಗೆ ಆದ್ದರಿಂದ ನನಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹಗ್ಗ ನೋಡ್ರಿ ಅಂತಂದ್ರೆ ಹೆಂಗ್ ನೋಡ್ತೀನಿ? ಆಗೋದಿಲ್ಲ. ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನೋಡ್ರಿ ನಿಮ್ಮ ಹಾವು ಅಂತಂದ್ರೆ ಅವನೇನೋ ಗೊತ್ತಾಗುತ್ತೇನೋ? ಅರಮನೆಯಲ್ಲಿ ಬಟ್ಟೆ ಕಟ್ಟಿ ಅವ್ನು ಸುತ್ತಿಸಿದ್ರೆ ಇದು ಅರಮನೆ ಅಂತ ಗೊತ್ತಾಗುತ್ತೇನೋ? ಹಾಗೆ ಗೊತ್ತಾಗುತ್ತಿಲ್ಲ. ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ, ಗ್ಯಾರಂಟಿ. ಎಲ್ಲ ಉಪಾಧಿಗಳು ಕಳ್ಚಿಕೊಂಡಿರ್ತೀವಿ. ದೇವರು ಕೊಟ್ಟಂತ ಸಹಜ ಸ್ಥಿತಿ, ಫ್ರೀ ಸ್ಯಾಂಪಲ್ ಅಲ್ಲಿ ದೇವರು ಕೊಟ್ಟಿದ್ದಾನೆ. ಮತ್ತೆ ಎಚ್ಚರದಲ್ಲ ಹಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಭಾವನೆ ಮಾಡಿದ್ರು ದೊಡ್ಡ ಸಾಧನೆ. ದೋ ಕರ್ತೃತಂತ್ರ ಅಂತ ಅನ್ಸಿದ್ರು ಮೊದಲು ಕರ್ತೃತಂತ್ರ ರೂಪದಲ್ಲಿ ನೀವು ಭಾವನೆ ಮಾಡ್ರಿ. ಎಚ್ಚರದಲ್ಲಿ ಹಾಗಿರಕ್ಕೆ ಪ್ರಯತ್ನ ಮಾಡ್ರಿ. ನಾನು ಆತ್ಮಸ್ವರೂಪ, ನನಗೆ ಯಾರೂ ವೈರಿಗಳಿಲ್ಲ, ಶತ್ರುಗಳಿಲ್ಲ ಅಂತ ಯಾರ ಬೈದ್ರು ಸುಮ್ಮನೆ ಇದ್ರು. ತುಂಬ ಕಷ್ಟ ಇತ್ತು. ಹೆಂಡತಿ ಬೈದ್ರೇನೆ ಸಹಿಸ್ಕೊಳಕ್ಕಾಗಲ್ಲ, ಹಿಂಗೆ ಬೇರೆಯವ್ರು ಬೈದ್ರೇನೇನೋ ಹೀಗಿರುತ್ತೆ. ಮನೆಯಲ್ಲಿ ಮಕ್ಕಳು ಗಿಕ್ಕಳು ಯಾರಾದರೂ ಬೈದ್ರೆ ಗೈದ್ರೆ ಎಷ್ಟು ಕೋಪ ಬಂದ್ಬಿಡುತ್ತೆ. ಅದರಿಂದ ಶತ್ರುಗಳು ಇಲ್ದಂಗೆ ನಾವು ನೋಡ್ಕೋಬೇಕಾದ್ರೆ, ಜೀಸಸ್ಗೆ ಯಾರಪ್ಪ ಇದ್ರು ಶತ್ರು? ಸ್ವಂತ ಶಿಷ್ಯರೇ ಅವನಿಗೆ ಶಿಲ್ಬೆಗೆ ಹಾಕ್ತಾ ಇದ್ದಾಗ ಗೊತ್ತಿತ್ತೆಲ್ಲ ಅವನಿಗೆ. ಆದರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ನ. ಅವ್ರ ಮೇಲೆ ಅವನಿಗೇನಾದರೂ ದ್ವೇಷ ಇತ್ತ? ಇನ್ನು ಕರುಣೆ, ಪ್ರೀತಿ, ಪ್ರೇಮ ಹರಿತಾ ಇತ್ತು. ಮುಕ್ತರಾದವರು ಹೀಗೆ ನಡ್ಕೊತಾರೆ. ಸ್ಥಿತಪ್ರಜ್ಞನ ಲಕ್ಷಣಗಳು. ಅವನೇನು ಮುಖ ನೋಡಿದ ತಕ್ಷಣ ಗೊತ್ತಾಗಲ್ಲ, ಅವನು ನಡ್ಕೊಳ್ಳೋ ರೀತಿಯಿಂದ ಗೊತ್ತಾಗತ್ತೆ. ಅಲ್ಲಿಗೆ ಲಿಂಗ ಶರೀರ ಅಂತಂದ್ರೆ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಹೇಗಿರುತ್ತೆ ಯಾರಾದ್ರು ನೋಡಿದ್ದೀರಾ? ಈ ಸ್ಥೂಲ ಶರೀರ ಹೇಗಿರುತ್ತೋ ಅದೂ ಹಾಗೆ ಇರುತ್ತಂತೆ. ಹಾಗೆ ಹೇಳ್ತಾರೆ. ಅದಕ್ಕೂ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಇದು ಹೇಗಿರುತ್ತೋ ಹಾಗೆ ಇರುತ್ತೆ, ಬಟ್ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಅಲ್ಲಿ ಕನಸನ್ನು ಕಾಣುವಾಗ ಇವು ಯಾವುದೂ ತಗೊಳ್ಳಲ್ಲ, ಬರೀ ಮನಸ್ಸಂತ ತಗೊಂತೀವಿ. ಬಟ್ ಸೂಕ್ಷ್ಮ ಶರೀರಕ್ಕೂ ಹಾಗೆ ಇರುತ್ತೆ ಅಂತ ನಮ್ಮ ಮಾತಾಜಿ ಅವರು ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು, ಸೋಮವಾರ ಮಾತಾಜಿ ಅವರು ದರ್ಶನ ಕೊಡ್ತಾರೆ ನಮ್ಮೆಲ್ರಿಗೂ. ಒಂದು ಲಿಂಕ್ ಕಳಿಸ್ತೀನಿ, ಆ ಟೈಮ್ ಹೇಳ್ತೀನಿ ನಿಮಗೆ. ಎಲ್ಲರೂ ಬರೋಣ. ಒಂದು 10 ನಿಮಿಷ, ಐ ಥಿಂಕ್ 11 ಗಂಟೆಗೆ ನಿಮಗೆಲ್ಲ ಕರೆಕ್ಟಾಗಿ ನಾನು ಕಳಿಸ್ತೀನಿ. ಮಾತಾಜಿ ಅವರು ದರ್ಶನ ಕೊಡ್ತಾರೆ, ಅದರ ಜೊತೆಗೆ ಆಶೀರ್ವಚನಗಳನ್ನ ಹೇಳ್ತಾರೆ. ಒಂದು 10-15 ನಿಮಿಷ ಮಾತಾಡ್ಬೋದು. ಅವ್ರು ತುಂಬ ಮಾತಾಡೋಲ್ಲ, ಮಾತು ತುಂಬ ಕಡಿಮೆ. ಆದ್ದರಿಂದ ನಾವು ಎಲ್ಲರೂ ಆವತ್ತು ಸೇರೋಣ. ಓಕೆ, ಅದಕ್ಕೋಸ್ಕರ ನಾನು ಆ ಲಿಂಕ್ ಕಳಿಸ್ತೀನಿ, ನೀವು ಆ ಲಿಂಕ್ಗೆ ಜಾಯಿನ್ ಆಗಬೇಕು. ಓಕೆ ಓಕೆ. ಅಲ್ಲಿಗೆ ಲಿಂಗ ಶರೀರ ಅಂತ. ಇದಲ್ಲದೆ ವ್ಯಷ್ಟಿ ಮನಸ್ಸು, ಇಲ್ಲಿ ಲಿಂಗ ಶರೀರ ಸೇರೆ ಅಲ್ಲಿ, ಅದಕ್ಕೆ ವ್ಯಷ್ಟಿ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯಷ್ಟಿ ಮನಸ್ಸು ಅಂದ್ರೆ ಯಾವುದು? ಮೈಕ್ರೋ ಸರ್, ನಮ್ದು ಬೆಸ್ಟ್ ಇದೆ. ನಮ್ಮದು ಒಂದಿದ್ದ ತಕ್ಷಣ ಇಲ್ಲಿ ಬೆಷ್ಟಿ ಅಂತಂದ್ರೆ ಸೂಕ್ಷ್ಮ ಶರೀರ ತಗೊಂತ ಇದ್ದೀವಿ. ಲಿಂಗ ಶರೀರದಲ್ಲಿ ಬೆಷ್ಟಿ ಅಂತಂದ್ರೆ ಇಲ್ಲಿ ಸೂಕ್ಷ್ಮ ಶರೀರವನ್ನೇ ತಗೋಬೇಕು. ಹಾಗೆ ಸ್ಥೂಲ ಶರೀರ ತಗೊಂಡಿದ್ದಾಯ್ತು ಎಚ್ಚರದಲ್ಲಿ. ಆದ್ದರಿಂದ ಈಗ ಎಚ್ಚರದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರ ಇದೆ. ಆತ್ಮನು ಇದ್ದಾನ ಕಲ್ಪನಾ? ಅಲ್ಲ ಸರ್. ಅಲ್ಲಿಗೆ
ಎಚ್ಚರದಲ್ಲಿ ಆತ್ಮ ಇದ್ದಾನೆ, ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇದೆ. ಕನಸಿನಲ್ಲಿ ಯಾರ್ಯಾರಿದ್ದಾರೆ ಕಲ್ಪನಾ? ಆತ್ಮ ಮತ್ತೆ ಸೂಕ್ಷ್ಮ ಶರೀರ, ಆತ್ಮ ಅಷ್ಟೇ. ಮತ್ತೆ ಸೂಕ್ಷ್ಮ ಶರೀರ. ನಿದ್ದೆಯಲ್ಲಿ ನಿದ್ದೆಯಲ್ಲಿ ಏನು ಇಲ್ಲ ಸರ್, ಬರೀ ಆತ್ಮ ಆತ್ಮನಾಗಿರುತ್ತೆ. ಹಾ ಆತ್ಮನಾಗಿ. ಹಿಡ್ಕೊಳ್ಳಿ. ಮತ್ತೆ ಆ ನಿದ್ದೆಯಲ್ಲಿ ಸೂಕ್ಷ್ಮ ಶರೀರ ಎಲ್ಲಿರುತ್ತಮ್ಮ? ಅದರಿಂದ ಹುಷಾರಾಗಿರ್ಬೇಕು. ನಿದ್ದೆಯಲ್ಲಿ ಸೂಕ್ಷ್ಮ ಶರೀರ ಆಗಲಿ ಯಾವುದೇ ಶರೀರ ಇರೋಲ್ಲ. ಅದು ಓಕೆ. ಅಲ್ಲಿಗೆ ಇಲ್ಲಿ ವ್ಯಷ್ಟಿ ಸಮಷ್ಟಿ ಅಂತಾರೆ, ಇಲ್ಲಿ ವ್ಯಷ್ಟಿ ಲಿಂಗ ಶರೀರ ಅಂತ ಹೇಳಿರೋದ್ರಿಂದ ನಾನು ಮೊದಲು ಎತ್ಕೊಂತಾನೆ ಸ್ಥೂಲ ಶರೀರಕ್ಕೆ ಬರ್ತೀನಿ. ಸ್ಥೂಲ ಶರೀರದಲ್ಲಿ ವ್ಯಷ್ಟಿ ಅಂದ್ರೆ ಏನು ಪ್ರಶ್ನೆ. ಎಚ್ಚರದಲ್ಲಿ ಸ್ಥೂಲ ಶರೀರದಲ್ಲಿ ವ್ಯಷ್ಟಿ ಅಂದ್ರೆ ಏನು, ಸಮಷ್ಟಿ ಅಂದ್ರೆ ಏನು, ಅದನ್ನು ಸ್ವಲ್ಪ ಹೇಳಿ. ನಮ್ ದೇಹ ಸರ್, ನಮ್ ದೇಹ. ಮತ್ತೆ ಸಮಷ್ಟಿ ಅಂದ್ರೆ ಈತ 84 ಲಕ್ಷ ಜೀವಿಗಳದೆಲ್ಲ ಸೇರಿ, ವಿಶ್ವದೆಲ್ಲ ಸೇರಿ, ಎಲ್ಲ ಸೇರಿ ಅದೊಂದು ಎಲ್ಲಾ ದೇಹಗಳು ಸೇರಿ ಅದೊಂದು ಸಮಷ್ಟಿ. ಅದು ಸಮಷ್ಟಿ. ಹಾಗೆ ಸೊ ಸ್ಥೂಲ ಶರೀರಗಳು, ನಂದು ಶರೀರ 19 ಮುಖಗಳು ಏನಿದೆಯೋ ಪಾದದಿಂದ ತಲೆವರೆಗೂ ಎಲ್ಲ 19 ಮುಖಗಳು, ಇದು ಸ್ಥೂಲ ಶರೀರ, ಸ್ಥೂಲಕಾಯ. ಇದಕ್ಕೆ ಭೂಮಿ ಅಂತಾನು ಹೇಳ್ತಾರೆ, ಅದಕ್ಕೆ ಪಾರ್ಥಿವ ಶರೀರ ಅಂತಾರೆ. ಈ ಸತ್ತಾಗ ಪಾರ್ಥಿವ ಶರೀರದ ಮೆರವಣಿಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ, ಎಲ್ಲ ಒಂದೇ ಅರ್ಥ. ಅಲ್ಲಿಗೆ ಇದು ಭೂಮಿಯಿಂದ, ಭೂತಾಯಿಯಿಂದ ಬಂದಿರೋದ್ರಿಂದ ಇದಕ್ಕೆ ಪಾರ್ಥಿವ ಶರೀರ ಅಂತ ಹೇಳ್ತಾರೆ. ಇರಲಿ, ಅಲ್ಲಿಗೆ ಇದಕ್ಕೆ ವ್ಯಷ್ಟಿ. ವ್ಯಷ್ಟಿ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಏನಿದೆ? ಬೇರೆ ಹೆಸರುಗಳು ವ್ಯಷ್ಟಿ ಅದಕ್ಕೆ ಯಾರಾದ್ರೂ ಹೇಳಿ. ಆಧ್ಯಾತ್ಮಿಕ ಅಲ್ಲ, ಸ್ಥೂಲ ದೇಹ, ಇಂದ್ರಿಯಗಳು. ಶರೀರಕ್ಕೆ ವ್ಯಷ್ಟಿ ಅಂತ ಅಂತಾರೆ. ವ್ಯಷ್ಟಿಗೆ ಬೇರೆ ಹೆಸರುಗಳಿದೆ, ಯಾಕೆಂದ್ರೆ ಇನ್ನೆಲ್ಲಾದ್ರೂ ಬೇರೆ ಹೆಸರು ಬಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಅದಕ್ಕೆ ತಿಳ್ಕೋಬೇಕು. ವ್ಯಷ್ಟಿ ಅನ್ನೋದಕ್ಕೆ ಬೇರೆ ಹೆಸರುಗಳು ಯಾವ್ದು ಅಷ್ಟೇ, ನಾನು ಅರ್ಥ ಕೇಳ್ತಾ ಇಲ್ಲ. ಬೇರೆ ಹೆಸರುಗಳು ಮೈಕ್ರೋ ಅಂತಾರೆ, ಸಾರಿ ಮೈಕ್ರೋ, ಇದನ್ನ ಮೈಕ್ರೋ ಅಂತಾರೆ. ವ್ಯಷ್ಟಿ, ಮೈಕ್ರೋ. ಪಿಂಡಾತ್ಮ, ಇದು ಪಿಂಡಾತ್ಮ. ಅದಕ್ಕೆ ತಿಥಿ ಇಡುವಾಗ ಪಿಂಡ ಇಡ್ರಿ ಅಂತಾರೆ. ಅದು ಸೂಕ್ಷ್ಮ ಶರೀರಕ್ಕೆ ಅಲ್ಲಿ ಪಿಂಡ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಪಿಂಡಾಂಡ, ಪಿಂಡಾತ್ಮ ಅಂತ ಹಿಂಗೆಲ್ಲ ಹೇಳ್ತಾರೆ. ಈಗ ಇದು ಹೇಳಿದಾಗ ಇದು ನಮ್ದಾಯ್ತು ಆಧ್ಯಾತ್ಮದಲ್ಲಿ. ಆದಿ ಭೌತಿಕದಲ್ಲೂ ಸ್ಥೂಲ ಶರೀರಗಳು ಇದೆ. ನಮಗೆ ಗೊತ್ತಿರೋದು 84 ಲಕ್ಷ ಶಾಸ್ತ್ರ ಹೇಳೋದು. ಬೈ ಚಾನ್ಸ್ ಇನ್ನೂ ಜಾಸ್ತಿ ಇರಲಿ, ಯಾವುದೇ ಇರಲಿ, ಎಲ್ಲವೂ ಸೇರಿಸ್ಕೊಂಡ್ಬಿಡೋದು. ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು, ಮುಂದೆ ಇನ್ಯಾವುದಾದ್ರೂ ಹೊಸ ಪ್ರಾಣಿ ಇದ್ರೆ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಆದಿ ದೈವಿಕವಾಗಿ 14 ಲೋಕಗಳಲ್ಲಿ, ದ್ಯುಲೋಕ ಅಂತಾರೆ, ಕೆಳಗೆ 7 ಮೇಲೆ 7, ಅಲ್ಲಿ ಕೂಡ ಸ್ಥೂಲ ಶರೀರಗಳು ಇರುತ್ತಲ್ಲ, ಅಷ್ಟನ್ನು ಸೇರಿಸ್ಕೋಬೇಕು. ಇಷ್ಟು ಸೇರಿಸ್ಕೊಂಡ್ರೆ ಅದನ್ನ ಸಮಷ್ಟಿ. ಬ್ರಹ್ಮಾಂಡ, ಇದು ಪಿಂಡಾಂಡ, ಅದು ಬ್ರಹ್ಮಾಂಡ. ಅದು ಮ್ಯಾಕ್ರೋ, ಇದು ಮೈಕ್ರೋ ಅಂತಾರೆ. ಸೊ ಇಷ್ಟು ಸೇರಿ ಎಲ್ಲ ಸ್ಥೂಲ ಶರೀರಗಳು ಸೇರಿ ಅದನ್ನ ಅವನಿಗೊಂದು ಹೆಸರು ಕೊಡ್ತಾರೆ. ಏನಂತಾರೆ ಅದಕ್ಕೆ? ಹಿರಣ್ಯ ಗರ್ಭನ ಸರ್? ಇಲ್ಲ, ಹಿರಣ್ಯ ಗರ್ಭ ಈ ಇದಕ್ಕೆ ಲಿಂಗ ಶರೀರಕ್ಕೆ ಕೊಡೋದು. ಆದ್ರಿಂದ ವಿರಾಟ್ ಪುರುಷ್ ಅಂತ ಕೊಡ್ತಾರೆ. ಹಾಗೆ ಅಲ್ಲಿಗೆ ನಂದು ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿ ಅಲ್ಲಿ ಆಗ್ಬಿಟ್ಟಿರುತ್ತೆ, ಅದು ವಿರಾಟ ಪುರುಷ್ ಅಂತ ಕೊಡ್ತಾರೆ. ಒಂದು ಹೆಸರು ಅಷ್ಟೆ, ನಾವು ಸುಮ್ಮನೆ ಹೆಸರು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಹಾಗೇ ಈಗ ನನಗೆ ಸೂಕ್ಷ್ಮ ಶರೀರ ಇದೆ, ಕನಸಿನಲ್ಲಿ ಬರೀ ಸೂಕ್ಷ್ಮ ಶರೀರ ಇರುತ್ತೆ ಅಂತಾನೆ ಕನ್ಸಿಡರ್ ಮಾಡೋದು, ಅದು ಎಚ್ಚರದ ದೃಷ್ಟಿಯಿಂದ ಹೇಳೋದು. ಆದರೆ ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಸ್ಥೂಲ ಶರೀರನೇ ತಗೋಬೇಕಾಗುತ್ತೆ ನಾವು.
ಅಲ್ವಾ? ಯಾಕೆಂದ್ರೆ ಅಲ್ಲಿ ಭಿಕ್ಷುಕ ಇರ್ತಾನೆ, ಅವನಿಗೂ 19 ಮುಖಗಳಿರುತ್ತೆ. ಆದ್ದರಿಂದ ಎಚ್ಚರದ ದೃಷ್ಟಿಯಿಂದ ಕನಸನ್ನು ನೋಡಿದಾಗ ಬರೀ ಸೂಕ್ಷ್ಮ ಶರೀರ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಆ ಕನಸಿನ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರವನ್ನ ಏನಂತ ಕರಿಬಹುದು? ಈ ಸ್ಥೂಲ ಶರೀರ ಕರೆದಂಗೆ ಅದನ್ನ ಏನಂತ ಕರಿಬಹುದು? ಪ್ರಶ್ನೆ ಶ್ರೀಧರ್ ಅವರೇ. ಇದು ಸೇಮ್ ಹೆಸ್ರೆ ಅದಕ್ಕೂ. ಇನ್ಯಾರಾದ್ರೂ ಹೇಳಿ. ಹಿರಣ್ಯ ಗರ್ಭನ ಸರ್? ಇಲ್ಲ ಇಲ್ಲ, ಸೂಕ್ಷ್ಮ ಶರೀರಕ್ಕೆ ಆಧ್ಯಾತ್ಮಿಕವಾಗಿ ಏನಂತಾರೆ? ಕೃಷ್ಣವೇಣಿ ಹೇಳಿ. ಗರ್ಭ ಅಲ್ವಾ ಸರ್? ಅಲ್ಲಮ್ಮ, ಈಗ ಈಗ ಸ್ಥೂಲ ಶರೀರಕ್ಕೆ ನೀವೇನಂತ ಕರೆದ್ರಿ? ಸ್ಥೂಲ ಶರೀರ ಅಂತ ಕರೆದ್ರಿ, ವ್ಯಷ್ಟಿ ಅಂತ ಕರೆದ್ರಿ. ವ್ಯಷ್ಟಿ ಅಲ್ಲಿ ಹಾಗೆ ಅದು ವ್ಯಷ್ಟಿ. ಅಲ್ಲಿ ವ್ಯಷ್ಟಿ ಅಂತಂದ್ರೆ ಮೈಕ್ರೋ ಅಂತ. ಇಲ್ಲಿ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎರಡೂ ವ್ಯಷ್ಟಿಯೇ. ಅಲ್ಲಿ ಹೇಳುವಾಗ ಅದನ್ನ ವ್ಯಷ್ಟಿ ಮೈಕ್ರೋ ಅಂತೀವಿ. ನಂದು ಮಾತ್ರ ಆಧ್ಯಾತ್ಮಿಕ ಮಾತ್ರ. ಅದರ ಜೊತೆಗಾಗಿ ಅದೇ ತರ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ಸೂಕ್ಷ್ಮ ಶರೀರ, ಆದಿ ದೈವಿಕವಾಗಿ ಅಲ್ಲಿರೋ ಎಲ್ಲ ಸೂಕ್ಷ್ಮ ಶರೀರಗಳು ಸೇರಿಸ್ಕೊಂಡು ಅದನ್ನು ಸಮಷ್ಟಿ ಮ್ಯಾಕ್ರೋ ಅಥವಾ ಅದಕ್ಕೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಅರ್ಥ ಆಯ್ತಾ? ಸ್ವಲ್ಪ ಇದನ್ನ ಮನಸ್ಸಿನಲ್ಲಿ ಬರ್ದಿಟ್ಕೊಂಡು ಸ್ವಲ್ಪ ಗಟ್ಟು ಮಾಡ್ಕೊಂಡು ಕನ್ಫ್ಯೂಷನ್ ಇರೋಲ್ಲ. ಆದ್ದರಿಂದ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟು ಆಯ್ತು. ಆದ್ದರಿಂದ ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡೇ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಾವು ವ್ಯಷ್ಟಿ ಸಮಷ್ಟಿ ಯಾಕೆ ಸೇರಿಸ್ಕೋಬೇಕು? ಅವಸ್ಥೆ ಅಂದಿದ ತಕ್ಷಣ ನಾವು ಶಂಕರಾಚಾರ್ಯ ಹೋಲ್ಸೇಲ್ ಬಿಸ್ನೆಸ್ ಮಾಡಿರ್ತಾರೆ, ರೀಟೇಲ್ ಮಾಡಕ್ಕೆ ಬರೋದು. ಆದ್ದರಿಂದ ಅದ್ರ ಜೊತೆಗೆ ಇನ್ನೂ ಸೂಕ್ಷ್ಮವಾಗಿ ವ್ಯಷ್ಟಿ ಸಮಷ್ಟಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರದಲ್ಲಿ ಅದನ್ನೂ ಸೇರಿಸ್ಕೊಂಡ್ಬಿಡ್ತಾರೆ. ನೋಡ್ರಿ, ಇನ್ನು ಎಷ್ಟು ಸೂಕ್ಷ್ಮವಾಗಿ ಒಳಗೆ ಹೋಗೋಷ್ಟು ಸೇರಿಸ್ಕೊಂಡ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಅವಸ್ಥೆ ಅಂದಿದ ತಕ್ಷಣ ಅವಸ್ಥೆ ಒಳಗಡೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ಸೇರಿಸ್ಕೊಂಡ್ಬಿಡ್ತಾರೆ. ಅದರಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತಿನ್ನೂ ಪಾರ್ಟಿಷನ್ ಮಾಡ್ಕೊಂಡು ಹೋದ್ರು ಹಾಗೆ. ಸೊ ಹೀಗೆ ನಾವು ಮಾಡಬೇಕು. ಬೈ ಚಾನ್ಸ್ ನಾನು ಹೀಗೆ ಮಾಡಲಿಲ್ಲ ಅಂತ ಇಟ್ಕೊಳ್ರಿ, ನಂದು ಮಾತ್ರ ನೋಡ್ತಾ ಹೋದೆ. ಈಗ ಮೊದಲು ನಾವು ಮಾಡುವಾಗ ಹೂ ಯಾಮೈ ಅಂತ ಹೇಳಿ ಬರೀ ಇಷ್ಟು ಮಾತ್ರ ತಗೊಂತೀವಿ. ಅಲ್ಲಿ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಮತ್ತೆ ವ್ಯಷ್ಟಿ ಸಮಷ್ಟಿ ಹಿಂಗೆ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ ಮೊದಲು. ಆಮೇಲೆ ಹೇಳಿದಾಗ ಆ ಅವಸ್ಥೆಗಳಲ್ಲಿ ಬೇಕಾದಷ್ಟು ಹೇಳ್ತಾ ಹೋಗ್ತೀವಿ ಹಾಗೆ. ಸೊ ಅವಸ್ಥೆ ಅಂದ ತಕ್ಷಣ ಎಲ್ಲವೂ ಸೇರಿಸ್ಕೊಂಡ್ಬಿಡ್ತೀವಲ್ಲ ಹಾಗೆ. ಸೊ ಏನೋ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಪ್ರಶ್ನೆ ಅಂತ ಅನ್ಕೊಂಡ್ವಿ ನಾವು ಇವಾಗ. ಈಗ ಬೈ ಚಾನ್ಸ್, ಅದೇ ಗೊತ್ತಾಯ್ತು. ಇವಾಗ ಬೈ ಚಾನ್ಸ್ ನಾನು ವ್ಯಷ್ಟಿ ಸಮಷ್ಟಿ ಇಟ್ಕೊಳ್ಳೋದ, ಇಲ್ಲಿ ಆಯ್ತು ಬಿಡ್ರಿ, ಇದು ಅವಸ್ಥಾತ್ರ ವಿಚಾರ. ಈಗ ನೀವು ಪಂಚಕೋಶ ಪ್ರತಿ ಕಡೆನೂ ಹೀಗೆ ತಗೋಬೇಕು, ನಾವು ಹೋಲ್ಸೇಲ್ ತಗೋಬೇಕು. ಈಗ ದೃಗ್ದೃಶ್ಯ ವಿವೇಕ ಅಂತ ತಗೊಂತೀವಿ. ದೃಗ್ ದೃಶ್ಯ, ಇಲ್ಲಿ ದೃಶ್ಯ ಅಂತಂದ್ರೆ ಯಾವುದು, ದೃಕ್ ಅಂತಂದ್ರೆ ಯಾವುದು? ಶ್ರೀಧರ್ ಅವರು ಹಿಂದೆ ಬೇಕಾದಷ್ಟು ಸಲ ಹೇಳಿರ್ತೀವಿ. ದೃಶ್ಯ ನೋಡುವುದು ದೃಶ್ಯ ಅಂತಂದಿದ ತಕ್ಷಣ ಯಾವ್ಯಾವ ತಗೊಂತೀರಾ? ಆಬ್ಜೆಕ್ಟ್, ಎಲ್ಲ ಆಬ್ಜೆಕ್ಟ್. ಇದು ಸಬ್ಜೆಕ್ಟ್. ಯಾವ ಆತ್ಮ ನೋಡುವುದು ಅಂದ್ರೆ ಯಾವ? ಆತ್ಮ ನೋಡುವನು ಸಬ್ಜೆಕ್ಟ್. ಕರೆಕ್ಟ್. ಸಬ್ಜೆಕ್ಟ್ ನೋಡೋ ವಸ್ತುಗಳೆಲ್ಲ ಆಬ್ಜೆಕ್ಟ್. ಕರೆಕ್ಟ್. ಮಿಕ್ಕಿದವನು ಬಿಟ್ಟು ನನ್ನದು ಅಂತ ಏನ್ ಬರುತ್ತೆ ಎಲ್ಲ ನನ್ನದು, ಪ್ರಪಂಚ ಎಲ್ಲ ಸೇರಿ. ಕರೆಕ್ಟ್. ಹೋಲ್ಸೇಲ್ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಎಲ್ಲ ಸೇರಿ ಹಂಗೆ ಹೇಳ್ಬೇಕು. ಆಬ್ಜೆಕ್ಟ್ಸ್ ಅಂತಂದ್ರೆ ಎಷ್ಟು ಆಬ್ಜೆಕ್ಟ್ಸ್ ಅಂತ, ಅದಕ್ಕೋಸ್ಕರ ಇರದೆ ಎಚ್ಚರದ ಅವಸ್ಥೆ ಒಳಗಡೆ ನಾವು ಚಿಂತನೆ ಮಾಡ್ತಾ ಇರೋದು. ಫಸ್ಟ್ ಎತ್ಕೊಂಡಾನೆ ಎಚ್ಚರದ ಅವಸ್ಥೆಯಲ್ಲಿ. ಯಾಕೆಂತಂದ್ರೆ ಇಲ್ಲಿ ಕನಸಿನ ಬೇರೆ ಮತ್ತೆ ನಿದ್ದೆ ಬೇರೆ ಆಗ್ಬಿಡುತ್ತೆ. ಅಲ್ಲಿ ಆದಿ ದೈವಿಕವಾಗಿ ಏನೇನಿರುತ್ತೆ ಎಲ್ಲ ತಗೊಂಡ್ಬರ್ಬೇಕು. ಅದೇ 14 ಲೋಕಗಳು ಎಲ್ಲ ಇಲ್ಲಿ ವ್ಯಷ್ಟಿ ಸಮಸ್ಯೆ ಎಲ್ಲ ಬಂದ್ಬಿಡುತ್ತೆ ಅಲ್ಲಿ.
ಅದೇ ರೀತಿ ವಿಷಯ ಅಂತಂದಿದ ತಕ್ಷಣ ನಾನು ದೃಗ್ದೃಶ್ಯ ವಿವೇಕ ಹೇಳ್ಕೊಂಡು ಹೋಗುವಾಗ ವಿಷಯ ಅಂತಂದಾಗ ಅಲ್ಲಿ ಎಲ್ಲಾ ವಿಷಯಗಳು ತಗೋಬೇಕು. ಎಲ್ಲಾ ವಿಷಯಗಳು 5 ಅಂತ ನಿಮ್ಗೆಲ್ಲ ಹೇಳಿದ್ದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವುಗಳು ಇದೆ ಇಲ್ಲ ಅಂತ ಹೇಳೋದಕ್ಕೆ ಫಸ್ಟ್ ಅಂತ ನಾವು ಆತ್ಮನಿಗೆ ಹೋಗಲ್ಲ, ಕಣ್ಣುಗಳಿಗೆ ಬರ್ತೀವಿ. ಇಂದ್ರಿಯಗಳು ಅಂತೀವಿ. ಅದು ಇಂದ್ರಿಯಗಳು ಅಂತ ತಗೊಂಡ್ರೆ ಮಿಕ್ಕಿರೋದೆಲ್ಲ ಅಲ್ಲೇ ಸೇರಿಸ್ಕೋಬಹುದು ಅಂತ ಅರ್ಥದಲ್ಲಿ. ಹೇಗೆ ಕಣ್ಣು ಅಂತ ತಗೊಂಡ್ರಲ್ಲ ಹಾಗೆ ಇಂದ್ರಿಯಗಳು. ಅಲ್ಲಿಗೆ ಇಂದ್ರಿಯಗಳನ್ನ ನಾವು ಹಿಂದೆಗಡೆ ಇದೆ, ಆತ್ಮನಾಗಿದೆ, ಸೂಕ್ಷ್ಮವಾಗಿದೆ, ಇದನ್ನ ಆತ್ಮ ಅಂತ ಕರಿತೀನಿ, ಇದು ಸುಖ ಅಂತ ಕರಿತೀನಿ, ಇದನ್ನ ದ್ರಷ್ಟೃ ಅಂತ ಅದು ದೃಶ್ಯ ಆದ್ರೆ ಇದು ದ್ರಷ್ಟೃ, ಇದೇ ಆತ್ಮ. ಇಂದ್ರಿಯಗಳಿದ್ದನೇ ಆ ವಸ್ತುಗಳ ಜ್ಞಾನ ಆಗೋದು. ಟೆಂಪರರಿ ಆಗಿ ಇದಕ್ಕೊಂದು ಆತ್ಮ ಅಂತ ಕರಿತೀನಿ ನಾನು. ಹಾಗೆ ಹಿಂದಿಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ವಲ್ಲ, ಅಲ್ಲೂ ಅಷ್ಟೇ ಹೋಲ್ಸೇಲ್ ಆಗಿ ತಗೋಬೇಕಿಲ್ಲಿ. ವಿಷಯಗಳು ಅಂತ ಹೇಳಿದಾಗ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕವಾಗಿ ನಂದು ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಎಚ್ಚರದಲ್ಲಿರೋದೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಅಲ್ಲಿ ವೇಷ್ಟಿ ಸಮಷ್ಟಿ ಎಲ್ಲ ಮಿಕ್ಸ್ ಆಗಿ ಸೇರ್ಕೊಂಡ್ಬಿಡುತ್ತೆ. ಅಷ್ಟು ವಿಷಯಗಳು. ಕೊನೆಗೆ ಇಂದ್ರಿಯಗಳು ಸ್ವಲ್ಪ ಒಳಗಡೆ ಇದೆ. ಆದ್ದರಿಂದ ಇವು ಹಾಗೆ ಹಿಂದಿಂದಕ್ಕೆ ಹೋಗ್ಬೇಕು. ಇಂದ್ರಿಯಗಳಿಗಿಂತ ಹಿಂದೆ ಮನಸ್ಸು, ಮನಸ್ಸಿಗಿಂತ ಚಿತ್ತ, ಚಿತ್ತಕ್ಕಿಂತ ಬುದ್ಧಿ, ಬುದ್ಧಿಗಿಂತ ಚಿತ್ತ, ಚಿತ್ತಕ್ಕಿಂತ ಅಹಂಕಾರ, ಅಹಂಕಾರಕ್ಕಿಂತ ಹಿಂದೆ ಆತ್ಮ. ಹಂಗೆ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಅಂತ. ಈಗ ಅದೇ ರೀತಿ ಪಂಚಕೋಶಗಳು ತಗೊಂಡಾಗಲೂ ಕೂಡ ಅನ್ನಮಯ ಶರೀರ ಅಂತಂದ್ರೆ ಯಾವ್ಯಾವ ತಗೋಬೇಕು? ಯಾಕೆಂದ್ರೆ ಇದಕ್ಕೂ ಕನೆಕ್ಷನ್ ಇದೆ. ನಾನು ಅದನ್ನು ತಿಳಿಸ್ಬಿಟ್ರೆ ಮತ್ತೆ ಇನ್ನೊಂದ್ ಕಡೆ ನಿಮ್ಗೆ ಯಾವಾಗ ಪಂಚಕೋಶಗಳು ಹೇಳಿದಾಗಲೂ ನಾವು ಹಿಂಗೆ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಡ್ಬೇಕು ಆ ಐಡಿಯಾ. ಇಲ್ಲಿ ಪಂಚಕೋಶಗಳು ದೇಹ ಇಂದ್ರಿಯಗಳು, ದೇಹದ ಇಂದ್ರಿಯಗಳು ಅಲ್ಲ, ದೇಹದ ಭಾಗ ಅಲ್ಲ, ಫಿಸಿಕಲ್ ಬಾಡಿ. ಅನ್ನದಿಂದ ರೂಪವಾಗಿರೋದು ಅನ್ನಮಯ ಕೋಶ, ಅದು ಮಾತ್ರ ತಗೋಬೇಕು. ಕರೆಕ್ಟು. ಇಲ್ಲಿ ಅನ್ನಮಯ ಕೋಶ ಅಂದ್ರೆ ಯಾವ್ಯಾವ ಶರೀರ ತಗೋಬೇಕು ನಾನು ಅಂತ. ಸ್ಥೂಲ ಸೂಕ್ಷ್ಮ ಎರಡು ತಗೋಬೇಕು ಸರ್. ಕರೆಕ್ಟು. ಆಮೇಲೆ ಇನ್ನೇನ್ ತಗೋಬೇಕು? ಅಷ್ಟೇನಾ? ಮನಸ್ಸು ತಗೋಬೇಕಾಗತ್ತೆ. ಎಲ್ಲ ಬಂದ್ಬಿಡ್ತು. ಆಧ್ಯಾತ್ಮಿಕವಾಗಿ ಅನ್ನಮಯ ಕೋಶ ಅಂತಂದ್ರೆ ಮನಸ್ಸಿಲ್ ಬರೋಲ್ಲ. ಸ್ಥೂಲ ಶರೀರ ಬರುತ್ತಷ್ಟೇ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಸೇರಿಸ್ಕೊಂಡ್ರೆ ಅನ್ನಮಯದಿಂದಾನೇ ಆಗಿರೋದು ಅವೆರಡು. ಇಲ್ಲಿ ಬೆಷ್ಟಿ ಆಯ್ತು. ಸಮಷ್ಟಿಗೆ ಏನ್ ಮಾಡ್ಬೇಕು? ಆದಿ ಭೌತಿಕವಾಗಿರೋ ಎಲ್ಲಾ ಶರೀರಗಳು ತಗೋಬೇಕು. ಆದಿ ದೈವಿಕವಾಗಿ ಯಾವ್ಯಾವ, ಇಲ್ಲಿ ಬರೀ ಶರೀರ, ಪ್ರಾಣದ ವಿಚಾರಕ್ಕೆ ಬಂದಿಲ್ಲ, ಶರೀರಗಳು. ಅದೇ ರೀತಿ ಆದಿ ದೈಹಿಕವಾಗಿ 14 ಲೋಕಗಳಿರೋ ಶರೀರಗಳು, ಸ್ಥೂಲ ಸೂಕ್ಷ್ಮ ಎಲ್ಲ ಒಟ್ಟೆ. ಇದು ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಹಂಗೆ ತಗೋಬೇಕು. ಅದು ವ್ಯಷ್ಟಿ ಸಮಷ್ಟಿ ಮಿಕ್ಸ್ ಮಾಡ್ಕೋಬೇಕು. ಪ್ರಾಣ ಅಂತಂದಾಗ ನನ್ನ ಪ್ರಾಣ ವ್ಯಷ್ಟಿ, ಮಿಕ್ಕಿರೋ ಎಲ್ಲರ ಪ್ರಾಣಗಳು ಸಮಷ್ಟಿ ಹಾಗೆ ತಗೋಬೇಕು. ಆಮೇಲೆ ಬುದ್ಧಿ ಅಂತ ಬರ್ತೀವಿ, ಮನಸ್ಸು. ಅಲ್ಲಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ ಅಂದಾಗ ನನ್ನ ಮನಸ್ಸು ಮತ್ತೆ ವ್ಯಷ್ಟಿ, ಮಿಕ್ಕಿರೋದೆಲ್ಲ ಸಮಷ್ಟಿ, ಎಲ್ಲರ ಮನಸ್ಸು. ಅಲ್ಲಿ ಎಲ್ಲರ ಮನಸ್ಸು ಅಂದಾಗ ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ ಎಲ್ಲರದು. ಅದೇ ರೀತಿ ವಿಜ್ಞಾನಮಯ ಅಂತಂದ್ರೆ ಬುದ್ಧಿ. ಆ ಬುದ್ಧಿ ನನ್ನದು, ಅದು ಮೈಕ್ರೋ. ಬೇರೆಯವ್ರದೆಲ್ಲ ಸೇರಿದಾಗ ಮ್ಯಾಕ್ರೋ. ಅವನ್ನೆಲ್ಲ ಮಿಕ್ಸ್ ಸೇರ್ಸ್ಕೊಂಡ್ಬಿಡ್ಬೇಕು. ವ್ಯಷ್ಟಿ ಸಮಷ್ಟಿ. ಅದೇ ರೀತಿ ಆನಂದಮಯ ಕೋಶ, ಅಲ್ಲೂ ಅಷ್ಟೇ ಹಾಗೆ. ನನ್ನ ಆನಂದ, ಬೇರೆಯವರ ಆನಂದ. ಈ ಆನಂದಮಯ ಕೋಶ ಆತ್ಮನೋ ಅನಾತ್ಮ? ನಮ್ಮ ಕಲ್ಪನಾ ಈ ಆನಂದಮಯ ಕೋಶ ಆತ್ಮನೋ ಅನಾತ್ಮನೋ? ಆತ್ಮ ಸರ್. ಯಾರಾದ್ರು? ಅನಾತ್ಮ ಸರ್. ಅನಾತ್ಮ. ಆದ್ದರಿಂದ ಇದು ಆತ್ಮ ಅಲ್ಲ, ಇದು ಕೋಶ ಅಂತಾನೆ ಹೇಳ್ತಾ ಇದ್ದಾರೆ. ಹೊದಿಕೆ. ನೀವು ಬನೀನ್ ಹಾಕೊಂಡಿರ್ತೀರ, ಅದ್ರ ಮೇಲೆ ಶರ್ಟ್ ಹಾಕೊಂಡಿರ್ತೀರ, ಶರ್ಟ್ ಮೇಲೆ ನೀವು ಫುಲ್ ಸ್ಲ್ಯಾಗ್ ಹಾಕ್ಕೊಂತೀರ, ಅಥವಾ ಅದ್ರ ಮೇಲೆ ಒಂದು ಕೋಟ್ ಹಾಕ್ಕೊಂತೀರ, ಅದರ ಮೇಲೆ ಜರ್ಕಿನ್ ಹಾಕ್ಕೊಂತೀರ, 5 ಕೋಟ್ಗಳು ಹಾಕ್ಕೊಂತೀರ. ಹಂಗೆ ಎಲ್ಲಾ ಕೋಶಗಳು. ಕೋಶ ಅಂತಂದ್ರೆ ಕವರ್ ಅಂತ. ಆದ್ದರಿಂದ ಅದು ಅಲ್ಲ, ಆನಂದಮಯ ಕೋಶ. ಹಾಗೆ ಇರ್ಲಿ, ಅದಕ್ಕೆ ಬಂದಾಗ ನಾವು ಡೀಟೇಲ್ ಬರೋಣ.
ಇವಾಗ ಇಲ್ಲಿ ಬಂದ್ಬೇಡ. ಯಾಕೆ ಸುಮ್ಮನೆ ಹೇಳಿದೆ ಅಂತಂದ್ರೆ ಇಲ್ಲಿ ನಾವು ತಗೊಳ್ಳುವಾಗ ಹೀಗೆ ಹೋಲ್ಸೇಲ್ ಆಗಿ ತಗೋಬೇಕು. ಇಲ್ಲಿ ಬೆಸ್ಟಿ ಸಮಷ್ಟಿ ಬಂದಿದ್ದಕ್ಕೆ ಹೇಳಿದೆ, ನೀವು ಎಲ್ಲೇ ತಗೊಂಡ್ರು ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಡ್ಬೇಕು ಅದು. ಆಯ್ತು, ಬೈ ಚಾನ್ಸ್ ನಾನು ಬೆಸ್ಟಿ ಸಮಷ್ಟಿ ಹಿಂಗೆ ತಗೊಳ್ಳಲ್ಲಪ್ಪ, ಆಧ್ಯಾತ್ಮಿಕವಾಗಿ ನಂದು ಒಂದೇ ತಗೊಂತೀನಿ, ಅವಾಗ ಏನಾಗುತ್ತೆ? ಪ್ರಶ್ನೆ ಕೇಳೋದು. ಅವಾಗ ಏನಾಗುತ್ತೆ ಕಷ್ಟ? ಏನು ಪ್ರಾಬ್ಲಮ್ ಆಗುತ್ತೆ? ನನ್ನ ಮಾತ್ರ ನಾನು ನೋಡ್ಕೊತೀನಪ್ಪ, ಏನಾಗುತ್ತೆ? ಯಾರಾದರೂ ಹೇಳಿ. ಕಂಪ್ಲೀಟ್ ಆಗಿ ತಗೊಂಡಂಗ ಆಗ್ಲಿಲ್ಲಲ್ಲ ಸರ್, ನಂದು ಮಾತ್ರ ಅಂದಾಗ ಪರಿಚ್ಛಿನ್ನ ಭಾವ ಆಗುತ್ತೆ. ಸರಿ, ಏನಾಗುತ್ತೆ? ಜ್ಞಾನ ಪಡೆಯಕ್ಕೆ ಸಾಕು ಅನ್ಸತ್ತೆ ಸರ್ ನನಗೆ. ಕರೆಕ್ಟಾಗಿ ಜ್ಞಾನ ಪಡೆಯಕ್ಕೆ, ಮುಕ್ತಿ ಒಂದಕ್ಕೆ ಸಾಕು ಅನ್ಸತ್ತೆ ನನಗೆ. ಎಲ್ಲದ್ ನೋಡ್ಕೊಳ್ಬೋದು, ನನ್ನೆಲ್ಲ ಎಲ್ಲ ಇದೆ ಅದನ್ನ ನೋಡ್ಕೊಂಡ್ರು ಸಾಕು. ಬಟ್ ಬೇರೇನು ಇರೋದ್ರಿಂದ ಅದು ತುಲಾತ್ಮಕದಿಂದ ನೋಡಿದಾಗ ಮಾತ್ರ ಬೇರೇನೋ ಅನ್ಸತ್ತೆ. ನನ್ನಲ್ಲಿ ಇದ್ರೆ ನೋಡಿದ್ರೆ ಸಾಕು ಅನ್ಸತ್ತೆ. ಎಲ್ಲ ಇದೆ ಇದ್ರಲ್ಲಿ, ನನ್ನೆಲ್ಲ ಎಲ್ಲ ಇದೆ. ಕನ್ಫ್ಯೂಷನ್ ಇಲ್ಲ ಇಲ್ಲಿ. ನನ್ನಲ್ಲಿ ನೋಡ್ಕೊಂಡು ನಾನು ಸಾಧನೆಗೆ ಸಾಕು ಅನ್ಸತ್ತೆ. ಸಾಕಾಗೋದಿಲ್ಲ. ಏನಾಗುತ್ತೆ ಗೊತ್ತಾ, ನಿಮ್ಗೆ ಆತ್ಮ ಅಂತ ನೀವು ಕಂಡ್ಕೊಂಡ್ಮೇಲೆ ನನ್ನ ಆತ್ಮ ಬೇರೆ ಅವ್ರ ಆತ್ಮ ಬೇರೆ ಆಗ್ಬಿಡುತ್ತ. ಆಮೇಲೆ ಏನ್ ಮಾಡ್ತೀರಾ? ಅದೇ ಸರ್, ಅದೇ ಸರ್ ನಾನು ಹೇಳಿದ ಅದೇ ಸರ್. ಈಗ ನನ್ನಲ್ಲಿರೋ ಅದರಲ್ಲಿ ಒಂದೇ ಇದ್ದಾಗ ನನ್ನೊಳಗನೆ ಅದೆಲ್ಲ ನೋಡ್ಕೊಂಡ್ರೆ ಸಾಕಲ್ವಾ? ನೋಡ್ಕೊಳ್ಳೋದು ಒಂದೇ. ಅಲ್ಲಲ್ಲ, ನಿಮ್ಮದ್ ಮಾತ್ರ ನೋಡ್ಕೊಂತ ಇದ್ದೀರಾ, ಬೇರೆಯವ್ರು ಸೇರ್ಸ್ಕೊಂಡ್ಲಿಲ್ವೇ? ಅದೇ ಸರ್, ಅದೇ ನಾನು ತುಲಾತ್ಮಕತೆಯಿಂದ ನೋಡಿದಾಗ ಅಲ್ಲಿರೋದು ಇಲ್ದಿರೋದು ಒಂದೇ ಅಂತ ನಾವು ಮಾಡಿದಾಗ ಅವಾಗ ಒಂದೇ ಅನ್ಸತ್ತಲ್ಲ, ಸಾಕಲ್ವಾ? ನನ್ನಲ್ಲಿರೋದು ಒಂದೇ, ಅಲ್ಲಿರೋದು ಒಂದೇ. ಅಲ್ಲಿರೋದೇನಿದೋ ನನ್ನಲ್ಲಿರೋದು ಎರಡು ಒಂದೇ ಅಲ್ವಾ? ಸಾಕಾಗತ್ತೆ ಅನ್ಸತ್ತೆ ನನ್ಗೆ. ಸಾಧನೆ ಪುಸ್ತಕದಲ್ಲಿ ಅಲ್ಲಲ್ಲ, ಇಲ್ಲಿ ಪುಸ್ತಕದಲ್ಲಿ ವೆಷ್ಟಿ ಸಮಷ್ಟಿ ಯಾಕೆ ಹೇಳ್ಬೇಕಾಯ್ತು? ಎರಡು ಒಂದೇ ಸರ್, ಪ್ರಭೇದ ಎರಡೂ ಒಂದೇ ಅಂತ ತೋರ್ಸಕ್ಕೆ ಸರ್, ಎರಡೂನು ಒಂದೇ ಅಂತ ತೋರ್ಸಕ್ಕೆ ಹೇಳಿದ್ದಾರೆ. ದರ್ಶನಕಾರರು ಹಿಂಗೆ ಮಾಡಿದ್ರು, ನೀವ್ ಹೇಳ್ದಂಗೆ ಮಾಡಿದ್ರು. ಕೊನೆಗೇನಾಯ್ತು ಅಂದ್ರೆ, ನಾನೊಬ್ಬ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರು ಹಾಳಾಗೋಗ್ಲಿ ಅಂತ ಹೇಳಕ್ ಶುರು ಮಾಡಿದ್ರು. ಯಾಕೆ ಸೇರಿಸ್ಕೊಂಡಿಲ್ಲ ಅವರು? ಕೊನೆಗೇನಾಯ್ತು? ನನ್ನ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ. ಮತ್ತೆ ಮಾಮೂಲಿ ಎಲ್ಲ ಸೇಮ್. ನನ್ನ ಶರೀರ ನಾನು ಬೇರೆ ಅಂತ ಅನ್ನಂಗೆ ನನ್ನ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ. ಮತ್ತೆ ಅಲ್ಲೂ ಜಗಳ ಎಲ್ಲ ಆಯ್ತು. ಇರ್ಲಿ, ನಾವು ಮುಂದಕ್ಕೆ ಹೋಗೋಣ. ಆದ್ರೆ ನಾವು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಶಂಕರಾಚಾರ್ಯ ಹೇಳೋದು, ಶಾಸ್ತ್ರದಲ್ಲಿ ಹೇಳೋದು, ಪ್ರತಿಯೊಬ್ಬರು ನಾವು ಹೀಗೆ ಮಾಡ್ಕೋಬೇಕು. ಅವಾಗ ಪ್ರಾಬ್ಲಮ್ ಬರೋಲ್ಲ. ಹೋಲ್ಸೇಲ್ ಶಂಕರಾಚಾರ್ಯ ರೀಟೇಲ್ ವ್ಯಾಪಾರ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಇರ್ಲಿ, ಹೋಗೋಣ ಈಗ ಮುಂದಕ್ಕೆ. ಮನಸ್ಸಿನಲ್ಲಿ ನೋಡ್ರಿ, ಇಲ್ಲೇ ಹೇಳ್ತಾರೆ, ವ್ಯಷ್ಟಿಯನ್ನ ಲಿಂಗಶರೀರ ಮುಖ್ಯವಾದ, ಆದ್ದರಿಂದಲೇ ಅವನಿಗೆ ಕರ್ಮಾನುಸಾರವಾಗಿ ಫಲಪ್ರಾಪ್ತಿಯಾಗಿ ಶರೀರಾಂತವನ್ನು ಹೊಂದಬೇಕಾಗಿ ಬರುತ್ತೆ. ಇಲ್ಲಿ ಈ ಕರ್ಮ ಅಂದ್ರೆ ಈ ಕರ್ಮ ಥಿಯರಿ ಅಂದ್ರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಎಲ್ಲಿ ಕ್ಯಾರಿ ಓವರ್ ಆಗುತ್ತೆ? ಎಲ್ಲಿ? ಸೂಕ್ಷ್ಮ ಶರೀರ, ಮನಸ್ಸಲ್ಲೇ. ಮನಸ್ಸು ಹಾಗಂದ್ರೆ ಯಾವ ಶರೀರ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ. ಯಾಕೆ ಸ್ಥೂಲ ಶರೀರ ಅಲ್ಲ? ಕಲ್ಪನಾ, ಯಾಕಮ್ಮ ಸ್ಥೂಲ ಶರೀರ ಅಲ್ಲ? ಯಾರಾದ್ರೂ ಬೇರೆಯವ್ರು ಹೇಳಿ. ಸಮಷ್ಟಿ ಮನಸ್ಸನ್ನು ತಗೊಂಡಿದ್ದಾರಲ್ಲ ಸರ್, ಅದರಿಂದ ಸೂಕ್ಷ್ಮ ಶರೀರ ಅಲ್ವಾ ಸರ್? ಸ್ಥೂಲ ಶರೀರ ಸತ್ತೋಗ್ಬಿಡುತ್ತೆ, ಸುಟ್ಟಾಕ್ಬಿಡ್ತೀವಿ, ಊತಾಕ್ಬಿಡ್ತೀವಿ. ಎಲ್ಲಿ ನಿಮ್ ಸೂಕ್ಷ್ಮ ಶರೀರ ಮಾಡ್ರಿ, ಹಂಗೆ ನೋಡೋಣ. ಸ್ಥೂಲ ಶರೀರಕ್ಕೆ ಸಾವು, ಸೂಕ್ಷ್ಮ ಶರೀರಕ್ಕೆ ಸಾವಿಲ್ಲ. ಹಾಗಾದ್ರೆ ಅದು ಪರಮಾತ್ಮ ಅಂತ ಕರೆಯೋಣ, ಸಾವಿಲ್ಲ ಅಂತಂದ್ರೆ? ಪ್ರಶ್ನೆ ಆಗಲ್ಲ ಸರ್. ಯಾಕೆ? ಮತ್ತೆ ಹುಟ್ಟು ಬರುತ್ತಲ್ಲ ಸರ್.
ಹುಟ್ಟು ಬರುತ್ತೆ. ಸೂಕ್ಷ್ಮ ಶರೀರ ಅದಕ್ಕೆ ಸಾವೇ ಇಲ್ವಲ್ಲ. ಜ್ಞಾನ ಆದ್ರೂ ಅದು ಆದ್ರೂ ಅದು ಬಂದು ಹೋಗುವಂಥದ್ದು, ಅದು ಏರುಪೇರಾಗೋದು, ಚೇಂಜಸ್ ಆಗೋದು, ಮಾಡಿಫಿಕೇಶನ್ ಆಗೋದು ಎಲ್ಲ ಇದೆ ಅದರಲ್ಲಿ, ಎಲ್ಲಾನು ಇದೆ ಅದು. ಯಾಕೆಂದ್ರೆ ಅಲ್ಲಿ ನಾವು ಮಾಡಿರೋ ಪಾಪದ ಕರ್ಮಗಳು ಕರಗತ್ತೆ, ತಿರ್ಗಾ ಇದನ್ನು ಅದು ಸೇರ್ಕೊಳತ್ತೆ, ಹೊಸದು ಸೇರ್ಕೊಳತ್ತೆ. ಹೀಗೆ ಅದು ಏರುಪೇರ್ ಆಗ್ತಾ ಇರತ್ತೆ. ಏರುಪೇರ್ ಆಗಿರೋದು ಯಾವ್ದನ್ನು ಆತ್ಮನ್ನ ನಾವು ಕಾನ್ಸ್ಟೆಂಟ್ ಆಗಿರೋದು ನಾವು ಆತ್ಮ ಅಂತೀವಿ. ಆಯ್ತು. ನನಗೆ ಅನುಭವದಲ್ಲಿ ಸೂಕ್ಷ್ಮ ಶರೀರ ಅಲ್ಲ ಅನಾತ್ಮ ಅಂತ ಹೇಗ್ ನೋಡ್ಕೋಬೇಕು? ನನ್ನ ಅನುಭವದಲ್ಲಿ ಗೊತ್ತಾಗ್ಬೇಕು. ಈಗ ಸ್ಥೂಲ ಶರೀರ ಕನಸಿನಲ್ಲಿ ಇದೆಯಲ್ಲ ಸೂಕ್ಷ್ಮ ಶರೀರ, ಕನಸಿನಲ್ಲಿ ನೋಡ್ಕೊಳ್ತೀರ, ಇದೆಯಲ್ಲ ಸೂಕ್ಷ್ಮ ಶರೀರ. ಎಚ್ಚರದಲ್ಲಿ ಸತ್ತೋಗುತ್ತೆ, ಸುಟ್ಟಾಕ್ಬಿಡ್ತೀವಿ, ಅದು ಇರಲ್ಲ. ಸೂಕ್ಷ್ಮ ಶರೀರಕ್ಕೆ ಸಾವಿಲ್ಲ, ಮತ್ತೆ ಅದು ಸ್ವರ್ಗಕ್ಕೆ ಹೋಗುತ್ತೆ, ನರಕಕ್ಕೆ ಹೋಗುತ್ತೆ, ತಿರ್ಗಾ ಹುಟ್ಟು ಬರುತ್ತೆ, ಈ ತರ ಎಲ್ಲ ಆಗ್ತಾ ಇದೆ. ಆದ್ರಿಂದ ಸೂಕ್ಷ್ಮ ಶರೀರ ಸಾಯಲ್ವಲ್ಲ, ಅದನ್ನೇ ಆತ್ಮ ಅಂತ ಕಲ್ತ್ಬಿಡ್ತೀನಿ ನಾನು. ಏನ್ ಕಷ್ಟ? ಮತ್ತೆ ನಿದ್ದೆಗೆ ಬರಲ್ವೇ ಅದು? ಹಿಡ್ಕೊಳ್ರಿ, ಪಾಯಿಂಟ್ ಹಿಡ್ಕೊಳ್ರಿ. ನಿದ್ದೆಗೆ ಬಂದಾಗ ಸೂಕ್ಷ್ಮ ಶರೀರ ತೋರಿಸಿ ಸ್ವಾಮಿ, ಮುಗಿದೋಯ್ತು, ಒಂದೇ ರಾಮಬಾಣ. ನಾವ್ ಏನೇ ತಗೊಳ್ರಿ, ಅನಾತ್ಮ ಅಂತ ನೋಡ್ಬೇಕಾದ್ರೆ ನಿದ್ದೆ ನೋಡ್ಕೊಂಡ್ಬೇಕು. ಅದು ಓರೆಗಲ್ಲು ಬೆಳ್ಳಿ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿದ ತಕ್ಷಣ ಹಿಂಗೆ ಕಲ್ ಮೇಲೆ ಹಿಂಗೆ ಉಜ್ಜಿದ ತಕ್ಷಣ ಇಷ್ಟೇ ಅದ್ರ ಬಂಡವಾಳ. ಆತ್ಮ ನಿದ್ದೆ ಬರ್ಲಿ ನೋಡೋಣ ಸೂಕ್ಷ್ಮ ಶರೀರ ಗೋಯ್ತು. ನಿದ್ದೆಗೆ ಬರೋಕ್ಕೆ ಯೋಗ್ಯತೆ ಇಲ್ದಿರ ಅವನು ಇವನೆಂಥ ಎಷ್ಟು ವರ್ಷಗಳು ಬೇಕಾದ್ರೂ ಇರ್ಲಿ ನಮ್ಗೇನಂತೆ, ಬಟ್ ನಿದ್ದೆಗೆ ಬರ್ಲಿ ನೋಡೋಣ. ಹುಟ್ಟದಾಗ್ಲಿಂದ ಸಾಯೋವರೆಗೂ ಇಷ್ಟು ಸಾರಿ ನಿದ್ದೆಗೆ ಹೋಗಿದ್ದೀನಲ್ಲ, 2 ನಿಮಿಷ ಹೋಗ್ರಿ, 15 ದಿವಸ 15 ವರ್ಷ ಕೋಮದಲ್ಲಿರ್ಲಿ, ಬರ್ಲಿ ನೋಡೋಣ, ಬಾ ನಿನ್ ನೋಡೋಣ. ನೀನು ಬದಲಾವಣೆ ಆಗೋದು ಎಲ್ಲ ನಮ್ಗೆ ಬೇರೆ ಮನಸ್ಸಿನ ವಿಚಾರ ಎಲ್ಲ ಏನ್ ಬೇಕಾದ್ರೂ ಹೇಳ್ರಿ, ಮತ್ತೆ ಸಾಯಲ್ವೇ ಅದು? ಸ್ಥೂಲ ಶರೀರ ಸಾಯದ್ ನಮ್ಮ ಅನುಭವದಲ್ಲಿ ಇದೆ, ಸೂಕ್ಷ್ಮ ಶರೀರ ಸಾಯಲ್ಲ, ಮತ್ತೆ ಹುಟ್ಟು ಬರುತ್ತೆ, ಸ್ವರ್ಗ ನರಕ ಹೋಗುತ್ತೆ, ಅನುಭವಿಸುತ್ತೆ, ಬರುತ್ತೆ. ಅದಕ್ಕೆ 84 ಲಕ್ಷ ಜೀವರಾಶಿಗಳಾದ್ರು ಅಲ್ಲ, ಮುಕ್ತ ಆಗುವವರೆಗೂ ಆ ಶರೀರ ಇರುತ್ತಂತೆ, ಲೆಕ್ಕ ಹಾಕೋದು ಹೇಗಿದೆ. ಆದ್ರಿಂದ ಅನುಭವ ಹೇಗ್ ತಗೊಂಡ್ಬರುತ್ತೆ ನೋಡ್ರಿ, ಅಲ್ಲಿವರೆಗೂ ಕಾಯ್ಕೋಬೇಕೆ ನಾನು. ಎಷ್ಟು ಜನ್ಮಗಳು ಬಂದು ಹೋದ್ರು ಮತ್ತೆ ಹುಟ್ಟುತ್ತಾ ಇರುತ್ತೆ, ಅದು ಬೆಳ್ಕೊಂತಾ ಇರುತ್ತೆ. ಅದರಲ್ಲಿ ಸಂಚಿತ ಕರ್ಮ, ಒಂದೊಂದು ಬೀಜ ಸುಡಬೇಕಾದ್ರೆ ಅಷ್ಟಷ್ಟು ಆಗ್ತಾ ಇದ್ರೆ ಒಂದೊಂದು ಜನ್ಮದಲ್ಲಿ ನೀವು ಕೋಟಿಗಟ್ಟಲೆ ಬೀಜಗಳನ್ನ ಸಂಪಾದನೆ ಮಾಡ್ತಾ ಇರ್ತಾರೆ. ಅವನ್ನೆಲ್ಲ ಎಕ್ಸಾಸ್ಟ್ ಮಾಡೋದು ಯಾವಾಗ ಮಾಡೋಕ್ಕಾಗೋದಿಲ್ಲ. ಮತ್ತೆ ಯಾವಾಗ ಹಗ್ಗ ಅಂತ ಗೊತ್ತಾದಾಗ ಇಮ್ಮಿಡಿಯೇಟ್ ಆಗಿ ಹಾವಿಲ್ಲ. ಮೈಕ್ರೋ ವೆಸ್ಟಿ ಮಣ್ಣು ಗಿಣ್ಣು ಏನೇ ಇಲ್ಲ, ಹಂಗೆ ತಗೋಬೇಕು. ಇಲ್ಲಿ ನೋಡಿ, ಇಲ್ಲೇ ಹೇಳ್ತಾರೆ, ಅದಿರ್ಲಿ ಬಿಡ್ಲಿ, ಅಲ್ಲಿಗೆ ಆಯ್ತು. ಕರ್ಮಾನುಸಾರವಾಗಿ ಫಲಪ್ರಾಪ್ತಿಯಾಗಿ ಶರೀರ ಹಂತವನ್ನು ಹೊಂದಬೇಕಾಗಿ ಬರುತ್ತದೆ ಅಂತ. ಇಲ್ಲ, ಈಗ ವ್ಯಷ್ಟಿ ಆಯಿತು, ಸಮಷ್ಟಿ ಮನ ಉಪಾಧಿಕನಾದ ಹಿರಣ್ಯ ಗರ್ಭ. ನೋಡ್ರಿ ಅವನ ಹೆಸರು ಇಲ್ಲಿ ಸಮಷ್ಟಿ ಅಂತ ಹೇಳೋದು, ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡ್ಬಿಟ್ರು. ಲಿಂಗ ಶರೀರದ ವಿಚಾರ ಮಾತಾಡ್ತಾ ಇದ್ದಾರೆ. ಅವನಿಗೆ ಏನಂತ ಕರೆದ್ರು? ಹಿರಣ್ಯ ಗರ್ಭ ಅಂತ ಕರೆದ್ರು. ಕಾಟಕೋಪನಿಷತ್ನಲ್ಲಿ ನಾವು ಮಾಡಿದ್ದೀವಿ, ಆಗಿದೆ ಅಲ್ಲಿ. ಮತ್ತೆ ಇನ್ನೊಂದು ಸಾರಿ ನೀವು ಓದಬೇಕು. ನಾನು ಬೇಕಾದರೆ ಇವತ್ತು ಮತ್ತೆ ನಾನು ಕಳಿಸ್ತೀನಿ, ಯಾರಾದರೂ ಓದಿದ್ರ ಕಾಟಕೋಪನ್ಯಾಸ ಮಂಜರಿಯಲ್ಲಿ ಸ್ವಾಮಿಗಳು ಸ್ಪಷ್ಟ ಮಾಡಿದ್ದಾರೆ. ಅಲ್ಲಿ ನಮ್ಗೆ ಗೊತ್ತಿದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುತ್ತೆ. ಹೀಗೆ ಆದ್ದರಿಂದ ಈ ಮನಸ್ಸೆಂಬ ಉಪಾಧಿಯಿಂದ ಉಪಲಕ್ಷಿತನಾದ ಸಾಕ್ಷಿಯನ್ನೇ ಉಪನಿಷತ್ತಿನಲ್ಲಿ ತೈಜಸ. ಇಲ್ಲಿ ಮನಸ್ಸು ಅಂದ್ರೆ ಸೂಕ್ಷ್ಮ ಶರೀರವೇ, ಇಲ್ಲಿ ವ್ಯಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಅವನಿಗೆ ಹಿರಣ್ಯ ಗರ್ಭ ಅಂತ ಕೂಡ ಕರೀತಾರೆ ಅನ್ನೋದು. ಇಲ್ಲಿ ತೈಜಸ ಅಂತ ಕರೆದಿದ್ದಾರೆ. ಮನಸ್ಸಿನೊಳಗೆ ಇರುವವನು ತೈಜಸನೆ ಎಂದಿರುವುದು ಸರಿಯಾಗಿದೆ. ಸರಿ, ನೆಕ್ಸ್ಟ್ ಇವಾಗ ನಾವು ಹಿರಣ್ಯ ಗರ್ಭ ವಿರಾಟ ಪುರುಷ ಎರಡು ಒಂದೇನಾ ಸರ್? ಹಾಗಾದ್ರೆ ಹಿರಣ್ಯ ಗರ್ಭ ವಿರಾಟ ಪುರುಷ ಯಾವ್ಯಾವ ರೆಫರೆನ್ಸ್? ಇಲ್ಲ ಬೇರೆ ಬೇರೆ.
ವಿರಾಟ ಪುರುಷ ಅಂತಂದ್ರೆ ಈಗ ವೈಶ್ವಾನರನಿಗೆ ವಿಶ್ವ ಅಂತ ಕರೀತಾರೆ. ಎಚ್ಚರದಲ್ಲಿರೋದು ವಿಶ್ವ, ವೈಶ್ವಾನರ, ನರಹ ವೈಶ್ವಾನರಃ, ವಿಶ್ವಾನರಃ ವೈಶ್ವಾನರಃ. ಹಾಗೆ ವ್ಯಷ್ಟಿ ಸಮಷ್ಟಿಗಳು ಎಲ್ಲ ಸೇರಿಸಿದಾಗ ವಿರಾಟ್ ಪುರುಷ ಅಂತ ಕರೀತಾರೆ ಅಷ್ಟೇ. ವಿಶ್ವರೂಪ ದರ್ಶನ ಇವೆಲ್ಲ ಒಂದೇ ಇದರಿಂದ ಬಂದಿರೋದು. ವಿಶ್ವರೂಪ ದರ್ಶನ, ವಿಶ್ವ ಅಂದ್ರೆ ಪೂರ್ತಿ ಭೂಮಿಯಿಂದ ಮೇಲ್ವರೆಗೂ ಅರ್ಜುನನ ತೋರಿಸೋ ವಿಶ್ವರೂಪ ದರ್ಶನ, ನಾರದರಿಗೆ ತೋರಿಸೋ ವಿಶ್ವರೂಪ ದರ್ಶನ ನಾರಾಯಣನೇ ತೋರಿಸ್ತಾನೆ. ಇಲ್ಲಾದ್ರೂ ಕೃಷ್ಣ ತೋರಿಸೋದು, ಅಲ್ಲಿ ನಾರದರಿಗೆ ಅದನ್ನೇ ತೋರಿಸ್ತಾನ ನಾರದರಿಗೆ. ಆಗ ಹಾಗೆ ಆದ್ದರಿಂದ ಇಲ್ಲಿ ಹೆಸರುಗಳು ಕೊಡ್ತಾರೆ ಅದನ್ನೆಲ್ಲ ಒಟ್ಟಾಗಿ ಸೇರಿಸಿದಿಕ್ಕೆ. ಹಿರಣ್ಯ ಗರ್ಭ ಅಂತ ಸೂಕ್ಷ್ಮ ಶರೀರದ ವ್ಯಷ್ಟಿ ಸಮಷ್ಟಿಗೆಲ್ಲ ಸೇರಿಸಿ ಹಿರಣ್ಯ ಗರ್ಭ ಅಂತಾರೆ. ಇನ್ನ ವಿರಾಟ್ ಪುರುಷ ಅಂತ ಕರೀತಾರೆ. ಅವನ್ನ ಸ್ಥೂಲ ಸೂಕ್ಷ್ಮ ಶರೀರ ಅಲ್ಲ, ಸ್ಥೂಲ ಸೂಕ್ಷ್ಮ ಅಲ್ಲ, ಸ್ಥೂಲ ಶರೀರಗಳ ವ್ಯಷ್ಟಿ ಸಮಷ್ಟಿ, ಮೈಕ್ರೋ ಮ್ಯಾಕ್ರೋ. ಈಗ ಸ್ಥೂಲ ಶರೀರಗಳು ನಂದು ನಿಮ್ದು ಎಲ್ಲರದು ಸೇರಿ ನಂದು ಮೈಕ್ರೋ, ಅವ್ರದ್ದೆಲ್ಲ ಮ್ಯಾಕ್ರೋ, ಒಟ್ಟಾಗಿ ಸೇರಿಸಿದಾಗ ಅದು ಮ್ಯಾಕ್ರೋ ಆಗುತ್ತೆ. ಎಲ್ಲ ಸೇರಿಸ್ಕೋಬೇಕು. ಈ ಒಟ್ಟು ಎಲ್ಲ ಸೇರಿಸ್ಬಿಟ್ಟಾಗ ಸ್ಥೂಲ ಶರೀರಗಳನ್ನ ಅವನಿಗೆ ವಿರಾಟ್ ಪುರುಷ ಅಂತ ಕರೀತಾರೆ ಅಷ್ಟೇ. ಸೂಕ್ಷ್ಮ ಶರೀರಗಳೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ. ಇಷ್ಟೇನಪ್ಪ? ಸರ್ ಇಲ್ಲೂ ಸೇರ್ತಲ್ಲ ಸರ್ ಸೂಕ್ಷ್ಮ ಶರೀರ. ಸಾರಿ ಸಮಷ್ಟಿಯಾಗಿ ಸ್ಥೂಲ, ವ್ಯಷ್ಟಿಯಾಗಿ ಸ್ಥೂಲ, ಸಮಷ್ಟಿಯಾಗಿ ಸ್ಥೂಲ ಅಂತ ಇದು ವಿರಾಟ್ ಪುರುಷ ಅಂದ್ರೆ ಸರಿನಾ ಸರ್? ಏನಮ್ಮ ಇಲ್ಲಿ ಒಂದೊಂದ್ ಸರ್ತಿ ಕನ್ಫ್ಯೂಸ್ ಆಗುತ್ತೆ ಸರ್, ಅದಕ್ಕೆ ಕೇಳಿದೆ. ಈಗ ವಿರಾಟ್ ಅಂದ್ರೆ ಸಮಷ್ಟಿ ವ್ಯಷ್ಟಿ ಎರಡೂ ಸೇರಿ ಸ್ಥೂಲ ಶರೀರ, ಕರೆಕ್ಟಾ ಸರ್? ಕರೆಕ್ಟ್ ಅಷ್ಟೇ. ಈಗ ನೀವು ಸ್ಥೂಲ ಶರೀರ ತಗೊಳ್ರಿ, ನಂದು ಬೇರೆ, ಕರೆಕ್ಟ್ ತಾನೆ? ಸ್ಥೂಲ ಶರೀರ ನಂದು ಅನ್ನೋದನ್ನ ವ್ಯಷ್ಟಿ ಅಥವಾ ಮೈಕ್ರೋ, ಅದಕ್ಕೆ ಕನ್ಫ್ಯೂಷನ್ ಆದಾಗ ಮೈಕ್ರೋ ಕನ್ಫ್ಯೂಷನ್ ಇಲ್ಲ. ಮೈಕ್ರೋ ಅಂದ್ರೆ ಚಿಕ್ಕದು ಅಂತ ನಾನು ಮಾತ್ರ, ಮ್ಯಾಕ್ರೋ ಅಂತಂದ್ರೆ ದೊಡ್ಡದು ಅಷ್ಟೇ. ಸ್ಥೂಲ ಶರೀರದಲ್ಲಿ ನಂದು ಪ್ಲಸ್ ಬೇರೆಯವ್ರ ಸ್ಥೂಲ ಶರೀರ ಮಿಕ್ಸ್ ಮಾಡ್ತೀನಿ, ಮಾಡಿದಾಗ ಅದನ್ನ ಸಮಷ್ಟಿ ಅಂತ ಕರಿತೀನಿ ಅಷ್ಟೇ. ಇದು ಬರೀ ವ್ಯಷ್ಟಿ. ಅವನ್ನೆಲ್ಲ ಸೇರಿಸಿದಾಗ ಒಟ್ಟಿಗೆ ಸೇರಿದಾಗ ಅದನ್ನ ಸಮಷ್ಟಿ, ಒಂದ್ ಡಬ್ಬಕ್ಕೆ ಹಾಕ್ತೀನಿ, ಅದನ್ನ ಸಮಷ್ಟಿ ಅಂತ ಕರಿತೀನಿ. ವ್ಯಷ್ಟಿ ಮಾತ್ರ ಅಷ್ಟೇ. ಈಗ ನನ್ನ ಸ್ಥೂಲ ಶರೀರ ಈಗ ಒಂದ್ ಡಬ್ಬ ತಗೊಂತೀನಪ್ಪ. ಈಗ ಎಚ್ಚರದಲ್ಲಿ ನನ್ನ ಸ್ಥೂಲ ಶರೀರ ಮಾತ್ರ ಇದೆ, ಬೇರೆಯವ್ರದ್ದು ಇದೆಯೋ ಇಲ್ವೋ? ಎಚ್ಚರದಲ್ಲಿ ಎಲ್ರದ್ದು ಇದೆ, ಬಟ್ ನಮಗ್ ಗೊತ್ತಿರೋದು ಆದಿ ಭೌತಿಕ ಇದೆ, ಆದಿ ದೈವಿಕ ಗೊತ್ತಿಲ್ಲ. ಬಟ್ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂಡು ತಗೊಂಡ್ಬಿಟ್ಟು ನಾನು ಒಂದು ಡಬ್ಬ ಇಟ್ಕೊಂತೀನಪ್ಪ. ಆ ಡಬ್ಬದಲ್ಲಿ ನನ್ನ ಸ್ಥೂಲ ಶರೀರ ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ, ಸತ್ರ ಸುಟ್ಟಾಕ್ಬಿಡ್ತೀವಲ್ಲ ಆ ಶರೀರ ಅದರದ್ದು. ಇದಕ್ಕೆ ಗ್ರಾಸ್ ಬಾಡಿ ಅಂತ ಹೇಳ್ತಾರೆ. ಅದರದ್ದು ಮತ್ತೆ ಆದಿ ದೈವಿಕವಾಗಿ ಇರೋ ಎಲ್ಲಾ ಸ್ಥೂಲ ಶರೀರಗಳು, ಇವಾಗ ಇಂದ್ರ ಆಕಾರ ಇದೆಯೋ ಇಲ್ವೋ, ಹೆಸರು ಇದೆಯೋ ಇಲ್ವೋ, ಅವನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕ್ತೀನಿ. ಆ ಡಬ್ಬದಲ್ಲಿ ಹಾಕಿದಾಗ ಪೂರ್ತಿ ಆ ಡಬ್ಬಕ್ಕೆ ಏನ್ ಅದರಲ್ಲಿ ವ್ಯಷ್ಟಿ ಸಮಷ್ಟಿ ಇದೆಯೋ ಇಲ್ವೋ? ಇದೆ. ಅದಕ್ಕೇನು ಆ ಡಬ್ಬಕ್ಕೆ ಒಂದು ಹೆಸರು ಕೊಡ್ತೇನಪ್ಪ ಅಷ್ಟೇ. ಏನ್ ಹೆಸರು ಕೊಡ್ತೇನೆ? ವಿರಾಟ ಪುರುಷ. ಮುಗಿದು ಇನ್ನೊಂದು ಡಬ್ಬ ತಗೊಂತೇನೆ, ನನ್ನ ಸೂಕ್ಷ್ಮ ಶರೀರ ನಂದು ಮಾತ್ರ ಹಾಕ್ತೇನೆ, ಒಂದಿದೆ. ಹಾಗೆ 84 ಲಕ್ಷಗಳ ಸೂಕ್ಷ್ಮ ಶರೀರ ಹಾಕ್ತೇನೆ. ಆದಿ ದೈವಿಕ ಸೂಕ್ಷ್ಮ ಶರೀರ ಅವನ್ನೆಲ್ಲ ಹಾಕ್ತೇನೆ ಒಂದೇ ಬಾಕ್ಸ್. ಆ ಬಾಕ್ಸ್ ನಾನು ಒಂದು ಹೆಸರು ಕೊಡ್ತೇನೆ, ಪುಣ್ಯ ಗರ್ಭ. ಮುಗಿದೋಯ್ತಪ್ಪ. ಕನ್ಫ್ಯೂಷನ್ ಇದೆ ಇವಾಗ ಅಷ್ಟೇ. ಹಾಗೆ ಓಕೆ, ನೀವು ತಿಳ್ಕೊಂಡ್ರೆ ಕರೆಕ್ಟ್ ಆಗಿದೆ ಕೃಷ್ಣವೇಣಿ. ಬಟ್ ಇವಾಗ ಇನ್ನೂ ಕ್ಲಿಯರ್ ಆಯ್ತಲ್ವಾ? ಹಾಗೆ ಸರ್ ಕ್ಲಿಯರ್ ಆಯ್ತು ಸರ್. ಈಗ ನಾನು ಕನ್ಫ್ಯೂಸ್ ಆಗಿದ್ದು ಮನಸ್ಸು ಕನ್ಫ್ಯೂಸ್ ಆಗೋಯ್ತು ಸರ್. ಸೂಕ್ಷ್ಮದಲ್ಲಿ ಮಿಕ್ಸ್ ಮಾಡ್ಕೊಂಡೆ ಸರ್ ನಾನು. ಮನಸ್ಸು ಅಂತಂದ್ರೆ ಸೂಕ್ಷ್ಮ ಶರೀರವೇ ಸ್ವಲ್ಪ ಅರ್ಥದಲ್ಲಿ. ಹಾಗೆ ಇರ್ಲಿ, ನೀವು ಮನಸ್ಸಂತ ಅನ್ನಿ, ಸೂಕ್ಷ್ಮ ಶರೀರ ಅನ್ನಿ, ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ತರ ಅರ್ಥನೇ ಬರುತ್ತೆ. ಹಾಗೆ ಇರ್ಲಿ. ಇನ್ನ ಹೃದಯ ಕಾಶದಲ್ಲಿ ಪ್ರಾಜ್ಞಾ ಇವೆಲ್ಲ ಆಯ್ತಲ್ವಾ? ಯಾಕೆ ತಿರ್ಗಾ ನಾನು ಅಲ್ಲಿಗೆ ಹೋಗ್ಬಿಟ್ಟೆ? ತಿರ್ಗಾ ಏನೋ ಇರ್ಲಿ ಬಿಡ್ರಿ. ವ್ಯಷ್ಟಿ ಸಮಷ್ಟಿ ಕರೆಕ್ಟ್ ಆಗಿದೆ ಸರ್, ಮುಂದಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ,
ಇದು ಮುಂದಿನ ಪೇಜ್ನಲ್ಲಿ ಇವಾಗ ನಾವು ಇಲ್ಲಿಗೆ ಬಂದಿದ್ವಲ್ಲ, 18ನೇ ಪೇಜ್ನಲ್ಲಿ ಮಾಡ್ಬೇಕಾಗಿರೋದು. ನಾವ್ ಯಾಕೆ ಇರ್ಲಿ, ಇಲ್ಲಿ ಬಂತಲ್ವಾ, ಅದಕ್ಕೋಸ್ಕರ ಅಲ್ಲಿ ಹೋಗಾಯ್ತು. ಯಾಕೆ ಅಲ್ಲಿಗೆ ಹೋದೆ ಹಿಂದೆ ಅಂದ್ರೆ ಅಲ್ಲಿ ಕ್ಲೀನ್ ಆಗಿದೆ. ನೀವು ಈ ಹಿಂದಿನ ಪೇಜ್ಗೆ ಹೋಗ್ರಿ, ಅಲ್ಲಿ ವೇಷ್ಟಿ, ಸಮಷ್ಟಿ, ಹಿರಣ್ಯ ಗರ್ಭ ಎಲ್ಲ ಹೇಳಿದ್ದಾರೆ ಹಿಂದಿನ ಪೇಜ್ನಲ್ಲಿ. ಅಂದ್ರೆ 17ನೇ ಪೇಜ್ನಲ್ಲಿ ತೆಗೀರಿ, ಅಲ್ಲಿ ಹಿರಣ್ಯ ಗರ್ಭ, ವೆಷ್ಟಿ, ಮನಸ್ಸು, ಲಿಂಗ, ಶರೀರ ಇವೆಲ್ಲ ಹೇಳಿದ್ದಾರೆ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಹಿಂದೆ ಪೇಜ್ಗೆ ಹೋಗಿದ್ದೆ, ಬಿಡಿ ಆಯ್ತು. ಈಗ 18ನೇ ಪೇಜ್ನಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿಗೆ ನಿಮಗೆ ಲಿಂಗ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು. ಈಗ ಈ ಎಲ್ಲ ಇಂದ್ರಿಯಗಳ ಅರಿವನ್ನ ಎಲ್ಲ ಇಂದ್ರಿಯಗಳ ಅರಿವು ಅಂದರೆ ಏನ್ ತಗೊಂಡಿದ್ದಾರೆ? ಅಂತಃಕರಣದಲ್ಲಿ ತೋರುವ ವಿಶೇಷ ವಿಜ್ಞಾನದೊಡನೆ ಅದನ್ನ ಏನ್ ತಗೊಂಡಿದ್ದಾರೆ? ಹೃದಯದೊಳಗೆ ಈ ಆಕಾಶವಿದೆಯಲ್ಲ, ಅಲ್ಲಿ ಇರುತ್ತಾನೆ ಅಂತಂದಾಗ ಇಲ್ಲೇನ್ ತಗೊಂಡಿದ್ದಾರೆ? 3 ಇಂದ್ರಿಯಗಳ ಅರಿವನ್ನ ಅಂತ ಅಲ್ಲಿ ಯಾವುದಕ್ಕೆ ಹೇಳ್ತಾರೆ? ಅಂತಃಕರಣದಲ್ಲಿ ತೋರುವ ವಿಶೇಷ ವಿಜ್ಞಾನದೊಡನೆ ತೆಗೆದುಕೊಂಡು ಅಂತಾರೆ. ಅಫ್ಕೋರ್ಸ್ ಇದನ್ನ ನಾವು ಎಚ್ಚರ ಕನಸು ನಿದ್ದೆಗೂ ಹೇಳ್ಬೋದು, ಎಚ್ಚರದಲ್ಲೇ ಎಲ್ಲವನ್ನೂ ನೋಡ್ಕೋಬಹುದು ಹಾಗೂ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ? ಇಲ್ಲೇನಾದ್ರೂ ಕನ್ಫ್ಯೂಷನ್? ಇಂದ್ರಿಯಗಳ ಅರಿವನ್ನ ಅಂದಾಗ ಏನ್ ತಗೊಂತೀರಾ? ಎಚ್ಚರ ತಗೊಬೇಕು, ತಗೋಬಹುದು. ಇಂದ್ರಿಯಗಳ ಅರಿವನ್ನ ಅಂತಃಕರಣದಲ್ಲಿ ತೋರುವ ವಿಶೇಷ ವಿಜ್ಞಾನನೆ ಅಂದಾಗ ಏನ್ ತಗೊಂತೀರಾ? ಕನಸು ತಗೋಬಹುದು. ಇದರೊಳಗೆ ಆಕಾಶವಿರುತ್ತದೆ ಅಲ್ಲ, ಅಲ್ಲಿರುತ್ತಾನೆ ಎಂದಿದೆ. ಈ ತಗೋಬೇಕು. ಆದರೆ ಇಲ್ಲಿ 2ನೇ ಮಂತ್ರ ಇರೋದರಿಂದ ಎಚ್ಚರದಲ್ಲೇ ನಾವು ಮೂವರನ್ನು ನೋಡ್ಕೋಬೇಕಿದೆ. ಆ ದೃಷ್ಟಿಯಿಂದ ಮೊದಲನೇ ಮಂತ್ರ ಹೇಳ್ಬಿಟ್ರು, 2ನೇ ಮಂತ್ರದಲ್ಲಿ ನಾವು ಎಚ್ಚರದಲ್ಲೇ ಈ ಇಂದ್ರಿಯಗಳ ಅನುಭವ ಅಂದ್ರೆ ಎಚ್ಚರಕ್ಕೆ ಸಂಬಂಧಪಟ್ಟದ್ದು, ಮತ್ತು ಅಂತಃಕರಣದ್ದು ಅಂದ್ರೆ ಕನಸು ಅಥವಾ ಅದರದಕ್ಕೆ. ಇನ್ನ ಹೃದಯ ಆಕಾಶದಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಹೇಳಿದ್ದಾರಲ್ಲ. ಈಗ ಆಕಾಶವೆಂಬ ಶಬ್ದದಿಂದ ಇಲ್ಲಿ ತನ್ನ ಪರಮಾತ್ಮನನ್ನೇ ಹೇಳಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಅದರ ಡೀಟೇಲ್ ನೋಡಿದ್ವಿ. ಆಕಾಶ ಅಂತ ಸ್ಥೂಲವಾಗಿ ಆಕಾಶಕ್ಕೆ ಹೇಳ್ತಾರೆ, ಅಭಿಧಾನವಾಗಿ ಓಂಕಾರ ಅಂತ ಕರೀತಾರೆ ಅಂತ ನಿನ್ನೆ ನೋಡಿದ್ದು ಗೊತ್ತಾಯ್ತು. ಈಗ ಆಕಾಶವೆಂಬ ಶಬ್ದದಿಂದ ಇಲ್ಲಿ ತನ್ನ ಪರಮಾತ್ಮನನ್ನೇ ಹೇಳ್ತಾ ಇದೆ ಅಂತಾನು ನೋಡಿದ್ದಾಯ್ತು. ಯಾಕೆ ಆಕಾಶನ ಶಬ್ದ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ಎಲ್ಲಾದ್ರೂ ಡಿಸ್ಕಷನ್ ಆಯ್ತು. ಅವನು ಶುದ್ಧನಾಗಿದ್ದಾನೆ, ಅವನಿಗೆ ಅಂಟಿಲ್ಲ, ಇವೆಲ್ಲ ಹೇಳಿದರೆ. ಮತ್ತೆ ಅವನ ವ್ಯಾಪ್ತಿ ತುಂಬಾ ಇರುತ್ತೆ, ಅವನಿಗೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, ಮಧ್ಯ ಪಾಯಿಂಟ್ ಅನ್ನೋ ಕ್ವಶನ್ ಬರಲ್ಲ ಅಂತ ಹೇಳಿ ಆಕಾಶ ಶಬ್ದವನ್ನ ಆತ್ಮನಿಗೆ ದೃಷ್ಟಾಂತವಾಗಿ ಬಳಸ್ತಾ ಇರ್ತಾರೆ ಅಂತಾನು ಗೊತ್ತಾಯಿತು. ಈತನ ಸ್ವಾಭಾವಿಕವಾದ ಸಂಸಾರ ಧರ್ಮವಿಲ್ಲದ ಆತ್ಮನೆಂಬ ಆಕಾಶದಲ್ಲಿರ್ತಾನೆ. ಇಲ್ಲಿ ಸಂಸಾರ ಧರ್ಮವಿಲ್ಲದ, ಇಲ್ಲಿ ಸಂಸಾರ ಅಂದ್ರೆ ಏನೇನು, ಯಾವ್ಯಾವುದು ಎಲ್ಲ ತಗೊಂಡ್ಬೇಕಷ್ಟೆ. ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಸಂಸಾರ, ಅನಾತ್ಮ, ಮತ್ತೆ ತೋರಿ ಹಾರೋದು, ಬದಲಾವಣೆ ಆಗೋದು, ವಿಷಯ ಆಬ್ಜೆಕ್ಟ್ ನೀವೇನ್ ಬೇಕಾದ್ರೆ, ಮತ್ತೆ ದುಃಖಾಲಯ ಇವೆಲ್ಲ ಆಗಮಾಪಾಯ ಏನ್ ಬೇಕಾದ್ರೂ ಮಾಡ್ಕೊಂಡು. ಸೊ ಅಷ್ಟಾದ್ಮೇಲೆ ಇನ್ನು ಮುಂದಿನ ವಾಕ್ಯದಲ್ಲಿ ಬರೀ ಆಕಾಶದಲ್ಲಿರ್ತಾನೆ ಎಂದರ್ಥವಲ್ಲ. ಏಕೆಂದರೆ ಅಪ್ಪ ಹಾಗೂ ಸತ್ಯೆಂಬ ಬ್ರಹ್ಮದೊಡನೆ ಒಂದಾಗಿರ್ತಾನೆ ಎಂಬ ಮತ್ತೊಂದು ಚಾಂದೋಗ್ಯ ಶ್ರುತಿ ಬಲವು ಈ ನಮ್ಮ ಅರ್ಥಕ್ಕೆ ಬರುತ್ತೆ. ಈ ಆಕಾಶದಲ್ಲಿರ್ತಾನೆ ಅಂತ ಅಲ್ಲ, ಮಹಾಕಾಶ ಅಲ್ಲ, ಆತ್ಮನಲ್ಲಿರ್ತಾನೆ ಅಂತ. ಆಕಾಶವನ್ನ ಆತ್ಮನಿಗೆ ಹೋಲಿಸ್ತಾ ಇದ್ದಾರೆ ಅಷ್ಟೇ ಹೊರತು ಆತ್ಮನಲ್ಲಿರ್ತಾನೆ ಅಂತ ಇನ್ನೊಂದು. ಈಗ ನೆಕ್ಸ್ಟ್ 18ನೇ ಪೇಜ್ನಲ್ಲಿ ಕೊನೆ 3 ಲೈನ್ ಮಾಡಬೇಕಾಗಿದೆ. ಲಿಂಗೋಪಾದಿಯ ಸಂಬಂಧದಿಂದ ಆಗಿರುವ ವಿಶೇಷಾತ್ಮ ಜೀವಾತ್ಮ ಸ್ವರೂಪವನ್ನ ಬಿಟ್ಟು ಇಲ್ಲಿ ಲಿಂಗೋಪಾದಿಯ ಸಂಬಂಧದಿಂದ ಆಗಿರುವ
ವಿಶೇಷಾತ್ಮ ಜೀವಾತ್ಮ ಸ್ವರೂಪವನ್ನ ಬಿಟ್ಟು ಏನ್ ಹೇಳ್ತಾ ಇದ್ದಾರೆ? ಲಿಂಗೋಪಾದಿಯ ಸಂಬಂಧ. ಏನದು ಲಿಂಗೋಪಾದಿ ಅಂದ್ರೆ? ಈ ಶರೀರ ಅನ್ನೋ ಗುರುತು. ಇಲ್ಲ, ಲಿಂಗೋಪಾದಿ ಅಂದ್ರೆ ಏನು? ಲಿಂಗ ಜೀವ ಉಪಾಧಿ ಸರ್, ದೇಹದ ಉಪಾಧಿ. ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತಾರೆ. ಮತ್ತೆ ಮರ್ತೋಗ್ತಾ ಇದ್ದೀರಾ? ಲಿಂಗೋಪಾದಿ ಅಂತಂದ್ರೆ ಸೂಕ್ಷ್ಮ ಶರೀರ. ನಾವು ಇಟ್ಕೊಳ್ರಿ, ಲಿಂಗ ಶರೀರ, ಸೂಕ್ಷ್ಮ ಶರೀರ, ಇದಕ್ಕೆ ಸ್ಥೂಲ ಶರೀರ, ಪಾರ್ಥಿವ ಶರೀರ, ಕಾರ್ಪೋ ಫಿಸಿಕಲ್ ಕಾಂಪ್ಲೆಕ್ಸ್, ಸೈಕೋ ಫಿಸಿಕಲ್ ಕಾಂಪ್ಲೆಕ್ಸ್, ಕಾರ್ಪೊರಲ್ ಪ್ಲೇನ್, ಹಿಂಗೆಲ್ಲ ಬೇಕಾದಷ್ಟು ಸ್ಥೂಲ ಶರೀರಕ್ಕೆ ಹೇಳ್ತಾರೆ. ಅದಕ್ಕೆ ಸೂಕ್ಷ್ಮ ಶರೀರ, ಲಿಂಗ ಶರೀರ ಅಂತ ಕರೀತಾರೆ. ನೀವು ಸ್ವಲ್ಪ ಅದನ್ನ ಮರಿಬಾರ್ದು. ಇಲ್ಲಿ ನೀವು ಇದು ಓದುವಾಗ ನಿಮ್ಗೆ ಅರ್ಥನೇ ಆಗಲ್ಲ. ಅವಾಗ ಲಿಂಗೋಪಾದಿಯ ಸಂಬಂಧದಿಂದ ಆಗಿರುವ ವಿಶೇಷಾತ್ಮ ಜೀವಾತ್ಮ ಸ್ವರೂಪವನ್ನ ಬಿಟ್ಟು ಅಂತ. ಆ ಬಿಟ್ರೆ ಏನಾಯ್ತು? ಅಲ್ಲಿ ಸೂಕ್ಷ್ಮ ಶರೀರವು ಕೂಡ ಇರೋಲ್ಲ. ಮತ್ತೇನಿರುತ್ತೆ? ನಿರ್ವಿಶೇಷ. ಯಾವ ವಿಶೇಷವೂ ಇಲ್ಲ. ಈ ಸೂಕ್ಷ್ಮ ಶರೀರಕ್ಕೂ ಕೂಡ ವಿಶೇಷಾತ್ಮ ಅಂತ ಕರೀತಾರೆ. ಅಂದ್ರೆ ವಿಶೇಷವಾದ ಅನುಭವಗಳು. ಅಲ್ಲಿ ಗಾಢನಿದ್ರೆ ಅನುಭವವನ್ನೇ ತಗೊಂಡ್ರೆ ಅವನು ಭಿಕ್ಷುಕ. ಅಲ್ಲಿ ಅವನಿಗೆ ಇಂದ್ರಿಯಗಳ ಅನುಭವ ಅಥವಾ ಮನಸ್ಸಿನ ಅನುಭವ ಎಲ್ಲ ತಗೊಂಡ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಅಲ್ಲಿ. ಹಾಗೆ ಆದ್ದರಿಂದ ಇಲ್ಲಿ ಲಿಂಗೋಪಾದಿಯ ಸಂಬಂಧ ಆಗಿರುವ ವಿಶೇಷಾತ್ಮ ಜೀವಾತ್ಮ ಅಂತ ಕರೀತಲ್ಲ, ಅವನು ಸ್ವರೂಪವನ್ನ ಬಿಟ್ಟು, ಹಾಗಾದ್ರೆ ಗಾಢನಿದ್ರೆಯಲ್ಲಿ ಏನಾಗಿರ್ತಾನೆ? ಅಥವಾ ಎಚ್ಚರದಲ್ಲೇ ನಾವು ಆ ಹೃದಯಾಕಾಶದಲ್ಲಿ, ಅಂದ್ರೆ ಹೃದಯ ಆಕಾಶ ಅಂದ್ರೆ ಆಕಾಶ ಅಲ್ಲ, ಆತ್ಮನಿಗೆ ಆಕಾಶ ಅಂತ ಹೇಳ್ತಾ ಇದ್ದಾರೆ. ನಿರ್ವಿಶೇಷವಾದ ಸ್ವಾಭಾವಿಕವಾದ ನಿರ್ವಿಶೇಷ, ಯಾವ ವಿಶೇಷಗಳಿಲ್ಲ, ತ್ರಿಪುಟಿ ಇಲ್ಲ. ಅಲ್ಲಿಗೆ ಸ್ಥೂಲ ಸೂಕ್ಷ್ಮ ಶರೀರಗಳು, ವ್ಯಷ್ಟಿ ಸಮಷ್ಟಿಗಳು ಇಲ್ಲ. ಆದ್ರಿಂದ ಈಗ ವ್ಯಷ್ಟಿ ಸಮಷ್ಟಿ ಇವೆಲ್ಲ ಸೇರಿದ್ರು ಆತ್ಮವೋ ಅನಾತ್ಮವೋ? ಈ ವಿರಾಡ ಪುರುಷ, ಹಿರಣ್ಯ ಗರ್ಭ ಇವೆಲ್ಲ ಆತ್ಮನ ಅನಾತ್ಮನ? ಎಲ್ಲ ಅನಾತ್ಮನೆ ಸರ್, ಎಲ್ಲ ಅನಾತ್ಮನೆ. ಅಷ್ಟು ತಿಳ್ಕೊಂಡ್ರೆ ಸಾಕು, ಅನಾತ್ಮ. ಆದ್ದರಿಂದ ಸ್ವಾಭಾವಿಕವಾದ ಕೇವಲ ಸ್ವರೂಪದಲ್ಲಿ ಇರ್ತಾನೆ ಅಂತ ಅಭಿಪ್ರಾಯ. ಅಲ್ಲಿಗೆ ಯಾವ ವಿಶೇಷಗಳು ಇರೋದಿಲ್ಲ, ಸ್ವಾಭಾವಿಕ. ಬೆಂಕಿಗೆ ಸುಡೋದು ಹೇಗೆ ಸ್ವಾಭಾವಿಕವೋ ಹಾಗೆ ಆತ್ಮನಲ್ಲಿ ಇರುವ ಅರಿವು ಆನಂದ ಅನ್ನೋದು ಸ್ವಾಭಾವಿಕ ಅಂತ ಆಚಾರ್ಯರು ಬರೆದಿರ್ತಾರೆ. ನೆಕ್ಸ್ಟ್ ಪೇಜ್ 19ನೇ ಪೇಜ್, ಮೊದಲನೇ ಲೈನ್. ಇಲ್ಲಿ ಮತ್ತೆ ಅನುಭವ ಸ್ಮರಣ ವ್ಯಾಪಾರಗಳಿಲ್ಲದ ನಾವುಗಳೆಲ್ಲರೂ ನಿಜವಾಗಿ ನಮ್ಮ ಹೃದಯಾಕಾಶದಲ್ಲಿ ಅಂದ್ರೆ ಪರಮಾತ್ಮ ಸ್ವರೂಪದಲ್ಲಿ ಇರುತ್ತೇವೆ ಎಂಬುದು ಕಾರಿಕೆಯ ಅರ್ಥ. ಇಲ್ಲಿ ಅನುಭವ ಅಂದ್ರೆ ಯಾವ್ದು ತಗೋಬೇಕು? ಸ್ಮರಣ ರೂಪವಾದ ಮನೋವ್ಯಾಪಾರ ಯಾವತ್ತು ತಗೋಬೇಕು? ಇವುಗಳು ಎರಡೂ ಇಲ್ಲದ ನಾವುಗಳೆಲ್ಲರೂ ನಿಜವಾಗಿ ನಮ್ಮ ಹೃದಯಾಕಾಶದಲ್ಲಿ ಪರಮಾತ್ಮ ಸ್ವರೂಪದಲ್ಲಿ ಇರ್ತೀವಿ ಅಂದ್ರೆ ಯಾವುದು? ಏನರ್ಥ ಆಯ್ತು ಇಲ್ಲಿ? ಇಲ್ಲಿ ಅನುಭವ ಅಂದ್ರೆ ಯಾವ ಸರ್? ಅನುಭವ ಎಚ್ಚರಿಕೆಯಲ್ಲಿ ನಾವು ಏನು ಅನುಭವ ಮಾಡೋದನ್ನ, ಆಮೇಲೆ ಮನಸ್ಸಿನಿಂದ ಮಾಡೋ ಒಂದು ತೇಜಸ್ ಇದನ್ನಲ್ಲ, ಅದನ್ನ ನಾವು ಎರಡನೇದು. ಏನಿದ್ರು ನಿದ್ದೆ, ಗಾಢ ನಿದ್ದೆ ಇರೋದು ಮೂರನೇದು. ಮೂರಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ತಾನೆ. ಅದೇ ಆಕಾಶ, ಹೃದಯಾಕಾಶ ಅಂದ್ರೆ ಅದೇ. ಇಲ್ಲಿ ಮೊದಲನೇ ಮಂತ್ರದಲ್ಲೂ ಅದು. ಈಗ ಎರಡನೇ ಮಂತ್ರ ವಿವರಣೆ ಮಾಡ್ತಾ ಇರೋದ್ರಿಂದ ಎಚ್ಚರದಲ್ಲೇ ನಾವು ನೋಡ್ಕೋಬೇಕು. ಇಂದ್ರಿಯಗಳ ಅನುಭವ, ಇಂದ್ರಿಯಗಳಿಂದ ಆಗುವಂತ ಅನುಭವ, ಅಲ್ಲಿಗೆ ಎಚ್ಚರದಲ್ಲೇ ಮೂರನ್ನು ನೋಡ್ಕೋಬೇಕು. ಇವಾಗ ನಾನು ಕರೆಕ್ಟು ಮೊದಲು ನೀವು ಹೇಳಿತ್ತು. ಈಗ ನಾನು ಕನಸ್ಗೆ ಹೋಗ್ಬೇಕಾಗಿಲ್ಲ, ನಿದ್ದೆಗೆ ಹೋಗ್ಬೇಕಾಗಿಲ್ಲ, ಎಚ್ಚರದಲ್ಲೇ ಮೂರನ್ನು ನೋಡ್ಕೋಬೇಕು. ಇಂದ್ರಿಯಗಳ ಅನುಭವ ಅಲ್ಲಿಗೆ ಕಣ್ಣಿನಲ್ಲಿ ಅಂತ ಹೇಳಿದ್ರಲ್ಲ, ಅದು ಮನೋವ್ಯಾಪಾರಗಳು, ಅದು ಮನಸ್ಸಿಂದು. ಈ ಎರಡಕ್ಕೂ ಪ್ರತ್ಯಯಗಳಿರುತ್ತೆ. ನೀವು ಬರೀ ವಸ್ತುಗಳು ನೋಡ್ರಿ, ಪ್ರತ್ಯಯಗಳಿಂದನೇ ಜ್ಞಾನ ಆಗ್ಬೇಕು. ಬರೀ ಮನಸ್ಸಿನಲ್ಲೇ ಶೋಕ ಮೋಹ ಭಯ ಆಶ್ಚರ್ಯ, ಅದಕ್ಕೂ ಪ್ರತ್ಯಯ.
ಎರಡು ಕಡೆನೂ ಆ ಪ್ರತ್ಯಯಗಳನ್ನ ಬೆಳಗ್ತಾ ಇರೋದು ಯಾವುದು ಅಂತ ನೋಡ್ಬೇಕು. ಆಗ ಹೃದಯಾಕಾಶದಲ್ಲಿ ಈ ಪ್ರತ್ಯಯಗಳೆಲ್ಲ ಕರ್ಗೋಗ್ಬಿಟ್ಟಿದ್ದು ಹೃದಯಾಕಾಶ ಅಂತ ಎರಡು ತರನೂ ಅರ್ಥ ಮಾಡ್ಕೋಬಹುದು ನಾವು. ಎಚ್ಚರ, ಕನಸು, ನಿದ್ದೆ ಸೆಪ್ರೇಟ್ ಆಗಿ ಮಾಡ್ಕೋಬಹುದು, ಇಲ್ಲ ಎಚ್ಚರದಲ್ಲೇ ಮೂರನ್ನೂ ನಾವು ಮಾಡ್ಕೊಂಡ್ಕೊಂಡು ಪರಮಾತ್ಮನ ಒಟ್ಟಿನಲ್ಲಿ ನಾವು ಕಂಡುಕೋಬೇಕಾಗಿದೆ ಅಂತ ಇಷ್ಟು ಅರ್ಥ. ಅದಕ್ಕೆ ನೆಕ್ಸ್ಟ್ ಇದರಲ್ಲಿ ಲೈನ್ನಲ್ಲಿ ಹೇಳ್ತಾರೆ, ಜಾಗೃತ ಸ್ಥಾನದಲ್ಲಿರುವ ವೈಶ್ವಾನರ, ಸ್ವಪ್ನ ಸ್ಥಾನದಲ್ಲಿರುವ ತೈಜಸ, ಸುಷುಪ್ತ ಸ್ಥಾನದಲ್ಲಿರುವ ಪ್ರಾಜ್ಞ, ಈ ಮೂವರ ಅನುಭವವು ಎಚ್ಚರದಲ್ಲಿಯೂ ನಮಗೆ ಅನುಭವದಲ್ಲಿ ಇದ್ದೇ ಇರುತ್ತೆ. ಈಗ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ? ಇದು ಇಂಪಾರ್ಟೆಂಟ್, ಇಷ್ಟ ಆಯ್ತು. ಈಗ ಇಂದ್ರಿಯಗಳೆಂಬ ಉಪಾಧಿಯಿಂದ ಶಾರೀರಾತ್ಮ, ಇಲ್ಲಿ ಶಾರೀರಾತ್ಮ ಅಂದ್ರೆ ಯಾವುದು? ಇಂದ್ರಿಯಗಳೆಂಬ ಉಪಾಧಿ ಅಂದ್ರೆ ಯಾವ ಅವಸ್ಥೆ? ಯಾವ ಅವಸ್ಥೆ? ಎಚ್ಚರಿಕೆ. ಎಚ್ಚರ, ಕರೆಕ್ಟ್. ಅದರಿಂದ ಇಂದ್ರಿಯಗಳ ಎಂಬ ಅನುಭವದಿಂದ ಶಾರೀರಾತ್ಮ ಅಂದ್ರೆ ಯಾವ್ದಿದೆ? ಯಾವ ಶರೀರ ತಗೋಬೇಕು? ಸ್ಥೂಲ ಶರೀರ. ಸ್ಥೂಲ ಶರೀರ ಅಷ್ಟೇ, ಶಾರೀರಾತ್ಮ. ಹಾಗೆ ಸ್ಥೂಲ ಶರೀರ ತಗೋಬೇಕು. ಮನಸ್ಸೆಂಬ ಉಪಾಧಿಯಿಂದ ಲಿಂಗಾತ್ಮ. ಇಲ್ಲಿ ಮನಸ್ಸೆಂಬ ಉಪಾಧಿ ಅಂತ ಹೇಳಿದ ತಕ್ಷಣ ಕನಸು ತಗೋಬಹುದು, ಎಚ್ಚರದಲ್ಲೇ ನಾವು ಮನಸ್ಸಿನಲ್ಲಿ ತಗೋಬಹುದು. ಎರಡೆರಡು ಇವಾಗ ನಾವು ಕಂಬೈಂಡ್ ಆಗಿ ನೋಡ್ಕೊಳ್ಬೇಕು. ಇವಾಗ ಲಿಂಗಾತ್ಮ ಅಂತ ಹೇಳಿದ್ರು. ಲಿಂಗಾತ್ಮ ಅಂತ ಹೇಳಿದ ತಕ್ಷಣ ಲಿಂಗಾತ್ಮ ಅಂದ್ರೆ ಯಾವುದು ಪ್ರಶ್ನೆ? ಇವಾಗ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಷ್ಟೇ, ಮುಗಿದೋಯ್ತು. ಈ ಉಪಾಧಿಗಳು ಇಲ್ದಿದ್ದಾಗ, ಏನೂ ಅರಿಯದೆ ತನ್ನ ಸ್ವರೂಪದಲ್ಲಿರುವಾಗ ಇಲ್ಲಿ ಸುಷುಪ್ತಾತ್ಮ ಅಂತ ನಿದ್ದೆನೇ ಹೇಳ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ಯಾವುದು ಇರಲ್ಲ. ಆದರೆ ಎಚ್ಚರದಲ್ಲಿ ಹೃದಯಾಕಾಶದಲ್ಲಿ ನಾನು ಕಂಡ್ಕೋಬೇಕಾಗಿದೆ. ಹಾಗೆ ಎರಡನ್ನೂ ಕಂಬೈಂಡ್ ಆಗಿ ತೋರಿಸ್ತಾ ಇದ್ದಾರೆ ಇಲ್ಲಿ. ಎಚ್ಚರ, ಕನಸು, ನಿದ್ದೆಯಿಂದ ನೋಡ್ಕೊಳ್ಳೋದನ್ನೇ ಎಚ್ಚರದಲ್ಲೇ ನಾನು ನೋಡ್ಕೋಬೇಕು ಅಂತ. ಇಲ್ಲಿ ಶಾರೀರಾತ್ಮ ಅಂತ ಹೇಳಿದ ತಕ್ಷಣ ನಾನು ಏನ್ ಮಾಡ್ಬೇಕು ಹೇಳ್ರಿ? ಶಾರೀರಾತ್ಮ ಅಂದ್ರೆ ಸ್ಥೂಲ ಶರೀರ. ಅಲ್ಲಿ ನಾನು ಸ್ಥೂಲ ಶರೀರ ಅಂತ ಹೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಏನೇನ್ ಬರ್ಬೇಕು? ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಅದಲ್ಲ ದೇಹ ಇಂದ್ರಿಯಗಳು ಬರಬೇಕು. ಅಲ್ಲ, ಇಲ್ಲಿ ಸ್ಥೂಲ ಶರೀರ ಅಂದಿದ ತಕ್ಷಣ ನನ್ ಮಾತ್ರ ತಗೋಬೇಕಾ, ಎಲ್ಲರ ಸ್ಥೂಲ ಶರೀರ ತಗೋಬೇಕಾ ಅಂತ ಪ್ರಶ್ನೆ. ತಗೋಬೇಕು ಸರ್, ಸಮಷ್ಟಿಯಾಗಿ ಅಷ್ಟೇ. ಬೆಷ್ಟಿ ಸಮಷ್ಟಿ ತಗೊಳ್ರಿ, ಅದನ್ನ ವಿರಾಟ್ ಪುರುಷ ಅಂತ ಕರೀರಿ. ಡಬ್ಬ, ಆ ಡಬ್ಬದಲ್ಲಿ ಎಲ್ಲ ಹಾಕ್ಬಿಟ್ಟಿದೀವಿ. ಹಾಗೆ ಅದೇ ರೀತಿ ಮನಸ್ಸನ್ನೋ ಉಪಾಧಿ ಲಿಂಗಾತ್ಮ ಅಂತ ತಗೊಂಡ್ರೆ, ಅಲ್ಲ ಅವ್ರಷ್ಟು ಹೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಎಲ್ಲವನ್ನು ಸೇರಿಸ್ಕೊಂಡು ಬಿಡಬೇಕು. ಅದಕ್ಕೆ ಹೋಲ್ಸೇಲ್ ವ್ಯಾಪಾರ ಅನ್ನೋದು. ಹಾಗೆ ನನ್ನ ಮನಸ್ಸಿಗೆ ಬಂದ್ಬಿಡ್ಬೇಕು. ಅವ್ರು ಹೇಳದೇ ಇದ್ರು ಅಲ್ಲಿ ಲಿಂಗ ಶರೀರ ಅಂದಿದ ತಕ್ಷಣ ವೇಷ್ಟಿ ಸಮಷ್ಟಿ, ಅದಕ್ಕೆ ಹಿರಣ್ಯ ಗರ್ಭ ಅಂತಾರೆ ಅಂತೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಹಾಗೆ ಇಲ್ಲಿ ಮೊದಲು ಸ್ವಲ್ಪ ಕಷ್ಟ ಆಗತ್ತೆ. ಅಭ್ಯಾಸ ಆಯಿತು ಅಂತಂದ್ರೆ ಒಟ್ಟಿನಲ್ಲಿ ನಂದು ಬೇರೆಯವ್ರದ್ದು ಅಂತ ಆ ಥರ ಮನಸ್ಸಿನಲ್ಲಿ ಮಾಡ್ಕೊಂಡ್ರು ಆಯಿತು. ಆದ್ದರಿಂದ ಇಷ್ಟ ಆಯಿತು ಎಂಬುದನ್ನು ಮನಸ್ಸಿಗೆ ತಂದ್ಕೋಬೇಕು. ಇಲ್ಲಿ ನೋಡ್ರಿ, ಈ ವ್ಯಷ್ಟಿಯಾದ ಉಪಾಧಿಗಳನ್ನ ಬಿಟ್ಟರೆ, ವ್ಯಷ್ಟಿ ಇವುಗಳಿಂದ ಅಪರಿಕ್ಷಿತವಾದ ಸಾಕ್ಷಿಯೇ ನಾವಾಗಿರ್ತೀವಿ. ಅಲ್ಲಿ ವ್ಯಷ್ಟಿ ಅಂತ ಹೇಳಿದಾಗ ಸಮಷ್ಟಿನ ಸೇರಿಸ್ಕೊಂಡ್ಬಿಡ್ಬೇಕು ನಾವು. ಈ ಸಾಕ್ಷಿಗೆ ದೇಹೇಂದ್ರಿಯಾದಿ ಜ್ಞಾನಗಳು ಸುತ್ತುಗಟ್ಟಿರುವೆವೆಂಬುದು ಭ್ರಾಂತಿಯೇ. ಆತ್ಮನಿಗೆ ಈ ಅನಾತ್ಮ ಎಲ್ಲ ಸುತ್ತುಕಟ್ಕೊಂಡಿದೆಯಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಆತ್ಮನಿಗೆ ಈ ಅನಾತ್ಮಗಳೆಲ್ಲ ಸೇರ್ಕೊಂಡಿದ್ಯಾ, ಸುತ್ತುಕಟ್ಟಿದೆಯಾ? ಇಲ್ಲ ಸರ್, ಇಲ್ಲ. ಹಾಸ್ಯಾಸ್ಪದ ಅದು. ಏನ್ ಪದ? ಹಾಸ್ಯಾಸ್ಪದನ? ಹಾಸ್ಯಾಸ್ಪದ ಅಂದ್ರೆ ಹಾಗಂದ್ರೆ ಅದೇ ನಗು ಬರುತ್ತೆ ಅಂತ. ಓಕೆ. ಹಗ್ಗಕ್ಕೆ
ಹಾವು ಗಂಟು ಬಿದ್ದಿದೆಯೇನೋ ಹಂಗೆ ತಗೋಬೇಕು. ಆತ್ಮನಿಗೆ ಈ ಅವಸ್ಥೆಗಳಾಗಲಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಗಲಿ, ಅಥವಾ ನೀವು ಎಷ್ಟಿ ಸಮಷ್ಟಿ ವಿರಾಟ್ ಪುರುಷ ಅಥವಾ ಹಿರಣ್ಯ ಗರ್ಭ ಅಂತ ಹೇಳಿದ್ದೇನಾದ್ರೂ ಮೆತ್ಕೊಂಡಿದೆಯೇನೋ. ಆಕಾಶಕ್ಕೆ ಈ ಘಟಾಕಾಶ, ಮಠಾಕಾಶ, ಪಟಾಕಾಶ ಅಥವಾ ಕೊಠಡಿ ಆಕಾಶ ಏನಾದರೂ ಅದಕ್ಕೆ ಆಗಿದೆಯೇನೋ, ತಾಗಿದೆಯೇನೋ? ಏನೇನೂ ಇಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಅರ್ಥ ಅದಕ್ಕೋಸ್ಕರನೇ ಸ್ವಾಮಿಗಳು ಹೇಳೋದು ಅದು ಭ್ರಾಂತಿ. ಭ್ರಾಂತಿ ಅಂದ್ರೆ ಏನು? ಅದಕ್ಕೆ ಇನ್ನೊಂದು ಹೆಸರು ವಿಕಲ್ಪ. ವಿಕಲ್ಪ ಅಂದ್ರೆ ಮಾಯೆ ಅಂತ ಅನ್ಬೋದಲ್ವಾ ಸರ್? ತೋರ್ತಾ ಇದೆ ಮಾಯೆ, ವಿಕಲ್ಪ, ಬಂದು ಹೋಗೋದು, ಆಮೇಲೆ ವಿಕಲ್ಪ, ಮಾಯೆ, ಭ್ರಾಂತಿ, ಇವಕ್ಕೆಲ್ಲ ಎಕ್ಸಾಂಪಲು ಹಾವು. ಮತ್ತೆ ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಎಲ್ಲ ಭ್ರಾಂತಿ. ಇಲ್ಲ, ಇಲ್ಲದೆ ಇರೋದನ್ನ ಈ ಮನಸ್ಸು ಕಲ್ಪನೆ ಮಾಡ್ಕೊಳ್ತಾ ಇದೆ. ಎಲ್ಲಿಗೆ ಹೋಗುತ್ತೆ ನೋಡ್ರಿ, ಬರೀ ಮನಸ್ಸಿನ ಕಲ್ಪನೆ. ಈ ಮನಸ್ಸಿನ ಕಲ್ಪನೆ ಇಷ್ಟಿರ್ಬೇಕಾದ್ರೆ ನಿಜವಾಗ್ಲೂ ಇರೋದು ಕಲ್ಪನೆ ಅಲ್ಲ. ಅದಕ್ಕೆ ಯಾಕೆ ನಮ್ಮ ಮನ್ಸು ಆ ಕಡೆ ಹೋಗ್ತಾ ಇಲ್ಲ? ಅದನ್ನ ಗುರ್ತಿರೋದಕ್ಕೆ ಇಷ್ಟು ಕಷ್ಟ ಆಗ್ಬೇಕಾ? ಇಲ್ಲೇ ಇರೋದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ವಿ ನಾವು ಅಂತಂದ್ರೆ ಈ ಮನಸ್ಸು ಅದಕ್ಕೆ ಮೆತ್ಕೊಂಡ್ಬಿಟ್ಟಿದೆ. ಅದು ಇದೇ ಸತ್ಯ ಅಂತ ಹೇಳ್ತಾ ಇದೆ. ಅದನ್ನು ಹೇಳ್ತಾ ಇದೆ. ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಸಾಕ್ಷಿ ನಮ್ಮ ಅನುಭವವನ್ನು ಗುರುತಿಸ್ದಾಗ ಇವು ಯಾವುದೇ ಇಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಆದರೂ ಕೂಡ ನಾವು ಆ ದೃಷ್ಟಾಂತ ತಗೊಂಡು ಇದು ಹಾಗೆ ಅಂತ ಮನಸ್ಸಿನಲ್ಲಿ ಮೆಲ್ಕಾಗ್ತಾ ಇರಬೇಕು. ಆವಾಗ ನಮ್ಗೆ ಚಿನ್ನೌಟ್ ಆಗ್ತಾ ಬರುತ್ತೆ. ಏನು ನಮ್ಮ ಅಹಂಕಾರ ಅದಾಗಬೇಕಾಗಿದೆ. ಆದ್ದರಿಂದ ಈ ಸಾಕ್ಷಿಗೆ ದೇಹೇಂದ್ರಿಯಾದಿಗಳು ಸುತ್ತುಗಟ್ಟಿರುವುದೆಂಬುದು ಭ್ರಾಂತಿ. ಏಕೆಂದರೆ ನಮ್ಮ ಸಾಕ್ಷಿ ಚೈತನ್ಯದ ಅರಿವು ಶರೀರವನ್ನ ದಾಟಿ ಇಡೀ ಪ್ರಪಂಚವನ್ನೇ ಸಾಕ್ಷಿಯಾಗಿ ನೋಡ್ತಾ ಇದೆ. ಇಲ್ಲಿ ಶರೀರ ಅಂದಿದ ತಕ್ಷಣ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ವೇಷ್ಟಿ, ಸಮಷ್ಟಿ ಎಲ್ಲ ಹೋಲ್ಸೇಲ್ ಅವಸ್ಥೆಯನ್ನೇ ಬೆಳಗ್ತಾ ಇದೆ ಅಂತಂದ್ರೆ ಅವಸ್ಥೆ ಒಳಗಡೆ ಇರೋ ಈ ಜುಜುಬಿ ಕತೆ ಏನ್ ಕಟ್ಕೊಂಡು ಏನ್ ಮಾಡ್ಬೇಕು? ಅವನ ಅವಸ್ಥೆನೇ ಬೆಳಗ್ತಾ ಇದ್ದಾನೆ. ಅವಸ್ಥೆ ಒಳಗಡೆ ಇರೋ ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ. ಹಾಗೆ ಅಂತ ಆಯ್ತು ಅಲ್ಲಿಗೆ. ಆದ್ದರಿಂದ ಇಡೀ ವಿಶ್ವವೇ ಈ ಸಾಕ್ಷಿಗೆ ಉಪಾಧಿ. ಇಡೀ ವಿಶ್ವ ಇಲ್ಲಿ. ಆದ್ದರಿಂದ ವಿಶ್ವ ಅಂದ್ರೆ ಎಲ್ಲ ಸೇರ್ಸ್ಕೊಂಡ್ಬಿಡ್ಬೇಕು. ಎಚ್ಚರ, ಕನಸು, ನಿದ್ದೆ. ಇಲ್ಲಿ ವಿಶ್ವ ಅಂದ್ರೆ ಬರೀ ಎಚ್ಚರದ ವಿಶ್ವ ಮಾತ್ರ ಅಲ್ಲ, ಅಲ್ಲಿ ಎಲ್ಲವನ್ನೂ ಸೇರಿಸ್ಕೊಬಿಡ್ಬೇಕು. ಇಲ್ಲಿ ಎಚ್ಚರದಲ್ಲಿ ಎಲ್ಲವನ್ನೂ ಬೆಳಗ್ತಾ ಇರೋನು ವೈಶ್ವಾನರ ಅಂತ ಕರಿತೀವಿ, ಅಲ್ಲಿ ಆತ್ಮ ಅವನೇ. ಅದೇ ತರ ಕನಸನ್ನು ಬೆಳಗುವನ್ನ ತೈಜಸ ಅಂತ ಕರಿತೀವಿ ಅಥವಾ ಹಿರಣ್ಯ ಗರ್ಭ ಅಂತ ಕರಿತೀವಿ. ಯಾಕೆಂದ್ರೆ ಸೂಕ್ಷ್ಮ ಅದು, ಅದಕ್ಕೆ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೆಯೋದು. ಬೆಷ್ಟಿ ಸಮಷ್ಟಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿರ್ತೀವಿ ಅಲ್ಲಿ. ಅದೇ ತರ ಗಾಢ ನಿದ್ರೆನ ಬೆಳಗೋವನ್ನ ಪ್ರಾಜ್ಞ ಅಂತ ಕರಿತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಇಡೀ ವಿಶ್ವವೇ ಸಾಕ್ಷಿಗೆ ಉಪಾಧಿಯಾಗಿದೆ ಎಂಬುದನ್ನು ಮನದಂದರೆ ನಮ್ಮ ದೇಹದಲ್ಲಿರುವಂತೆ ಕಾಣುತ್ತಿರುವ ಈ ಆತ್ಮನೇ ವಿಶ್ವನೋ ಎಚ್ಚರದಲ್ಲಿ, ಇನ್ನು ಕನಸಿನಲ್ಲಿ ವೈಶ್ವಾನರ ಅಂತ. ಇಲ್ಲೂ ಅಷ್ಟೇ ವ್ಯಷ್ಟಿ ಲಿಂಗೋಪಾಧಿ ಹೇಗೋ ಹಾಗೆ ಸಮಷ್ಟಿ ಮನೋರಾಶಿ ಸಾಕ್ಷಿಗೆ ಉಪಾಧಿಯಾಗಿದೆ. ನೋಡ್ರಿ, ಇಲ್ಲಿ ಕಡೆ ಅವ್ರು ಮೆನ್ಷನ್ ಮಾಡ್ತಾರೆ, ಮಾಡದೇ ಇದ್ರು ನಾವು ಮನಸ್ಸಿನಲ್ಲದು ಬಂದ್ಬಿಡ್ಬೇಕು ಆ ಥರ. ಇಲ್ಲಿ ವ್ಯಷ್ಟಿ ಸಮಷ್ಟಿ ತಗೊಂಡಿದ್ದಾನೆ. ಇಲ್ಲೂ ಅಷ್ಟೇ ಎಚ್ಚರ, ಕನಸು, ನಿದ್ದೆ ಮೂರ ಅಂತಾರೆ. ಅಂತ ಹೇಳಿದಾಗ ಅಲ್ಲಿ ನಿದ್ದೆ ವಿಚಾರ ತಗೊಂಡಿದ್ದಾರೆ. ತೈಜಸ ಅಂತ ಕರೆದಿದ್ದಾರೆ. ತೈಜಸ ಅಥವಾ ಹಿರಣ್ಯ ಗರ್ಭ ಅಂತ ಅವರೇ ಕರೆದಿದ್ದಾರೆ. ಇದರಂತೆ ಅನುಭವ ಇಲ್ಲಿ ಅನುಭವ ಅಂತ ಎಚ್ಚರ ಸ್ಮರಣೆ ದೃಷ್ಟಿ ಇಲ್ಲದಾಗ ಆಗುವುದಿಲ್ಲವೆಂದು ಅದು ಆತ್ಮ ಅಂತ
ಜೊತೆಯಲ್ಲಿ ಆದ್ದರಿಂದ ಜಾಗೃತವಾಗಿ ಇದ್ಕೊಂಡು ಹೇಳಿದ್ದು ಸರಿ ಆಯ್ತು. ಸೊ ಯಾರ ಈಗ ನಾನು ಹೇಳಿದ್ದಲ್ಲಿ ಇಲ್ಲಿ ನನಗೆ ಇಂಪಾರ್ಟೆಂಟು ಎತ್ತ ಕನಸು ಮೂರದ್ದು ಬೇರೆ. ನಾವು ಅಕ್ಷರದಲ್ಲೇ ಮೂರನ್ನು ಎರಡು ಈ ಪ್ಯಾರ ಹಿಂದಿನ ಪ್ಯಾರ ಎಲ್ಲದರ ಸಾರಾಂಶ ನಮಗೆ ಇವಾಗ ಗೊತ್ತಾಗೋದು. ಯಾರಾದರೂ ಹೇಳಕ್ ಬರೋದಾ? ಅಂದ್ರೆ ನಾನು ಹೇಳ್ತಾ ಇರೋದು, ನಾನೇ ನಿಮ್ಗೆ ಕ್ಲೂ ಕೊಡ್ತಾ ಇದ್ದೀನಿ. ಎಚ್ಚರ ಕನಸು ನಿದ್ದೆ ಸಪ್ರೇಟ್ ಆಗಿ ನೋಡೋದು, ಇಲ್ಲಿವರೆಗೂ ನಾವು ಹಾಗೆ ಮಾಡ್ತಾ ಇದ್ದಿದ್ದು. ಈಗ ಇದು ಇಂಡಿವಿಜುವಲ್ ಆಗಿ ನೋಡೋ ಜೊತೆಗೆ ಎಚ್ಚರದಲ್ಲೇ ಎಚ್ಚರವನ್ನ, ಕನಸನ್ನ, ನಿದ್ದೆಯನ್ನ, ವೈಶ್ವಾನರ ತೈಜಸ ಪ್ರಾಜ್ಞನನ್ನ ಎಚ್ಚರದಲ್ಲೇ ಕಂಡುಕೋಬೇಕು. ಹಾಗೆ ಯಾರಾದರೂ ಹೇಳ್ತೀರಾ? ಎಚ್ಚರದಲ್ಲೇ ನಾವು ಸಮಷ್ಟಿ ಸ್ಥೂಲ ಶರೀರ, ಸಮಷ್ಟಿ ಸೂಕ್ಷ್ಮ ಶರೀರ, ವ್ಯಷ್ಟಿಯಾಗಿ ಸ್ಥೂಲ ಶರೀರನ ತಗೊಂಡು ವಿರಾಟ್ ಪುರುಷ ಅಂತ ಅವನ್ನ ನೋಡ್ಕೊಬೇಕು, ಅಂದ್ರೆ ವೈಶ್ವಾನರನ್ನ. ಮತ್ತೆ ಸೂಕ್ಷ್ಮ ಶರೀರವಾಗಿರುವಂತ ವ್ಯಷ್ಟಿ ಸಮಷ್ಟಿ ಎರಡೂ ತಗೊಂಡು ತೈಜಸ ಅಂತ ನೋಡ್ಕೊಬೇಕು. ಮತ್ತೆ ಯಾವುದೇ ಅನುಭವ ಜ್ಞಾಪಕ ಏನು ಇಲ್ದಿರ ಇರುತ್ತಲ್ಲ, ಯಾವ ಉಪಾಧಿಯೂ ಇಲ್ದೇ ಇರೋಂತ ಅಂದ್ರೆ ಗಾಢನಿದ್ರೆ ಅನುಭವ ಯಾವುದು ಇರದೇ ಇರೋಂತ ನಿರ್ವಿಕಲ್ಪ ಅನುಭವ ಆಗಿರೋಂತ ಪ್ರಾಜ್ಞನ್ನು ಎಚ್ಚರದಲ್ಲೇ ಮೂರನ್ನು ಸಮಷ್ಟಿ ವ್ಯಷ್ಟಿಯಾಗಿ ನೋಡ್ಬೇಕು ಅಂತ ತೋರಿಸ್ತಾ ಇದ್ದಾರೆ ಸರ್. ಇಲ್ಲಿ ಆತ್ಮನ್ನೇ ಇರೋದು ಎಲ್ಲ ಎಚ್ಚರದಲ್ಲೇ ಈ ಮೂರನ್ನು ನಾವು ತಿಳ್ಕೊಬೇಕು ಅಂತ. ಕರೆಕ್ಟು. ನೀವು ಇವಾಗ ಹೇಳಿದ್ದು ಎಚ್ಚರ ಹೇಳಿದ್ರಿ, ಕನಸು ಹೇಳಿದ್ರಿ, ನಿದ್ದೆ ಹೇಳಿದ್ರಿ. ಅದು ಮಾಮೂಲಿ ನಾವು ಇಲ್ಲಿವರೆಗೂ ಮಾಡ್ಕೊಂಡ್ ಬರ್ತಾ ಇದ್ದಿದ್ದು. ಈಗ ಎಚ್ಚರದಲ್ಲೇ ನಾನು ಮೂರನ್ನು ನೋಡ್ಕೋಬೇಕು, ಅದನ್ನು ಹೇಳ್ಬೇಕು. ಇವಾಗ ನೀವು ಒಂದು ಕಾಯಿನ ಒಂದು ಭಾಗ ಕರೆಕ್ಟು, ಇನ್ನೊಂದು ಮುಖ ನಮಗ್ ತೋರಿಸ್ಬೇಕು. ಇನ್ನೊಂದು ಮುಖ ಎಚ್ಚರದಲ್ಲೇ ನನಗೆ ಮೂರು ತೋರಿಸ್ಬೇಕು. ಹೆಂಗ್ ತೋರಿಸ್ತೀವಿ? ಈ ಎಚ್ಚರದ ಸ್ಥೂಲ ಶರೀರ ಸೂಕ್ಷ್ಮ ಸಮಷ್ಟಿ ಆಗಿರೋಂತ ಬಿಡ್ಬೇಕು ಇಲ್ಲೇ ಎಚ್ಚರದಲ್ಲೇ. ಮತ್ತೆ ಮನಸ್ಸಿದೆಯಲ್ಲ, ಇವಾಗ ತೈಜಸ್ಸನ್ನ ತೋರಿಸ್ತಾ ಇರಲ್ಲ ಮನಸ್ಸು, ಅದು ಬಿಡ್ಬೇಕು. ಮತ್ತೆ ಗಾಢನಿದ್ರೆನಲ್ಲಿ ಏನು ತೋರ್ಲಿಲ್ಲ ಅನ್ನೋದು ಬಿಟ್ಟು ಸಾಕ್ಷಿಯಾಗಿ ನಿಂತು ಆ ಆತ್ಮನ ಅನುಭವ ಅಂದ್ರೆ ಮನಸ್ಸನ್ನು ಬಿಟ್ಟು ನೋಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದಾರೆ ಸರ್. ಇಲ್ಲಿ ಎಚ್ಚರದಲ್ಲೇ ಮೂರನ್ನು ನಾವು ನೋಡ್ಕೋಬೇಕಾದ್ರೆ ಕಣ್ಣನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರು. ಕಣ್ಣು ನೋಡ್ತೀನಿ ನಾನು. ಕಣ್ಣು ನನಗಿರೋದು ಆಧ್ಯಾತ್ಮಿಕ, ಎಲ್ಲ ಇಂದ್ರಿಯಗಳ ಹಿಂದೆಗಡೆ ಆದಿ ದೈವಿಕ ಇದೆ. ಅದು ಬಿಟ್ಬಿಡ್ರಿ, ಪಕ್ಕಕ್ಕೆ ಎತ್ತಿಡ್ರಿ, ಪರವಾಗಿಲ್ಲ. ನಮಗೆ 16 ದೇವತೆಗಳಿರ್ತಾರೆ, ಅದು ಗೊತ್ತು. ಆದ್ದರಿಂದ ಈ ದೇವತೆಗಳನ್ನ ಆತ್ಮ ಅಲ್ಲ, ಆ ದೇವತೆಗಳನ್ನು ಬೆಳಗ್ತಾ ಇರೋದು ನನ್ನ ಹಿಂದೆಗಡೆ ಇರೋ ಆತ್ಮ, ಅವನು ಪ್ರತ್ಯೇಕಾತ್ಮ ಅವನು. ಹಾಗೆ ಆದ್ದರಿಂದ ಈ ನನಗೆ ಎಚ್ಚರದಲ್ಲಿ ಇಂದ್ರಿಯಗಳಿಂದ ಆಗುವ ಅನುಭವ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಂದ ಆಗುವ ಅನುಭವ, ಅದು ಪ್ರತ್ಯೇಕ ರೂಪದಲ್ಲಿರುತ್ತೆ. ಆ ಹೊರಗಡೆ ಇರೋ ವಸ್ತುಗಳನ್ನ ಸೂರ್ಯ ಬೆಳಗ್ತಾನೆ. ಬೆಳಗಿದ ತಕ್ಷಣ ನನ್ನ ಇಂದ್ರಿಯಕ್ಕೂ ಆ ವಿಷಯಕ್ಕೂ ಸಂಬಂಧವಾದಾಗ ಮಡಕೆ ಕಂಡೆ, ಹೆಂಡತಿ ಕಂಡೆ ಅಂತ ನಾನು ಹೇಳ್ತೀನಿ. ಅದು ಹೊರಗಡೆ ವಸ್ತುವಿನ, ಅದು ಎಲ್ರಿಗೂ ಸಹಜವಾಗಿ ಗೊತ್ತಾಗ್ತಾ ಇದೆ. ಅದನ್ನು ಹೇಳಕ್ ಬಂದಿಲ್ಲ ಶಾಸ್ತ್ರ, ಗೊತ್ತಿಲ್ಲದೆ ಇರೋದನ್ನು ತಿಳಿಸ್ಬೇಕು. ನಾನು ಮಡಕೆ ಕಂಡೆ ಅಂತ ಅಂದಿದ ತಕ್ಷಣ ನಾವು ಸೂಕ್ಷ್ಮವಾಗಿ ಹಿಂದಕ್ಕೆ ಹೋಗ್ಬೇಕು. ಆ ಮಡಕೆಯ ಪ್ರತ್ಯಯ ಮೂಡುತ್ತೆ. ಪ್ರತ್ಯಯ ಇಲ್ಲದೆ ಏನೂ ಆಗೋದಿಲ್ಲ, ಅದು ಗೊತ್ತಾಗಿದೆ ನಮಗೆ. ಪ್ರತ್ಯಯ ವೃತ್ತಿ, ಮಾಡಿಫಿಕೇಶನ್ ಆಫ್ ದಿ ಮೈಂಡ್. ಆ ಪ್ರತ್ಯಯವನ್ನ ಬೆಳಗ್ತಾ ಇರೋ ಬೆಳಕಿನ ಕಡೆ ಹೋಗ್ಬೇಕು ನನ್ನ ಮನಸ್ಸು. ಹಾಗೆ ಇದು ಎಚ್ಚರದಲ್ಲೇ ನೋಡ್ಕೊಳ್ಳೋದು. ಎಚ್ಚರದಲ್ಲೇ ಎಚ್ಚರದ ಅವಸ್ಥೆಯನ್ನ ನೋಡ್ಕೊಂಡಂಗಾಯ್ತು. ಅವನು ವೈಶ್ವಾನರ ಅಂತ ಕರಿಬೋದು.
ಕೊನೆಗೆ ಈಗ ಎಚ್ಚರದಲ್ಲೇ ಕನಸಿನ ವಿಚಾರ ಹೇಗೆ ಮಾಡಬೇಕು? ಕನಸಿನಲ್ಲಿ ಬರೀ ಮನಸ್ಸಿತ್ತಾನೆ ಇರೋದು. ಈಗ ನಾನೇನ್ ಮಾಡಬೇಕು? ಎಚ್ಚರದಲ್ಲಿ ಎಲ್ಲವನ್ನು ಕನಸಿನ ನೋಡ್ಕೊಳ್ಳುವಾಗ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂತೀನಲ್ಲ, ಹಾಗೆ ಆದಿ ದೈವಿಕ ಸ್ವಿಚ್ ಆಫ್, ಆದಿ ಭೌತಿಕ ಸ್ವಿಚ್ ಆಫ್, ಆಧ್ಯಾತ್ಮಿಕವಾಗಿ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸ್ವಿಚ್ ಆಫ್. ಇನ್ನೇನಿದ್ರು ಮನಸ್ಸೇ ಈ ಸಂಕಲ್ಪ ವಿಕಲ್ಪಗಳನ್ನ ಅಥವಾ ಭಯ ಆಶ್ಚರ್ಯ ಮುಖ್ಯವಾಗಿ ಅವುಗಳನ್ನ ಇಟ್ಕೊಂಡಾಗ, ಅವುಗಳನ್ನ ನೋಡ್ತಾ ಇದ್ದಾಗ, ಆವಾಗ ಅವುಗಳು ನನಗೆ ಆ ಭಯ ಆಗುತ್ತೆ, ಆಶ್ಚರ್ಯ ಆಗುತ್ತೆ ಅಂದಾಗ ಅದು ಪ್ರತ್ಯಯ ಮೂಡಿದಾಗ ಆ ಪ್ರತ್ಯಯವನ್ನ ಬೆಳಗ್ತಾ ಇರೋ ಆ ಬೆಳಕು ಯಾವುದು? ನಾನೇ, ಆತ್ಮನೇ ಅಂತ ಅಲ್ಲಿ ನೋಡ್ಕೊಳ್ಳೋದು. ಅಲ್ಲಿಗೆ ಕನಸನ್ನ ಎಚ್ಚರದಲ್ಲಿ ಈ ರೀತಿ ನೋಡ್ಕೊಂಡಾಯ್ತು. ಇನ್ನು ಗಾಢನಿದ್ರೆ ಅನುಭವವನ್ನ ಹೃದಯಾಕಾಶ ಅಂತ ಹೇಳಿದ್ರು. ಅಲ್ಲಿಗೆ ಡಾಕ್ಟರ್ಸ್ ಹೇಳೋ ಹೃದಯ ಅಲ್ಲ, ಎರಡನೇದು ಮನಸ್ಸಿರುವಂತ ಹೃದಯವೂ ಅಲ್ಲ. ಎಲ್ಲಿ ಮನಸ್ಸು ಬಿಡುತ್ತೋ ಅದನ್ನು ನಾವು ಹೃದಯ ಅಂತ ಕರಿತೀವಿ. ಅಲ್ಲಿ ನಮ್ಮ ಆತ್ಮನ್ನ ಕಂಡುಕೋಬಹುದು ಅಂತ ಈ ರೀತಿ ನಾವು ನೋಡ್ಕೊಳ್ಳೋದು. ಇಷ್ಟು ಇದರ ಸಾರಾಂಶ ಇವತ್ತು ನಮಗೆ ಗೊತ್ತಾಯಿತು ಅಂತ. ಆದ್ದರಿಂದ ಈಗ ಮುಂದಕ್ಕೆ ಹೋಗೋಣ. 19ನೇ ಪೇಜಲ್ಲಿ ಎಚ್ಚರದಲ್ಲಿ ವಿಶ್ವನೆಂದು, ಕನಸಿನಲ್ಲಿ ತೇಜಸ್ಸನೆಂದು, ತನಿನಿದ್ರೆಯಲ್ಲಿ ಪ್ರಾಜ್ಞನೆಂದು ಒಬ್ಬನೇ 3 ವಿಧವಾಗಿರ್ತಾನೆ ಎಂದು 1ನೇ ಕಾರಿಕೆಯಲ್ಲಿ ಹೇಳಿದ್ದನ್ನೇ 1ನೇ ಕಾರಿಕೆಯಲ್ಲಿ ಅವೆಲ್ಲ ತಿಳಿಸ್ಬಿಟ್ರು. ಅದು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರು. ಎಚ್ಚರದನ್ನ, ಕನಸನ್ನ, ಆ ಬಹಿಷ್ಪ್ರಜ್ಞ, ಇವನ ಅಂತರ್ಪ್ರಜ್ಞ ಅಂತೆಲ್ಲ ಹೇಳಿದ್ರಲ್ಲ ಅದು. ಇನ್ನ 1ನೇ ಕಾರಿಕೆಯಲ್ಲಿ ಹೇಳಿದ್ದನ್ನೇ ಮತ್ತೆ ಎಚ್ಚರದಲ್ಲಿಯೇ ಹೀಗೆ ವಿಶ್ವ ತೈಜಸ ಪ್ರಾಜ್ಞರನ್ನ ನೋಡ್ಕೊಳ್ಳೋದು ಹೇಗೆ ಅಂತ 2ನೇ ಮಂತ್ರದಲ್ಲಿ ಅದನ್ನ ತೋರಿಸಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳಿರುವ ಉಪಾಧಿಯಿಂದಲೇ ಆತ್ಮನಿಗೆ ರೂಪ ವಿಶೇಷವೇ ಹೊರತು ಅವನ ಸ್ವರೂಪದಲ್ಲಿ ಹೀಗೆ 3 ವಿಶೇಷ ಉಂಟಾಗುವುದಿಲ್ಲ ಅಂತ ತಿಳಿಸ್ಕೊಡೋದಕ್ಕಾಗಿ ಆ ಥರ. ಆದ್ದರಿಂದ ಇವೆಲ್ಲ ಉಪಾಧಿಗಳೇ, ಎಲ್ಲ ಉಪಾಧಿಗಳೇ. ನೀವೇ ಎಚ್ಚರ, ಕನಸು, ನಿದ್ದೆ ಸೆಪ್ರೇಟ್ ಆಗಿ ನೋಡ್ಕೊಳ್ರಿ, ಅಥವಾ ಎಚ್ಚರದಲ್ಲೇ 3 ನೋಡ್ಕೊಳ್ರಿ. ಎಲ್ಲ ಉಪಾಧಿಗಳನ್ನ ಬಿಟ್ಟೆ ನೋಡ್ಬೇಕಾಗಿದೆ. ಮೊದಲು ಎಚ್ಚರವಾಗಿರುವಾಗ ನಮ್ಮ ಆತ್ಮನಿಗೆ ಒಂದು ರೂಪವಿರುತ್ತೆ ನೋಡ್ರಿ. ಕಲ್ಪನಾ, ನಿಮ್ಮನ್ ಪ್ರಶ್ನೆ, ಎಚ್ಚರದಲ್ಲಿ ಆತ್ಮ ಒಂದು ರೂಪದಲ್ಲಿ ಇರ್ತಾನೆ, ಕನಸಿನಲ್ಲಿ ಬಂದಾಗ ಇನ್ನೊಂದು ರೂಪ ಆತ್ಮ ತಾಳ್ತಾನೆ, ಬರೀ ನಿದ್ರೆಯಲ್ಲಿ ಇನ್ನೊಂದು ರೂಪ ಇರ್ತಾನೆ ಅಲ್ವೇನಮ್ಮ? ಕರೆಕ್ಟ್ ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಆತ್ಮನ ರೂಪನೇ ಇಲ್ವಲ್ಲ? ಮತ್ತೆ ಏನಂತ ಹೇಳ್ಬೇಕು ಇವಾಗ ಇಲ್ಲಿ? ಏನಂತ ಹೇಳ್ಬೇಕಾದ್ರೆ ಸಾಕ್ಷಿ ಅಂತ ಕರಿಬಹುದು. ಅಂದ್ರೆ ಇಲ್ಲಿ ಪ್ರಶ್ನೆ, ಎಚ್ಚರದಲ್ಲಿ ಆತ್ಮನಿಗೆ ಒಂದು ರೂಪ ಇರುತ್ತೆ, ಕನಸಿನಲ್ಲಿ ಬೇರೆ ರೂಪ ಇರುತ್ತೆ, ನಿದ್ದೆಯಲ್ಲಿ ಬೇರೆ ರೂಪ ಇರುತ್ತೆ ಆತ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾ ಅಂತ ಪ್ರಶ್ನೆ ಅನ್ನೋದು. ಅಷ್ಟೇ ಕರೆಕ್ಟ್. ನೀವು ಹೇಳಿದ್ರಿ ಅದು ಇಲ್ಲ. ಫಸ್ಟ್ ಆಫ್ ಆಲ್ ರೂಪ ಇಲ್ಲ ಆತ್ಮನಿಗೆ. ನಾಮ ರೂಪ ಕ್ರಿಯೆ, ಅವನಿಗೇನಾದ್ರೂ ಹೆಸರಿದೆಯೇನೋ, ಕುಲಗೋತ್ರ ಇದೆಯೇನೋ, ಗಂಡಸು ಹೆಂಗಸ, ನಪಂಸಕನ, ಅಥವಾ ಏನಾದ್ರೂ ಉಪಾಧಿಗಳೇನಾದ್ರೂ ಇದೆಯಾ ಅವನಿಗೆ? ಅವನಿಗೆ ಎಚ್ಚರ ಇದೆಯಾ, ಕನಸಿದೆಯಾ, ನಿದ್ದೆ ಇದೆಯಾ? ಏನೇನೂ ಇಲ್ಲ. ಆದ್ದರಿಂದ ಹೀಗೆ ಕೆಲವರು ಹೇಳ್ತಾರೆ, ಅದನ್ನ ಏನಂತ ಕರೀತಾರೆ? ಜನರು ಭ್ರಾಂತರಾಗ್ತಾರೆ, ಭ್ರಾಂತಿಯಿಂದ ಕರೀತಾರೆ ಅಂತ ಸ್ವಾಮಿಗಳೇ ಅಲ್ಲಿ ಹೇಳ್ಬಿಡ್ತಾರೆ. ನಾನು ಅದನ್ನು ಹೇಳಲಿಲ್ಲ, ಸುಮ್ಮನೆ ನಿಮಗೆ ಕೇಳಿ ಪ್ರಶ್ನೆ ಕೇಳಿದೆ ಅಷ್ಟೇ. ಹಾಗೇನು ಇಲ್ಲ. ಆತ್ಮನು ತಾನು ಇರುವಂತೆ ಇರುತ್ತಾನೆ, ಅವನೇನು ಬದಲಾವಣೆ ಆಗಲ್ಲ. ಬದಲಾವಣೆ ಆದರೆ ಅವನ ಆತ್ಮ ಅಂತ ಕರಿತೀವ? ಅವನ ಆತ್ಮ ಅಂತ ಕರೆಸ್ಕೊಳ್ಳೋದಕ್ಕೆ ಇರೋದಿಲ್ಲ. ಬದಲಾವಣೆ ಆಗ್ಬಿಟ್ರೆ, ಇಲ್ದಂಗೆ ಆಗ್ಬಿಟ್ರೆ, ಅವನು ಆಬ್ಜೆಕ್ಟಿಫೈ ಆಗ್ಬಿಟ್ರೆ ಅವನ ಆತ್ಮ ಅಂತ ಕರೆಯೋದಕ್ಕೆ ಯೋಗ್ಯತೆ ಇರೋಲ್ಲ. ಅವನಿಗೆ ಆ ಕ್ವಾಲಿಫಿಕೇಶನೇ ಇಲ್ಲ, ಹಂಗಾಗ್ಬಿಡ್ತಾನೆ, ಹಂಗಾಗದೇ ಇಲ್ಲ ಅವನು. ಆದ್ದರಿಂದ ಒಂದು ದೃಷ್ಟಾಂತ ಕೊಡ್ತಾರೆ ಇಲ್ಲಿ, ಸೂರ್ಯಂದು. ಏನದು ಸೂರ್ಯ? ಸೂರ್ಯಂದು ಎಕ್ಸಾಂಪಲ್ ಕೊಟ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದ್ರೂ ಕೊಡಿ.
ಅದೇ ಕಿಟಕಿಯಿಂದ ಬಂದ ಒಂದು ಅದನ್ನ ಕಿಟಕಿಯ ಸೂರ್ಯ ಅನ್ನೋದು, ಬಾಗಿಲಿಂದ ಬರೋದು ಬಾಗಿಲ ಸೂರ್ಯ ಅನ್ನೋದು, ಆ ತರ ಇಲ್ಲ ಅದು. ಸೂರ್ಯರು ಮೂರು ಮುಂದೆಗಡೆ ಬರೋ ಸೂರ್ಯ ಫ್ರಂಟ್ ಗೇಟ್ ಸೂರ್ಯ, ಹಿತ್ತಲ್ ಗೇಟ್ ಸೂರ್ಯ, ನಮ್ಮ ಬಲಗಡೆ ಇರೋ ಕಿಟಕಿಗಳಿಂದ ಬರೋ ಸೂರ್ಯ, 4 ಸೂರ್ಯರಿದ್ದಾರೇನೋ. ನೋಡ್ರಿ ನಮ್ಮನೆ ಸೂರ್ಯ ಬೇರೆ, ನಿಮ್ಮನೆ ಸೂರ್ಯ ಬೇರೆ. ತುಮಕೂರನ್ನ ಬೆಳಗೋ ಬೇರೆ ಸೂರ್ಯ, ಚಿತ್ರದುರ್ಗ ಬೆಳಗೋವನ್ ಬೇರೆ, ಹರಿಹರ ಬೆಳಗೋವನ್ ಬೇರೆ, ನಮ್ಮ ಭಾರತ ದೇಶ ಬೆಳಗೋವನ್ ಬೇರೆ, ಅಮೆರಿಕ ಬೆಳಗೋವನ್ ಬೇರೆ. ಹೇಳ್ರಿ ಹೋಗ್ಲಿ, ಚಂದ್ರಲೋಕ ಬೆಳಗೋವನ್ ಬೇರೆ ಸೂರ್ಯನ. 9 ಗ್ರಹಗಳಿಗೆ ಬೇರೆ ಬೇರೆ ಸೂರ್ಯರು ಇದ್ದಾರ. ಹೇಗಿದೆ ನೋಡ್ರಿ. ಇಲ್ಲಿ ಸೂರ್ಯ ಆತ್ಮನೋ ಅನಾತ್ಮನೋ? ಯಾರಾದ್ರೂ ಹೇಳಿ. ಅನಾತ್ಮ. ಅನಾತ್ಮನೇ ಒಂದಿದ್ದು ಎಲ್ಲವನ್ನೂ ಬೆಳಗ್ತಾ ಇದ್ದಾನೆ ಅಂತ ಅಂದ್ರೆ ಆಕಾಶವನ್ನ ಬೆಳಗ್ತಾನವನು? ಪ್ರಶ್ನೆ. ಸೂರ್ಯ ಆಕಾಶವನ್ನ ಬೆಳಗ್ತಾನ? ಪ್ರಶ್ನೆ. ಇಲ್ಲ ಸರ್. ಆಗಲಿಲ್ಲ. ಆಕಾಶದಲ್ಲಿರೋದು, ಆಕಾಶ ಎಷ್ಟು ವಿಶಾಲವಾಗಿದೆ. ಸೂರ್ಯ ಚಪಾತಿ ಗಾತ್ರ ಇದ್ದಾನೆ ಅಂತ. ಚಪಾತಿ ಗಾತ್ರದ ಸೂರ್ಯನನ್ನ ಎಷ್ಟು ಪೇರಿಸ್ಬೋದು ನಾವು? ಕೋಟಿ ಗಟ್ಲೆ ಪೇರಿಸಿದ್ರು ಇನ್ನೂ ಖಾಲಿ ಇರುತ್ತೆ. ಏನು ಆಕಾಶ ಜಾಗ ಇರುತ್ತೆ. ಆಕಾಶ ಸೂರ್ಯ ಎಷ್ಟಿದ್ದಾನೆ? ಒಂದು ಚಪಾತಿ ಗಾತ್ರ. ಅವನಿಂದ ಬಂದಿರೋದು 9 ಗ್ರಹಗಳು. ಅದರಲ್ಲಿ ಭೂಮಿ ಸಾಸಿವೆ ಕಾಳು. ಆ ಸಾಸಿವೆ ಕಾಳಲ್ಲಿ ನಿಮ್ಮ ಅವಸ್ಥೆ ಯಾವುದು? ಅವಸ್ಥೆ ಒಳಗಿರೋ ನೀವು ಉಳುಮಾನವ. ಹೆಂಗ್ ತಗೊಂತಾರೆ ನೋಡ್ರಿ. ಆದ್ದರಿಂದ ನೀರು ಬೀಳೋ ಎಚ್ಚರ ಕನಸು ನಿದ್ದೆಯಿಂದ ಆತ್ಮನ್ ಕಂಡ್ಕೊಂಡ್ಬಿಡ್ತೀಯ ನೀನು ಅಂತ ಆಡ್ಕೊಳ್ಳೋದು ಜನ. ಹಂಗೆ ಹೆಂಗ್ ವ್ಯತ್ಯಾಸ ಇದೆ ನೋಡ್ರಿ. ಆದ್ರೆ ನಾವು ಹೇಳ್ತಾ ಇರೋದು ಹಿಂಗೆ ಹೇಳ್ತಾ ಇದ್ದೀವ, ಉಲುಮಾನವನ್ನು ನೋಡ್ಬೇಕಂತ ಹೇಳ್ತಾ ಇದ್ದೀವ. ನಿನ್ನ ಆತ್ಮಸ್ವರೂಪ ಅಂತ ಮೇಲ್ ಕುಂಡ್ರಿಸಿದ್ದೀವಿ. ಹಾಗೆ ಅದರಿಂದ ನೋಡ್ಬೇಕಿಲ್ಲಿ. ಸೊ 3 ಸೂರ್ಯರೇನು ಇರೋದಿಲ್ಲ ಅಲ್ಲವೇ? ಹಾಗೆ ಎಚ್ಚರ ಕನಸು ಬರೀ ನಿದ್ರೆ ಇವುಗಳಲ್ಲಿ ಶರೀರೇಂದ್ರಗಳು ಬರೀ ಶರೀರೇಂದ್ರಿಯಗಳು, ಬರಿಯ ಮನಸ್ಸು ಏನು ಅರಿಯದಿರುವಿಕೆ ಎಂದು ಬೇರೆ ಬೇರೆ ಉಪಾಧಿಗಳಿಂದ ಆತ್ಮನೇ 3 ಬೇರೆ ಬೇರೆ ರೂಪಗಳನ್ನ ಪಡೆಯೋದಿಲ್ಲ. ಆದ್ದರಿಂದ ವೈಶ್ವಾನರ, ತೈಜಸ, ಪ್ರಾಜ್ಞ ನೀವೇ ಹೇಳಿದಿರಲ್ಲ ಸ್ವಾಮಿ 3 ಆತ್ಮರು ಅಂತ ಕೇಳಿದ್ರೆ ಅವಾಗ ಅಯ್ಯೋ ಹುಚ್ಚ, ನಿನ್ಗೆ ಅರ್ಥ ಆಗೋದಕ್ಕೋಸ್ಕರ ಅಲ್ಲಿ ಹೆಸರುಗಳು ಕೊಟ್ಟು ಅಷ್ಟೇ. ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ 403, ಹೆಂಡತಿ ಗಂಡ, ಮಕ್ಕಳಿಗೆ ತಂದೆ, ಹೊರಗಡೆ ಹೋದ್ರೆ ಭೀಮಪ್ಪನ ಯಾವಪ್ಪ ಅಲ್ವಾ? ಹಾಗೆ ಎಲ್ಲರಿಗೂ ಬೆಳಕನ್ನು ಕೊಡುವ ಸೂರ್ಯನು ಒಬ್ಬನೇ ಆಗಿರ್ತಾನೆ. ಎಲ್ಲ ಅವಸ್ಥೆಗಳು ಚೈತನ್ಯದ ಬೆಳಕನ್ನು ಕೊಡುವ ಆತ್ಮನು ಒಬ್ಬನೇ. 3 ಅವಸ್ಥೆಗಳನ್ನೇ ಬೆಳಗದ ಮೇಲೆ ಅವಸ್ಥೆ ಒಳಗಡೆ ಇರೋ ಈ ಜುಜುಬಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅವನಿಗೆ ಯಾವ ಲೆಕ್ಕ ಅಲ್ವಾ? ಬೆಷ್ಟಿ ಸಮಷ್ಟಿ ಯಾವ ಲೆಕ್ಕ ಅವನಿಗೆ? ಆದ್ದರಿಂದ ಇದೇ 3 ಉಪಾಧಿಗಳನ್ನು ಎಚ್ಚರದಲ್ಲಿಯೂ ಕಾಣಬಹುದು. ಇದು ಇಂಪಾರ್ಟೆಂಟ್. ನಾವು ಎಚ್ಚರದಲ್ಲೇ ಎಲ್ಲವನ್ನು 3 ನೋಡ್ಬೇಕು. ಆಗ ಆತ್ಮನು ಒಬ್ಬನೇ ಎಂಬುದು ಇನ್ನಷ್ಟು ಸ್ಫುಟವಾಗುತ್ತೆ, ಕ್ಲಿಯರ್ ಕಟ್ ಬರುತ್ತೆ. ಇದು ಕಾರಿಕೆಯ ಭಾರತ. ಅಲ್ಲಿ ನಿಲ್ಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.